ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೆಲೆಕ್ಷನ್ ಗ್ರಿಡ್. ಇವತ್ತಿನ ಕ್ಲಾಸಲ್ಲಿ ನಾವು ಇಡಿಯಮ್ಸ್ ಮತ್ತೆ ಫ್ರೇಸಸ್ ಅನ್ನು ಮಾಡೋಣ. ಓಕೆನಾ? ಕನ್ನಡ ವಿವರಣೆ ಮತ್ತು ಉದಾಹರಣೆಗಳೊಂದಿಗೆ. ಓಕೆ, ಇಲ್ಲಿ ನೋಡಿ, ಇವತ್ತು ಏನಂತಂದ್ರೆ ಈಗ ವೊಕ್ಯಾಬ್ಯುಲರಿ ಕ್ಲಾಸಲ್ಲಿ ಎರಡು ಇಂಪಾರ್ಟೆಂಟ್. ಏನೇನು ವೊಕ್ಯಾಬ್ಯುಲರಿ ವರ್ಡ್ಗಳ ರಿಲೇಟೆಡ್ ಇರ್ತದೆ, ಅದು ವೊಕ್ಯಾಬ್ಯುಲರಿ. ಮತ್ತೆ ಇಡಿಯಮ್ ಫ್ರೇಸಸ್, ಆಮೇಲೆ ಫಿಕ್ಸ್ಡ್ ಪ್ರಿಪೋಸಿಷನ್. ಓಕೆನಾ? ಆಮೇಲೆ ಮತ್ತೇನು ಏನು ಫ್ರೇಸಲ್ ವರ್ಬ್ಸ್ ಚಾಪ್ಟರ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಓಕೆನಾ, ಅದನ್ನ ನೀವೇ ಕಲ್ತ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಆ ಚಾಪ್ಟರ್ ಸ್ವಲ್ಪ ಕಷ್ಟದ ಚಾಪ್ಟರ್, ಅದನ್ನ ನಾನು ಮಾಡ್ತೇನೆ ಕಂಪ್ಲೀಟ್ಲಿ. ಓಕೆನಾ? ಆ್ಯಂಡ್ ಈ ಚಾಪ್ಟರು ಸ್ವಲ್ಪ ಈಸಿನೇ, ಅದ್ರ ಒಂದೊಂದಿಷ್ಟು ವರ್ಡ್ಸು ಗೊತ್ತೇ ಆಗಲ್ಲ. ಸೊ ಹಾಗಾಗಿ ಏನಂತಂದ್ರೆ ಇಡಿಯಮ್ಸ್ ಅಂಡ್ ಫ್ರೇಸಸ್ ಕೂಡ ತುಂಬಾ ಇಂಪಾರ್ಟೆಂಟ್. SSC ರಿಪೀಟ್ ಆಗಿರುವಂಥದ್ದು ಬಂದಿದೆ. ಇದಕ್ಕೆ ನೀವು ಸಪ್ರೇಟ್ ನೋಟ್ಸ್, ಈಗ ಹೆಂಗೆ ನಾವು ಆಲ್ರೆಡಿ ವೊಕ್ಯಾಬ್ಯುಲರಿ ಮಾಡ್ತಾ ಇದ್ವಲ್ಲ, ಅದರಲ್ಲೇ ಕಂಟಿನ್ಯೂ ಮಾಡಬೇಡ್ರಿ. ಸ್ವಲ್ಪ ಅದಕ್ಕೆ ಬೇರೆ ಜಾಗ ಬಿಟ್ಟು ಇದಕ್ಕೆ ಬೇರೆ ಕಡೆ ಬರ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ರಿ. ಯಾಕಂದ್ರೆ ಇದೇನು ತುಂಬಾ ಕ್ಲಾಸ್ ಇಲ್ಲ, ಒಂದು 20 ಕ್ಲಾಸ್ ಆಗತ್ತೆ. ಈಗ ಇಷ್ಟರೊಳಗೆ ನಾವು ವೊಕ್ಯಾಬ್ಯುಲರಿ ಮಾಡಿದ್ವಲ್ಲ, ಅಷ್ಟರೊಳಗೆ ಇಡಿಯಮ್ಸ್ ಅಂಡ್ ಫ್ರೇಸಸ್ ಮುಗಿದೋಗ್ಬಿಡುತ್ತೆ. ಸೊ ಬಟ್ ಇವು ಇಂಪಾರ್ಟೆಂಟ್. ಇವೇ ಇಷ್ಟರೊಳಗೆ ನಿಮಗೆ ಇಡಿಯಮ್ಸ್ ಫ್ರೇಸಸ್ SSC ಬರೋದು. SSC ಯಾವುದೇ ಎಕ್ಸಾಮ್ ಇರಲಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಬ್ರು ಮಿಕ್ಸ್ ಮಾಡಿಬಿಡಿ, ಲಾಸ್ಟ್ ತನಕ ನೋಡಿ. ಆ್ಯಂಡ್ ಚೆನ್ನಾಗಿರುತ್ತೆ. ಏನು ಇಡಿಯಮ್ಸ್ ಫ್ರೇಸಸ್ ಏನು ಅಷ್ಟೆಲ್ಲ ಬೋರ್ ಆಗಲ್ಲ, ಬಟ್ ಕಲ್ತ್ಕೋಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಚಾಪ್ಟರ್, ಈ ಕ್ಲಾಸ್. ಓಕೆನಾ? ಫಸ್ಟ್ ಬಂದ್ಬಿಟ್ಟು ಆಲ್ ಥಂಬ್ಸ್ ಅಂತ. ಆಲ್ ಥಂಬ್ಸ್ ಅಂದ್ರೆ ಏನು? ಎಕ್ಸಾಂಪಲ್, ಈಗ ನಿಮ್ ಕೈಯಲ್ಲಿ ಥಂಬ್ ಅಂದ್ರೆ ಏನಪ್ಪ? ಥಂಬ್ ಅಂತಂದ್ರೆ ಥಂಬ್ ಫಿಂಗರ್, ಒಂದು ಹೆಬ್ಬೆರಳು ಇರ್ತಾವಲ್ಲ. ಈಗ ನಿಮ್ ಕೈಯಲ್ಲಿ ಇದು ತೋರ್ ಬೆರಳು, ಇದು ಫಿಂಗರ್ ಬೆರಳು, ಇದು ಮಿಡಲ್ ಬೆರಳು, ಕಿರಿ ಬೆರಳು, ಇವಷ್ಟು ಇದ್ರೆ ಏನೋ ಒಂದು ಕೆಲಸ ನೀಟಾಗಿ ಆಗುತ್ತೆ. ಎಲ್ಲವೂ ಹೆಬ್ಬೆರಳೆ ಇದ್ಬಿಟ್ರೆ ಏನಾಗ್ಬಿಡುತ್ತೆ, ಒಂಥರ ಕ್ಲಮ್ಸಿ ಫೀಲ್ ಆಗುತ್ತಲ್ವಾ? ಅಯ್ಯೋ, ಏನು ಮಾಡಕ್ಕೆ ಬರಲ್ಲ, ಎಲ್ಲವೂ ಹೆಬ್ಬೆರಳೆ ಇದೆ ಕೈಯಲ್ಲಿ. ಸೊ ಅಂತಂದ್ರೆ ಕೆಲ್ಸಕ್ಕೆ ಬಾರ್ದು, ಅವನು ತುಂಬಾ ಅನನುಭವಿ, ಅವನಿಗೆ ಅನುಭವನೇ ಇಲ್ಲ ಅಂತ. ಎಕ್ಸ್ಟ್ರೀಮ್ಲಿ ಕ್ಲಮ್ಸಿ. ನೋಡಿ, ಕ್ಲಮ್ಸಿ, ಆಕ್ವರ್ಡ್ ವಿತ್ ಮ್ಯಾನ್ಯುವಲ್ ಟಾಸ್ಕ್ ರಿಕ್ವೈರಿಂಗ್ ಕೋಆರ್ಡಿನೇಷನ್. ನೋಡ್ರಿ, ಕೋಆರ್ಡಿನೇಷನ್ ಬೇಕು. ನೋಡಿ, ಇವೆಲ್ಲ ಬೆರಳು ಒಂದೊಂದು ಬೆರಳಿದ್ರೆ ಕೋಆರ್ಡಿನೇಷನ್ ಇರುತ್ತೆ. ಬಟ್ ಎಲ್ಲವೂ ಹೆಬ್ಬೆರಳು ಕೋಆರ್ಡಿನೇಷನ್ ಇರುತ್ತೆ ಸರಿಯಾಗಿ. ಎಲ್ಲವೂ ಹೆಬ್ಬೆರಳು ಮಾಡೋ ಕೆಲಸನೇ ಬೇರೆ, ಇವು ಮಾಡೋ ಕೆಲಸನೇ ಬೇರೆ. ಹಂಗಾಗಿ ಕೋಆರ್ಡಿನೇಷನ್ ಬೇಕಾಗುತ್ತೆ. ಕ್ಲಮ್ಸಿ ಇದೆ ನಾವು ಅಕ್ವರ್ಡ್ ಅಂತ, ಅವನಿಗೆ ಆಲ್ ಥಂಬ್ಸ್ ಅಂತ ಇರುತ್ತೆ. ಇರೋ ಬರೋಲ್ಲ ಕೈಯಲ್ಲಿ ಥಂಬ್ಸ್ ನೆನ್ಪಿಡ್ತಾರೆ. ವೆನ್ ಇಟ್ ಕಮ್ಸ್ ಟು ಥ್ರೆಡಿಂಗ್ ಎ ಟಿನಿ ನೀಡಲ್, ಮೈ ಫಾದರ್ ಇಸ್ ಕಂಪ್ಲೀಟ್ಲಿ ಆಲ್ ಥಂಬ್ಸ್. ನೋಡ್ರಿ, ಈಗ ಸಣ್ಣ ಸೂಜಿಗೆ ನಿಮ್ಮ ಮನೇಲಿ ಇರ್ಬೋದು, ಮನೇಲಿ ಮಗ ಸೂಜಿಗೆ ದಾರ ಪೋಣಿಸ್ ಕೊಡು ಅಂತಾರೆ. ಈಗ ಅವ್ರಿಗೆ ಏನಾಗ್ಬಿಡ್ತಾರೆ, ಅವ್ರು ಏನಾದ್ರು ಅದಕ್ಕೆ ಥ್ರೆಡ್ ಅನ್ನ ಪೋಣಿಸೋದಕ್ಕೆ ಹೋದಾಗ ಅವ್ರ ಹತ್ರ ಆಲ್ ಥಂಬ್ಸ್ ಆಗ್ಬಿಡ್ತಾರೆ, ಕನ್ಫ್ಯೂಸ್ ಆಗ್ಬಿಡ್ತಾರೆ. ಏನ್ ಮಾಡ್ಬೇಕಂತ ಗೊತ್ತಲ್ಲ, ಅವ್ರಿಗೆ ಕಾಣಿಸೋದೇ ಇಲ್ಲ. ಸೊ ಹಾಗೆ ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಆಲ್ ಅಗಾಗ್. ನಾ ಫಸ್ಟ್ ಆಲ್ಫಾಬೆಟ್ ಆರ್ಡರ್ ಮಾಡ್ತಾ ಇದ್ದೀನಿ. ಓಕೆನಾ? ಅಂದ್ರೆ ಎದು ಫಸ್ಟ್, ಎಲೆ ಸ್ವಲ್ಪ ಜಾಸ್ತಿ ಇದಾವೆ, ಆಮೇಲೆಲ್ಲ ಸ್ವಲ್ಪ ಕಡಿಮೆ. ಒಂದೊಂದೇ ಕ್ಲಾಸಲ್ಲಿ ಮುಗಿತಾವೆ ಒಂದೊಂದು ವರ್ಡಿಗೆ. ಎಲ್ ಸ್ವಲ್ಪ ಜಾಸ್ತಿ ಇದಾವೆ. ಓಕೆನಾ? ಎ ಫಸ್ಟ್, ಆಮೇಲೆ ಬಿ, ಸಿ, ಡಿ, ಆಮೇಲೆ ಝೆಡ್ ತನಕ ಮಾಡಿ ಮುಗಿಸೋನ್ಲಿ ಕಂಪ್ಲೀಟ್. ಓಕೆನಾ? ಆಲ್ ಅಗಾಗ್ ಅಂತಂದ್ರೆ ಏನು? ಅತ್ಯಂತ ಕಾತರದಿಂದ ಅಥವಾ ಕುತೂಹಲಗೊಂಡು ಭಾರಿ ಖುಷಿಯಾಗಿರೋದು. ಈಗರ್ ಆರ್ ಹೈಲಿ ಎಕ್ಸೈಟೆಡ್, ಫುಲ್ ಆಫ್ ಇಂಟೆನ್ಸ್. ಆಲ್ ಅಗಾಗ್, ಹುರ್ರೇ ಆಲ್ ಅಗಾಗ್ ಅಂತ ಅಂದ್ರೆ ಆ ಥರ ಮೀನಿಂಗ್. We are all agog to see what surprise gift was hidden inside the large mystery box. ನೋಡ್ರಿ, ಒಂದು ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಒಂದು ಗಿಫ್ಟ್ ಇತ್ತು. ವಿ ಆರ್ ಆಲ್ ಅಗಾಗ್. ನಾವು ಅದನ್ನ ಹೆಂಗೆ ಅಂತ ತಿಳ್ಕೊಂಡ್ರಿ ಅಂತಂದ್ರೆ, ಹೆಂಗ್ ತಿಳ್ಕೊಂತೀರಾ? ಈಗ ಒಂದು ಗುಂಡಿ ಒಳಗೆ ಏನೋ ತೆಗೆದು ಮುಚ್ಚಿಟ್ರು, ಅದು ಏನಿದೆ ಅಂತ ಅಗದ್ ನೋಡ್ಬೇಕು. ಈಗ ಭಾರಿ ಕ್ಯೂರಿಯಾಸಿಟಿ ಇರುತ್ತೆ, ಏನೋ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಿರುತ್ತೆ. ಆ ಗುಂಡಿಲಿ ಅಗದ್ ನೋಡ್ತಾರ ಅವ್ರು, ಏನಿದೆ ಎವಿಡೆನ್ಸ್ ಏನಿದೆ, ಅದು ಭಾರಿ ಕ್ಯೂರಿಯಾಸಿಟಿ. ಏನಿರ್ಬೋದು ಆ ಗುಂಡಿ ಒಳಗೆ, ಅಗದು ನೋಡ್ತಾ ಇದಾರೆ ಅಂದ್ರೆ ಒಂದು ಕ್ಯೂರಿಯಾಸಿಟಿ ಇದೆ ಅನ್ಬೇಕಾದ್ರೆ ನೆನ್ಪಿಟ್ಕೊಳ್ರಿ. ಓಕೆನಾ? ಆಲ್ ಅಗಾಗ್ ಅಂತಂದ್ರೆ ಹೆವಿ ಕ್ಯೂರಿಯಾಸಿಟಿ ಇಂದ ಆಲ್ ಅಗಾಗ್. ಓಕೆ, ಆಲ್ ಅಗಾಗ್ ಟು ಸರ್ಪ್ರೈಸ್ ಗಿಫ್ಟ್ ಒಳಗೆ ಏನಿದೆ, ನಮ್ಮ ಮಿಸ್ಟ್ರಿ ಬಾಕ್ಸ್ ಒಳಗೆ ಏನಿದೆ ಅಂತ ನಾವು ನೋಡೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ವಿ ಅಂತ. ಎಲ್ಲರೂ ಹಿಂಗೆ ಎಕ್ಸೈಟ್ ಆಗಿದ್ವಿ ನೋಡಿ. ಓಕೆ, ಆಲ್ ಮೂನ್ ಶೈನ್ ಅಂತಂದ್ರೆ ಏನು? ಎಲ್ಲ ಮೂನು ಶೈನ್ ಅಥವಾ ನೋಡ್ರಿ, ಕೇವಲ ಸುಳ್ಳು ಅಥವಾ ಅರ್ಥ ಇಲ್ಲದ ಮಾತು. ಆಲ್ ಮೂನ್ ಶೈನ್ ಅಂತಂದ್ರೆ ಎಲ್ಲ ಮೂನ್, ಇರಬರ ಮೂನ್ ಅಲ್ಲ, ಇರಬರ ಚಂದ್ರ ಎಲ್ಲ ಶೈನ್ ಆಗ್ತದೆ. ಈಗ ನೋಡ್ರಿ, ಆಕ್ಚುಲಿ ಚಂದ್ರ ಶೈನ್ ಆಗ್ತಾನ? ಇಲ್ಲ, ಅದು ಸುಳ್ಳು ತಾನೆ. ಅಂದ್ರೆ ಏನ್ ಹೇಳ್ರಿ, ಚಂದ್ರ ಸೂರ್ಯನ ಬೆಳಕನ್ನ ತಗೊಂಡು ಅದನ್ನ ನಾವು ರಿಫ್ಲೆಕ್ಟ್ ಮಾಡೋದು. ಚಂದ್ರನಿಗೆ ಬೆಳಕಿಲ್ಲ, ನ್ಯಾಚುರಲ್ ಬೆಳಕಿಲ್ಲ. ಹೌದಲ್ವ? ಗೊತ್ತಲ್ವ ನಿಮ್ಗೆ ಕಾನ್ಸೆಪ್ಟ್, ಸೈನ್ಸ್ ಕಾನ್ಸೆಪ್ಟ್. ಬಟ್ ಏನಂತಿದ್ದಾರೆ, ಆಲ್ ಮೂನ್ ಶೈನ್, ಎಲ್ಲಾ ಮೂನ್ಗಳು ಬೆಳಗ್ತವೆ, ಪಳಪಳ ಹೊಳಿತವೆ. ನಕ್ಷತ್ರ ಮಾತ್ರ ಅಲ್ಲ, ಎಲ್ಲಾ ಮೂನ್ಗಳು ಹೊಳಿತವೆ ಅಂತಂದ್ರೆ ಏನ್ ಅರ್ಥ ಇದೆ? ಸುಳ್ಳು ಬರೀ ಎಲ್ಲ. ಅದ್ರ ಅರ್ಥ ನೀಟಾಗಿ ಏನಂತಂದ್ರೆ, ಅದು ಬೆಳ್ಳಗಿರೋದಲ್ಲ, ಹಾಲಲ್ಲ ಅನ್ನತ್ತರ. ಓಕೆನಾ? ಬೆಳ್ಳಗಿರೋದಲ್ಲ, ಹಾಲಲ್ಲ ಅನ್ನತ್ತರ. ಅಂದ್ರೆ ಸುಳ್ಳು, ಇದು ಬೆಳ್ಳಗಿರೋದಲ್ಲ ಹಾಲು ಅಂತ ಹೇಳ್ತದೆ ಅಂತ. ಹಾಲ್ ಮೂನ್ ಶೈನ್, ಬೆಳ್ಳಗಿರೋದಲ್ಲ ಹಾಲು ಕಣ ಅಂತ ಹೇಳ್ತದೆ ಅಂತ ಅರ್ಥ ಇದೆ ಮಾತು. ಅಂತಂದ್ರೆ ಕೇವಲ ಸುಳ್ಳು, ಅರ್ಥವಿಲ್ಲದ ಮಾತು. ಕಂಪ್ಲೀಟ್ಲಿ ನಾನ್ ಸೆನ್ಸ್, ಫೂಲಿಶ್ ಟಾಕ್ ಆರ್ ಸ್ಟೋರೀಸ್ ವಿತ್ ನೋ ಫೌಂಡೇಶನ್. ಅಂದ್ರೆ ಅದಕ್ಕೂ
ಅದಕ್ಕೊಂದು ಬೇಸೇ ಇಲ್ಲ. ಎಲ್ಲೋ ಹಾಲ್ ಅಂದ್ಬಿಟ್ರೆ ಅದು ಹೆಂಗೆ ಎಲ್ಲದು ಮೂನ್ ಲೈಟ್ ಆಗ್ತದೆ, ಅದಕ್ಕೇನಾರ ಪ್ರೂಫ್ ಏನಾರ ಐತಾ ಅಂತ. ಹಿಸ್ ಪ್ರಾಮಿಸ್ ಟು ಬಿಲ್ಡ್ ಆನ್ ಅಮ್ಯೂಸ್ಮೆಂಟ್ ಪಾರ್ಕ್ ಇಸ್ ಇನ್ ಎ ಟಿನಿ ವಿಲೇಜ್ ಆಲ್ ಮೂನ್ ಶೈನ್ ಅಂತಂದ್ರೆ ಒಂದು ಪ್ರಾಮಿಸ್ ಮಾಡ್ದ, ಇಲ್ಲೊಂದು ಅಮ್ಯೂಸ್ಮೆಂಟ್ ಪಾರ್ಕ್ ಕಟ್ಟಿಸ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ರಾಜಕಾರಣಿ ಒಂದು ಏನೋ ಒಂದು ಪ್ರಾಮಿಸ್ ಮಾಡ್ದ. ಅದು ಹೆಂಗ ಈ ಸಣ್ಣ ವಿಲೇಜ್ ಅಲ್ಲಿ ಬಂದು ದೊಡ್ಡದು ಏನೋ ಭಯಂಕರ ಮಾಡ್ಬಿಡ್ತೀನಿ ಅಂತೇಳಿ ಹೇಳಿ ಓಟ್ ಕೇಳಕ್ಕೆ ಬಂದ. ಅದ್ರ ನೋಡ್ರಿಗೆ ಹೆಂಗ್ ಕಾಣ್ತಿರ್ತಾರೆ, ಏನ್ ಬುಕಾಳಿ ಹೊಡಿತಿದ್ದಾನ. ಆಲ್ ಗ್ರೀಕ್ ಆರ್ ಲ್ಯಾಟಿನ್ ಅಂತಂದ್ರೇನು ಅಂದ್ರೆ ಏನು ಅರ್ಥ ಆಗಲ್ಲ ಅಂತ. ಈಗ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲೊಂದು ಕಲ್ಲು ಐತಿ, ದೇವಸ್ಥಾನ ಐತಿ, ಏನು ತಲೆಗೆ ಓದಿಲ್ಲ ಅದು ಏನು ಕಾನ್ಸೆಪ್ಟ್ ಅಂತ. ಎಕ್ಸಾಂಪಲ್ ಆಕ್ಚುಲಿ ಇಲ್ಲಿ ಒಂದು ಗ್ರೀಕ್ ಲೆಟರ್ ಇಂದ ಹಾಕ್ಬೇಕಂತ ಮಾಡಿದ್ದೆ, ಮಿಸ್ ಆಗಿದೆ. ಇರ್ಲಿ, ಏನಂತಂದ್ರೆ ನೀವು ನೋಡ್ಬೋದು, ನೀವು ಏನು ಗೊತ್ತಾ, ಈಗ ನೀವು ಗ್ರೀಕ್ ಅಲ್ಲಿ ಬರ್ದಿದ್ದೆ ಅಂತ ಅನ್ಕೊಳ್ಳಿ. ಈಗ ಯಾವುದೋ ಒಂದು ವರ್ಡ್ ಇದನ್ನು ಗ್ರೀಕ್ ಇಂದ ತರಲಾಗಿದೆ ಏನೋ ಇರುತ್ತೆ, ಗ್ರೀಕ್ ಅಲ್ಲಿ ಬರ್ದಿರುತ್ತೆ, ಅಥವಾ ಲ್ಯಾಟಿನ್ ಭಾಷೆಯಲ್ಲಿ ಏನೋ ಬರ್ದಿರುತ್ತೆ, ಅದು ನಿಮ್ಗೆ ಅರ್ಥ ಆಗತ್ತಾ? ಆಗಲ್ಲ ತಾನೆ. ಸೊ ಹಿಂದಿನ ಕಾಲದಲ್ಲಿ ಇಂಗ್ಲಿಷಲ್ಲಿ ಹಂಗೆ ಗ್ರೀಕ್ ಅಲ್ಲಿ ಬರೆದ್ರೆ ಸ್ವಲ್ಪ ಅರ್ಥ ಆಗಲ್ಲ. ಏನ್ಷಿಯಂಟ್ ಟೈಮಲ್ಲಿ ಎಲ್ಲ ಪುರಾತನ ಫಸ್ಟ್ ಗ್ರೀಕ್ ನಾಗರಿಕತೆ ಎಲ್ಲ ಬಂದಿತ್ತಲ್ವ, ಅವಾಗ ಮಿಸೊಪೊಟೇಮಿಯಾ ಅದು ಇದಲ್ವಾ. ಸೊ ಅವಾಗಿನ ಕಾಲದಾಗೆಲ್ಲ ಏನೇನೋ ಬರೀತಿದ್ರು, ಏನೋ ಅದು ಸ್ವಲ್ಪ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಏನ್ ಮಾಡ್ತಿದ್ರು ಅಂತಂದ್ರೆ, ಒಂಥರ ಅರ್ಥ ಆಗಲ್ಲ, ಸಂಪೂರ್ಣ ಗ್ರೀಕಿಗೆ ನಿಲ್ಲುತ್ತದ ಕಠಿಣ ವಿಷಯ ಇಂಥದಕ್ಕೆ ಆಲ್ ಗ್ರೀಕ್ ಅಂತ ಒಂದು ಇಡಿಯಂ ಯೂಸ್ ಮಾಡ್ಕೊಂಡ್ರು. ಇಡಿಯಂ ಅಂತಂದ್ರೆ ಏನಾದ್ರು ಒಂದು ಒಗಟು ಮುಗಿತಾನೆ. ಹಿಂದಿನ ಕಾಲದಲ್ಲಿ ಮಾಡ್ಕೊಂಡಿರೋದು ಯಾರು? ಇಂಗ್ಲಿಷನ್ಸ್. ನಾವೀಗ ಹೆಂಗೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಆಮೇಲೇನು ಮತ್ತೇನೇನೋ ಬರ್ತಾವಲ್ಲ, ಬೆಳ್ಳಗಿರೋದಲ್ಲ ಹಾಲಲ್ಲ, ಆಮೇಲೆ ಮತ್ತೇನೇನೋ ಸುಮಾರು ಯೂಸ್ ಮಾಡ್ತೀವಲ್ರಿ, ಮೆನ್ಷನ್ ಮಾಡ್ರಿ ನಿಮ್ಗೆ ಯಾವ್ಯಾವ ನುಡಿಗಟ್ಟು ಅಂತ. ಹಾಗಾಗಿ ಆ ಥರದ್ದನ್ನ ಇಂಗ್ಲೀಷಲ್ಲಿ ಆಲ್ ಗ್ರೀಕ್ ಅಂತಂದ್ರೆ ಏನು ಅರ್ಥ ಆಗಲ್ಲ ಅಂದ್ರೆ ಒಂದೊಂದು ಇಡಿಯಮ್ಸ್ ಅವ್ರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವ್ರಿಗೆ ಗ್ರೀಕ್ ಎಲ್ಲ ಸರಿ ಅರ್ಥ ಆಗ್ತಿರ್ಲಿಲ್ಲ ಅಂತೇಳಿ ಹಂಗೆ ನಿಮಗೂ ಅರ್ಥ ಆಗಲ್ಲ ಗ್ರೀಕ್, ನಿಮ್ಗೆ ನೋಡ್ರೆ ಗೊತ್ತಾಗ್ಬಿಡ್ತದೆ ಅರ್ಥ ಆಗ್ತಿರೋ ರೀತಿ ಅಂತ. ಆಲ್ ಗ್ರೀಕ್ ಲ್ಯಾಟಿನ್. ಓಕೆ, ಟೋಟಲಿ ಇನ್ಕಾಂಪ್ರಿಹೆನ್ಸಿಬಲ್, ಹೈಲಿ ಕನ್ಫ್ಯೂಸಿಂಗ್ ಆರ್ ಇಂಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಆ ಥರದ್ದು. ದಿಸ್ ಹೈ ಲೆವೆಲ್ ಕ್ವಾಂಟಮ್ ಮೆಕ್ಯಾನಿಸಮ್ ಗೈಡ್ ಬುಕ್ ಈಸ್ ಆಲ್ ಗ್ರೀಕ್ ಅಂಡ್ ಲ್ಯಾಟಿನ್ ಟು ಮೀ. ಅಂದ್ರೆ ಏನ್ ಹೇಳ್ರಿ, ಒಂದು ಆಲ್ ಗ್ರೀಕ್ ಟು ಮೀ ಅಂತ ಇರುತ್ತೆ, ಆಲ್ ಲ್ಯಾಟಿನ್ ಟು ಮೀ ಇರುತ್ತೆ, ಅಥವಾ ಆಲ್ ಗ್ರೀಕ್ ಅಂಡ್ ಲ್ಯಾಟಿನ್ ಟು ಮೀ ಅಂತ ಇರುತ್ತೆ, ಯಾವ್ದಾದ್ರು ಒಂದಿರುತ್ತೆ. ಓಕೆನಾ? ಅಥವಾ ಎರಡು ಇರ್ತದೆ. ಓಕೆ, ಸಮಸ್ಯೆ ಇಲ್ಲ. ಏನಂತಂದ್ರೆ ಕ್ವಾಂಟಮ್ ಮೆಕ್ಯಾನಿಸಮ್ದು ಒಂದು ಬುಕ್ ಇತ್ತಲ್ಲ, ಈಗ ನೋಡಿ ನೀವು ಆರ್ಟ್ಸ್ ಓದಿರ್ತೀರಾ, ಏನೋ ಒಂದು ಬರೀ ಒಂದು ಸೈನ್ಸ್ ಓದಿರ್ತೀರಾ ಅಂತ ಇಟ್ಕೊಳ್ಳಿ, ನಿಮ್ಗೆ ಕ್ವಾಂಟಮ್ ಮೆಕ್ಯಾನಿಸಮ್ ಬಗ್ಗೆ ನಿಮ್ಗೆ ತಲೆನೇ ಇಲ್ಲ. ಆ ಬುಕ್ ತಗೊಂಡ್ರೆ ಲೈಬ್ರರಿಲಿ ಓದ್ರಿ, ಅದು ಏನಾದ್ರು ಅರ್ಥ ಆಗ್ತದೆ ನಿಮಗೆ. ದಟ್ಸ್ ಆಲ್ ಗ್ರೀಕ್. ಓಕೆನಾ? ನೆಕ್ಸ್ಟ್ ಆಲ್ಗೋ. ನಡೀತಾ ಇರಲಿ ಆಲ್ಗೋ ಹೋಗಿ ಅಂದ್ರೆ ಅತ್ಯಂತ ಚುರುಕುತನ, ಸದಾ ಕಾರ್ಯನಿರತವಾಗಿ ಇರೋ ಸ್ಥಿತಿ. ಅಂದ್ರೆ ಯಾವಾಗಲೂ ಕೆಲಸ ಮಾಡ್ತಾನೆ ಇರೋದು. ಆಲ್ಗೋ ಓದ್ತಾನೆ ಇದೆ, ಎಲ್ಲದೂ ನಡೀತಾನೆ ಇದೆ ಅಂತೇನು. ಬೀಯಿಂಗ್ ಎಕ್ಸ್ಟ್ರೀಮ್ಲಿ ಬಿಸಿ, ಭಾರಿ ಎಲ್ಲ ಕೆಲಸದ ಆಲ್ಗೋ ಎಲ್ಲದೂ ಇಟ್ಕೊಂಡು ಹೋಗ್ತಾನೆ ನಾವು. ಏನೋ ಆ ಫೈಲು ಗೀಲು ಬೈಕ್ ಎಲ್ಲ ತಗೊಂಡು ಹೋಗ್ತಾನೆ, ಹೆವಿ ಬಿಸಿ. ಅವ್ನು ಒಂದು ಚೂರು ಇದಿಲ್ಲ, ಆಲ್ಗೋ ಎಲ್ಲ ತಗೊಂಡು ಹೋಗ್ತಾನೆ ಅಂತ. ಆಕ್ಟಿವ್ ಆರ್ ಫುಲ್ ಆಫ್ ಎನರ್ಜಿಟಿಕ್ ಆಕ್ಟಿವಿಟಿ. ನೋಡ್ರಿ, ಎಲ್ಲದೂ ಹಿಡ್ಕೊಂಡು ಇರೋ ಎಲ್ಲ ಸಮಸ್ಯೆನೂ ಬಗೆಹರಿಸ್ಕೊಂತ ಹೋಗ್ಬೇಕಂತಂದ್ರೆ ಸಿಕ್ಕಾಪಟ್ಟ ಎನರ್ಜಿ ಬೇಕಲ್ವ ಲೈಫಲ್ಲಿ. ಸೊ ಫುಲ್ ಆಫ್ ಎನರ್ಜಿ ಇನ್ ಆಕ್ಟಿವಿಟಿ. ಇಟ್ ಹ್ಯಾಸ್ ಬೀನ್ ಆಲ್ ಗೋ at the wedding of it has been all go at the wedding hall since 5 o'clock this morning. ಅಂತಂದ್ರೆ ಬೆಳಿಗ್ಗೆ ವೆಡ್ಡಿಂಗ್ ಹಾಲ್ ಆಗಿ ನೋಡ್ರಿ, ನೀವು ಮದುವೆ ಮೇಲೆ ನೋಡ್ತಿರ್ಬೋದು, ನಿಮ್ಗೆ ಎಲ್ಲರೂ ಪಟ 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 ಎಲ್ಲ ಕೆಲಸ ಮಾಡ್ತಿರ್ತಾರೆ. ಇಂಥವೇ ಹತ್ತವ್ರೆ ಅಲ್ಲಿ ಹೊಡೆದವ್ರೆ ಅಂದ್ರೆ ಅಷ್ಟೊಂದು ಬಿಸಿ ಇರುತ್ತೆ ಅಂತ. ಅಂದ್ರೆ ಇಟ್ ಹ್ಯಾಸ್ ಬಿನ್ ಆಲ್ ಗೋ, ಅಷ್ಟೊಂದು ಬಿಸಿ ಐತಿ ವೆಡ್ಡಿಂಗ್ ಹಾಲಲ್ಲಿ ಬೆಳಿಗ್ಗೆ 5 ಗಂಟೆಯಿಂದಾನೆ ಅಂತ. ಈಗ ಅಕೌಂಟ್ ಫಾರ್ ಅಂತಂದ್ರೆ ಏನು? ಜವಾಬ್ದಾರಿ. ಈಗ ಇರ್ಬೋದು, ಈಗ ನಾರ್ಮಲ್ ಆಗಿ ನೀವು ಹೇಳೋದು ಕೇಳಿರ್ತೀರಾ, ಸರ್ ಇವತ್ತು ಹಾಲಿಡೇ ಇದೆ ಆಸ್ ಅನ್ ಅಕೌಂಟ್ ಫಾರ್ ಆಸ್ ಅನ್ ಅಕೌಂಟ್ ಫಾರ್ ಏನು ಹೇಳ್ಬೋದು, ಕ್ರಿಸ್ಮಸ್ ಅಂತ. ಆಸ್ ಅನ್ ಅಕೌಂಟ್ ಫಾರ್ ಕ್ರಿಸ್ಮಸ್, ಆಸ್ ಅನ್ ಅಕೌಂಟ್ ಫಾರ್ ದೀಪಾವಳಿ ಅಂತಂದ್ರೆ ಅದರ ಕಾರಣದಿಂದಾಗಿ, ಅದರ ಉದ್ದೇಶದಿಂದಾಗಿ ರಜೆ ಇದೆ ಇವತ್ತು ಕೇಳ್ತಾರಲ್ಲ, ಇದು ಅಕೌಂಟ್ ಆ್ಯಂಡ್ ಕ್ರಿಸ್ಮಸ್ ಆಫ್ ಕ್ರಿಸ್ಮಸ್ ಹಿಂಗೆ ಅಂತಂದ್ರೆ ಅದರಿಂದಾಗಿ ಕಾರಣ ಅದಕ್ಕೆ ರಜೆ ಇರುತ್ತೆ. ಟು ಎಕ್ಸ್ಪ್ಲೈನ್ ಆರ್ ಗಿವ್ ರೀಸನ್, ಬಿ ರೆಸ್ಪಾನ್ಸಿಬಲ್ ಫಾರ್ ಸ್ಪೆಂಟ್ ಫಂಡ್ಸ್ ಆರ್ ರೆಸೋರ್ಸಸ್. ಈಗ ಅದೊಂದು ಕಾರಣ ಆಯ್ತಾ, ಹಿಂಗೂ ಹೇಳ್ತಾರೆ ಆಯ್ತಾ. ಇನ್ನೊಂದು ಮೀನಿಂಗ್ ಹೆಂಗ್ ಬರುತ್ತೆ ಅಂದ್ರೆ, ಎರಡು ಒಂದೇ ಮೀನಿಂಗ್. ಹೆಂಗೆ ಅಂತಂದ್ರೆ, ಏನೋ ಒಂದು ತಪ್ಪು ಮಾಡ್ತಾರೆ, ಕೇಳ್ತಾರೆ ಇದಕ್ಕೆ ಅಕೌಂಟೇಬಲ್ ಯಾರು ಇದಕ್ಕೆ ಅಕೌಂಟೇಬಲ್, ಹಿಂಗೆಲ್ಲ ಕಿತ್ತು ಬಿಸಾಡಿರಲ್ಲ, ಇದು ಅಕೌಂಟೇಬಲ್ ಯಾರು ಆಗ್ತಾರೆ, ಅದಕ್ಕೆ ಯಾರು ಜವಾಬ್ದಾರಿ ಯಾರು ತಗತ್ತಾರೆ, ಅಥವಾ ಯಾರು ರೀಸನ್ ಯಾರು ಮಾಡೋದಕ್ಕೆ, ಹೂ ಇಸ್ ಅಕೌಂಟೇಬಲ್ ಟು ದಿಸ್ ಅಂತ ಕೇಳ್ತಾರೆ. ಅಂತಂದ್ರೆ ಅರ್ಥ ಏನು? ಯಾರು ರೀಸನ್, ಅಕೌಂಟೇಬಲ್, ಅಕೌಂಟ್ ಫಾರ್
ಅಂತ ನೀವು ಹೆಂಗ್ ತಿಳ್ಕೊಂಡ್ರಿ ಅಕೌಂಟ್ ಯಾರ ಅಕೌಂಟ್ ಇದು ಅಂತ, ಯಾರ ಅಕೌಂಟ್ ಈಗ ದುಡ್ಡಿದೆ ಇಷ್ಟೆಲ್ಲ ಯಾರ ಅಕೌಂಟ್ ಇದು, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫೇಕ್ ಮೆಸೇಜ್ ಮಾಡ್ತಾರೆ ಯಾರ ಅಕೌಂಟ್ ಇದು, ಯಾರ ಅಕೌಂಟ್ ಅಂದ್ರೆ ಯಾರ ಜವಾಬ್ದಾರಿ ತಗೊಂಡಿರುತ್ತೆ ಇದ್ರ ಅಕೌಂಟ್ ನೆನ್ಪಿಟ್ಕೊಳ್ಳೋದು ಓಕೆನಾ. ಅಕೌಂಟ್ ಫಾರ್ ಓಕೆ ದ ಅಕೌಂಟ್ ಕ್ಲರ್ಕ್ had a carefully account for every single rupee spent during the trip. ನೋಡ್ರಿ ಅಕೌಂಟ್ಸ್ ಕ್ಲರ್ಕ್ ಅಕೌಂಟಿಗೆ ಹಾಕ್ಬಿಟ್ಟು ಓಕೆ. ಅಕೌಂಟ್ಸ್ ಕ್ಲರ್ಕ್ ಏನ್ ಮಾಡ್ತಿದ್ರು ಅಂತಂದ್ರೆ ಕೇರ್ಫುಲಿ ಅಕೌಂಟ್ ಫಾರ್ ಅದು ಪ್ರತಿಯೊಂದಕ್ಕೂ ಕೇರ್ಫುಲ್ ಆಗಿ ಜವಾಬ್ದಾರಿ ತಗೊಂಡಿದ್ರು. ಯಾವುದಕ್ಕೆ ಒಂದೊಂದು ರೂಪಿಗೂ ಟ್ರಿಪ್ಪಿಗೆ ಟ್ರಿಪ್ ಅಲ್ಲಿ ದುಡ್ಡನ್ನ ಮ್ಯಾನೇಜ್ ಮಾಡೋರು ಪ್ರತಿಯೊಂದು ರೂಪಿಗೂ ಜವಾಬ್ದಾರಿ ತಗೊಂಡಿದ್ರು ಅಂತ. ಆಸ್ ಡ್ಯಾಫ್ಟ್ ಆಸ್ ಬ್ರಷ್, ಡ್ಯಾಫ್ಟ್ ಅಂತಂದ್ರೆ ಒಂಥರ ಮೊಂಡು ಅಂತ ಅಂದ್ರೆ ಅತಿ ಮೂರ್ಖ. ಈ ಬ್ರಷ್ ಮೊಂಡಾಗಿರೋದು ನೋಡ್ರಿ ನೋಡ್ರಿ ಈ ಬ್ರಷ್ ಇದೊಂದು ಬ್ರಷ್ ಗೊತ್ತಲ್ಲ ನಿಮ್ಗೆ ಹಿಂಗಿರ್ತಾರ ಈಗ ಆಕ್ಚುಲಿ ಹಿಂಗಾಗಿ ಹಿಂಗ್ ಚೌಕ ಇರುತ್ತಾನೆ ಬ್ರಷ್ ಗೊತ್ತಲ್ವಾ ಇಲ್ಲೇ, ಬಟ್ ಇದೇನಾಗಿದೆ ಮೊಂಡಾಗೋಗಿದೆ, ಡೆಫ್ಟ್ ಆಗೋಗಿದೆ. ಸೊ ಆಸ್ ಬ್ರಷ್ ಡೆಫ್ಟ್ ಆಸ್ ಎ ಬ್ರಷ್ ಅಂತಂದ್ರೆ ಬ್ರಷ್ ಈ ಮೊಂಡ್ ಬ್ರಷ್ ಎಷ್ಟು ಏನಕ್ಕೂ ಕೆಲ್ಸಕ್ಕೆ ಬರಲ್ಲ ಹಂಗಿದ್ದಾವೆ ಅಂತ. ಅತಿ ಮೂರ್ಖ, ಅತಿ ಬುದ್ಧಿಹೀನ ನಡವಳಿಕೆ. ಅರ್ಥ ಆಯ್ತಾ? ಇವಕ್ಕೆಲ್ಲ ನಿಮ್ಗೆ ಟೀಚರ್ಸ್ ಇಲ್ಲದೆ ಸುಮ್ಮನೆ ಆಸ್ ಡೆಫ್ಟ್ ಆಸ್ ಹಿಂಗಿಂಗ್ ಅಂತ ಥಿಂಕ್ ಮಾಡ್ಕೊಳಕ್ ಆಗಲ್ಲ. ಗೊತ್ತಾಗ್ಬೇಕು ಅಂತಂದ್ರೆ ಒಬ್ರು ಹೇಳ್ಬೇಕಾಗತ್ತೆ, ಮತ್ತೆ ಈಸಿಯಾಗಿ ಒಂದೇ ಸರಿ. ಈಗ ಹೆಂಗ್ ಗೊತ್ತಾ, ನೀವು ಬುಕ್ಕಲ್ಲಿ ಸ್ಟಡಿ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಬುಕ್ಕಲ್ಲಿ ಸ್ಟಡಿ ಮಾಡೋದು ಆಗಲ್ಲ ಅಂತ ಹೇಳಿಲ್ಲ ನಾನು. ಬುಕ್ಕಲ್ಲಿ ಸ್ಟಡಿ ಮಾಡ್ತಿದ್ದೀರಾ ಅಂತಂದ್ರೆ ಒಂದ್ಸರಿ ನೋಡ್ತೀರಾ, ಎರಡನೇ ಸರಿ ರಿವಿಷನ್ ಬೇಕಾಗುತ್ತೆ, ಮೂರನೇ ಸರಿ ಬೇಕಾಗುತ್ತೆ, ಮಿನಿಮಮ್ ಅಂದ್ರೂ ಒಂದು 7-8 ರೀಡಿಂಗ್ಸ್ ಬೇಕಾಗುತ್ತೆ ರಿವಿಷನ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ಕಂಪ್ಲೀಟ್ ಆಗಿ. ಅದೇ ಇನ್ ಕೇಸ್ ನಿಮ್ಗೆ ಟೀಚರ್ ಹತ್ರ ಕಲಿತು ಒಂದು ಮೂರು ಸರಿ ಅಷ್ಟರೊಳಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಓಕೆನಾ. ಸ್ವಲ್ಪ ಟೈಮ್ ಟೇಕಿಂಗ್ ಆಗುತ್ತೆ, ಬಟ್ ಅಲ್ಲಿ 8 ಸರಿ ಆಗೋದು ಇಲ್ಲಿ 3 ಸರಿ ಆಗುತ್ತೆ, ಎಲ್ಲ ಒಂದೇ. ಬಟ್ ಇದರಲ್ಲೇ ಚೆನ್ನಾಗಿ ನೆನ್ಪಿಡ್ತಿದೆ, ಬೇಗ ಆಗುತ್ತೆ ನಿಮಗೆ. ಅರ್ಥ ಆಯ್ತಲ್ವಾ? ಸೊ ಹಿಂಗೆ ಯಾವ್ದು ಈಗ ನೀವೇ ಕಲಿಯೋದು ಏನು ಇದಲ್ಲ, ಬಟ್ ನೀವು 10 ಸರಿ ಓದ್ಬೇಕಾಗುತ್ತೆ, ಇಲ್ಲಿ 3 ಸರಿ ಓದ್ಬೇಕಾಗುತ್ತೆ. ಯಾವ್ದು ಈಸಿ ಆಗುತ್ತೆ ನೀವೇ ಲೆಕ್ಕ ಹಾಕಿ. ಇದ್ರಲ್ಲಿ ಮತ್ತೆ ಚೆನ್ನಾಗಿ ಈಸಿ ನೆನಪಿರುತ್ತೆ ಕ್ಲಾಸ್ ಕೇಳೋದ್ರಿಂದ. ಸೊ ಅತಿ ಮೂರ್ಖ ಅಥವಾ ಬುದ್ಧಿವಂತ ಅಂತ, ಅತಿಹೀನ ಬುದ್ಧಿಹೀನ ಅಂತ. ಆಸ್ ಎ ಬ್ರಷ್ ಗೊತ್ತಲ್ಲ. ಡಾಕ್ಟ್ ಅಂತಂದ್ರೆ ಒಂಥರ ಫೂಲಿಶ್ ಅಂತ ಏನೋ ಅರ್ಥ. ಇದೊಂದು ಇಂಗ್ಲಿಷ್ ವರ್ಡ್ ನೆನ್ಪಿಟ್ಕೊಳ್ಳಿ, ಡಾಕ್ಟ್. ಡೆಫ್ಟ್ ಅಲ್ಲ, ಡೆಫ್ಟ್ ಅಂತಂದ್ರೆ ಚುರುಕು ಅಂತ, ಡಿಇ ಡಾಫ್ಟ್. ಶಿ ಈಸ್ ಎ ಸ್ವೀಟ್ ಲೇಡಿ ಬಟ್ ಸಮಟೈಮ್ಸ್ ಹರ್ ಐಡಿಯಾಸ್ ಆರ್ ಹ್ಯಾಸ್ ಎ ಡಾಫ್ಟ್ ಆಸ್ ಎ ಬ್ರಷ್ ಅಂತಂದ್ರೆ ಇದು ಒಳ್ಳೆ ಹುಡುಗಿ ಪಾಪ, ಚೆನ್ನಾಗಿ ಮಾತಾಡ್ತಾಳೆ, ಆದ್ರೆ ಅವಳು ಒಂದೊಂದು ಟೈಮ್ ಅವಳ ಮನೆ ಬುದ್ಧಿ ಮಂಡು ಏನೋ ಅರ್ಥ ಮೂರ್ತ ತರ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ ಅಂತ. ಎಕ್ಸಾಂಪಲ್ ನೀವು ನೋಡಿರ್ಬೋದು, ಈಗ ಕ್ಯೂಟ್ ಆಗಿ ಚೆನ್ನಾಗಿರೋ ಯಾರೋ ಒಬ್ರು ಬರ್ತಾರೆ, ಮಾತಾಡ್ತಾರೆ, ಚೆನ್ನಾಗಿ ಒಳ್ಳೆ ಚಂದ ಮಾತಾಡ್ತಾರೆ ಓಕೆ. ಆಮೇಲೆ ಏನೋ ಒಂದು ಹೇಳ್ತಾರೆ, ಇಲ್ಲ ನಾವು ಹಂಗ್ ಮಾಡಿ ಇದನ್ನ ಇಲ್ಲಿ ಹಾಕಿ ಕಟ್ಬಿಟ್ಟಿದ್ರೆ ಬಾರಿ ಚೆನ್ನಾಗಿತ್ತಲ್ಲ ಅಂತ. ಅವಾಗ ಇವಳು ಯಾರ ಹುಡುಗಿನ ಅರ್ಥ ಆಗಲ್ಲ. ಈಗ ನಾರ್ಮಲ್ ನಾವು ಟಿವಿಲಿ ಫಿಲ್ಮ್ ಎಲ್ಲ ನೋಡ್ತೀವಿ, ಸಾರ್ ಬುದ್ಧಿನ ಒಂಥರ ಸಿಲ್ಲಿ ಮಾತಾಡ್ತಾರೆ, ಏನೋ ನಾವು ಹೇಳ್ದ ಅರ್ಥನೇ ಆಗಲ್ಲ ಸರ್ ಆ ಹುಡುಗಿಗೆ ಅಂತ. ಹುಡುಗಿರು ಸ್ವಲ್ಪ ಪಟಕ್ಕಂತ ಗ್ರಾಸ್ಪ್ ಆಗೋದಿಲ್ಲಲ್ಲ, ಅವ್ರಿಗೆ ಅರ್ಥನೇ ಆಗಲ್ಲ. ಹಂಗೆ ಭಾರಿ ಚುಕ್ಕಿರೋಲ್ಲ ಅಂತ, ಎಲ್ಲರೂ ಅಲ್ಲ, ಮತ್ತೆ ಬೇಜಾರಾಗ್ಬೇಡಿ ಹುಡುಗಿರು ಅಂದ್ರೆ ಹಂಗೆ. ಒಳ್ಳೆ ಹುಡುಗಿ ಹೌದು, ಬಟ್ ಒಂಥರ ಬುದ್ಧಿ ಇಲ್ಲ ಸರಿಯಾಗಿ. ಗಾಡ್ಸ್ ಅಪೆ ಅಂತಂದ್ರೆ ಗಾಡ್ಸ್ ಅಪೆ ಅಂತಂದ್ರೆ ಜನ್ಮಜಾತ ಮುಟ್ಟು, ಹುಟ್ಟಿನಿಂದ ಅವನ್ ದೇವ್ರು ಅವನಿಗೆ ಅದರ ಶಾಪನೇ ಕೊಡ್ತಿದ್ದಾರೆ, ಬುದ್ಧಿಮಾಂದ್ಯ ವ್ಯಕ್ತಿ. ಗಾಡ್ಸ್ ಅಪೆ ದೇವ್ರ ಶಾಪ, ದೇವ್ರ ವರ ಅಲ್ಲ ಅಂತ. ಎ ಬಾರ್ನ್ ಫೂಲ್, ಆ ಸಿಂಪ್ಲಿಟನ್ ಆರ್ ಸಿಂಪಲ್ಟನ್ ಆರ್ ಸಮ್ ಒನ್ ವಿತ್ ಎಕ್ಸ್ಟ್ರೀಮ್ಲಿ ಲೋ ಇಂಟೆಲೆಕ್ಟ್ ಅಂತಂದ್ರೆ ಕೆಲವರು ನೋಡಿರ್ತೀರಿ ನೀವು, ಅವ್ರಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ತುಂಬಾ ನಿಮ್ಮ ಕ್ಲಾಸಲ್ಲಿ ಇರ್ಬೋದು, ತುಂಬಾ ಒಂದು ಕ್ವಶನ್ ಹೇಳಿದ್ರು ಅರ್ಥ ಆಗಲ್ಲ. ಒಂದು ಮಗ್ಗಿ ABCD ಅಟ್ಲೀಸ್ಟ್ ನಮ್ಮ ಕ್ಲಾಸಲ್ಲಿ 1-2 ಜನ ಎಲ್ಲ ಇದ್ರು, ತುಂಬಾ ಮಕ್ಕಳು ಏನು ABCD ಬರ್ತಾ ಇರಲಿಲ್ಲ ನಾವು ಹೈಸ್ಕೂಲ್ ಇದ್ರಲ್ಲೆಲ್ಲ ಇರ್ಬೇಕಿದ್ರೆ. ಒಂದು ಅವ್ರಿಗೆ ಒಂದು ಸ್ವಲ್ಪ ಸಿಕ್ಕಾಪಟ್ಟ ಅವ್ರ ಮೆಂಟಲ್ ಇಂಟೆಲೆಕ್ಚುಯಲ್ ಪವರ್ ಇದೆಯಲ್ಲ, ಇಂಟೆಲೆಕ್ಟ್ ಬುದ್ಧಿ ಮತ್ತೆ ಅಷ್ಟೊಂದು ವೀಕ್ ಇರ್ತೈತೆ ಒಂಥರ ಅಂತ. ಅದಕ್ಕೇನಂತ ನಾವು ಗಾಡ್ಸ್ ಅಪೆ ಅಂತೀವಿ. ಅವ್ರಿಗೆ ಏನಿಲ್ಲ, ದೇವರೇ ಅವ್ರು ಬೇರೆ ಇದ್ರಲ್ಲಿ ಇರ್ಬೋದು, ಅವ್ರ ಸ್ಪೋರ್ಟ್ಸ್ ಇರ್ಬೋದು, ಕೆಲಸ ಇರ್ಬೋದು, ಅದ್ರಲ್ಲಿ ಚುರುಕಿರ್ಬೋದು, ಅದು ಹೆಂಗ್ ಗೊತ್ತು. ಬಟ್ ಏನ್ ಮಾಡಿರ್ತಾರೆ, ಇದು ಏನೋ ಇದನ್ನ ನೀರಲ್ಲಿ ಹೋಗೋ ಮೀನು ಅಂತಂದ್ರೆ ಮರ ಹತ್ತೋ ಸ್ಪರ್ಧೆಗೆ ಬಿಟ್ಟಂಗೆ ಆಗ್ಬಿಡುತ್ತೆ ಅವರಿಗೆ. ಏನ್ ಮಾಡೋಕ್ಕಾಗಲ್ಲ, ಅವ್ರ ಮಂಡ್ಯನ ಓಡೋದಿಲ್ಲ. ಸೊ ಅವ್ರವ್ರಿಗೆ ಯಾವ್ದಕ್ಕೆ ಅವ್ರು ಸೂಟೇಬಲ್ ಅದಕ್ಕೆ ಅವ್ರನ್ನ ಕಳ್ಸ್ಬೇಕು ಅನ್ನೋದು. ಅದಕ್ಕೆ ಚೀನಾ ಈಗ ಎಷ್ಟೋ 50, 100, 120 ಚಿನ್ನದ ಪದಕ ಗೆಲ್ಲೋದು ಒಲಿಂಪಿಕ್ ಅಲ್ಲಿ. ಸೊ ಓಕೆ ಇರ್ಲಿ ಅಂತಂದ್ರೆ ನಮ್ಮ ದೇಶದಲ್ಲಿ ಏನಿದೆ, ಪೇರೆಂಟ್ಸ್ ಅಪ್ಪ ಅಮ್ಮ ಅಂತಂದ್ರೆ ಬುಕ್ ಓದ್ಬೇಕಂತೆ. ಹುಡುಗ ಅಂದ್ರೆ ಜಾಲಿ ಹೋಗ್ಬೇಕು, ಓದ್ಬೇಕು, ಬೇರೆ ಮುಟ್ಟಂಗಿಲ್ಲ. ಹಿಂಗಾದಾಗಲೇ ಇಂಥ ಪ್ರಾಬ್ಲಮ್ ಆಗೋದು. ಸೊ ಗಾಡ್ಸ್ ಅಪೆ ಅಂತಂದ್ರೆ ಬುದ್ಧಿಮಾಂದ್ಯ. ಹುಟ್ಟಿಂದ ಗಾಡ್ಸಿನ ಅಪೆ ಅಂತಂದ್ರೇನು, ಇದಕ್ಕೆ ನಾನು ನೆನ್ಪಿಡೋದಕ್ಕೆ ಹೇಳಿದ್ರು ಗಾಡ್ಸ್ ಆ್ಯಪ್ ಅಂತ. ಅದು
ಗಾಡ್ಸ್ ಆ್ಯಪ್. ಓಕೆನಾ, ಗಾಡ್ಸ್ ಆ್ಯಪ್ ಅಂದ್ರೆ ಏನು, ಇದಕ್ಕೆ ಹೆಂಗೆ ನೆನ್ಪಿಡ್ಬೋದು ನೀವು, ಅಪೆ ಅಂತಂದ್ರೆ ಶಾಪ ಅಂತ ಹಿಂಗೇನೋ ನೆನ್ಪಿಡ್ಬೋದು ಅಪೆ. ಓಕೆನಾ, he just started back in complete silence, acting like a god app when asked simple direction. ನೋಡಿ, ಸಿಂಪಲ್ ಡೈರೆಕ್ಷನ್ ಅವನ ಹತ್ರ ಕೇಳಿದ ತಕ್ಷಣ ನಾವು ಸ್ವಲ್ಪ ಕಂಪ್ಲೀಟ್ ಸೈಲೆಂಟ್ ಆದ್ರೆ ಏನು ಕೇಳ್ಬೇಕಂತ ಗೊತ್ತಾಗ್ತದೆ. ಅಷ್ಟೊಂದು ಇದು ಎ ಹೌಸ್ ಆಫ್ ಕಾರ್ಡ್ಸ್. ನೋಡ್ರಿ, ಹೌಸ್ ಆಫ್ ಕಾರ್ಡ್ಸ್ ಅಂತಂದ್ರೆ ಏನು, ಕಾರ್ಡಾಗ ಮನೆ ಕಟ್ಟಿನವ ಅಂದ್ರೆ ಸ್ಥಿರವಾದ ದುರ್ಬಲವಾದ. ಈ ಕಾರ್ಡಾಗ ಮನೆ ಕಟ್ಟಿರೋದು, ಇದ್ರಾಗ ಕಾರ್ಡಾಗೆಲ್ಲ ಸುತ್ತ ಮನೆ ಕಟ್ಕೊಂಡು ನೀವು ಇದ್ರಾಗ ಜೀವನ ಮಾಡ್ತೀರ, ಅಥವಾ ಕಟ್ಟಿ ನೀಟಾಗಿ ಇರ್ತದೆ ಅದು ಕಾರ್ಡಾಗಿರೋ ಕಟ್ಟಿರೋ ಮನೆ, ಬಿದೋತ್ತಾನೆ ಡಮಾರೆ ಅದು. ಸೊ ಏನಾದ್ರ ಅರ್ಥ, ಸ್ಥಿರವಾದ ದುರ್ಬಲವಾದ. ಹೌಸ್ ಆಫ್ ಕಾರ್ಡ್ಸ್ ಗೊತ್ತಿರುತ್ತೆ, ಕಾರ್ಡಾಗ ಮನೆ ಕಟ್ಟೋದು ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ದುರ್ಬಲ ಇದು ಗೊತ್ತಿಲ್ಲದೆ ಇರ್ಬೋದು, ಬಟ್ ಅರ್ಥ ಆಗ್ಬಿಡುತ್ತೆ. ಕಾರ್ಡ್ ಆಫ್ ಹೌಸ್ ಆಫ್ ಕಾರ್ಡ್ ಅಂದ್ರೆ ದುರ್ಬಲ ಅಂದ್ರೆ ಪಟಕಂತ ಅರ್ಥ ಆಗುತ್ತಲ್ಲ ಎಲ್ರಿಗೂ, ಕಾರ್ಡಾಗ ಮನೆ ಕಟ್ಟೋದು. ಈಗ ಎ ಹೈಲಿ ಫ್ರಜೈಲ್ ಪ್ಲಾನ್ ಸ್ಟ್ರಕ್ಚರ್ ಆರ್ಗನೈಸೇಷನ್ ಕೊಲ್ಯಾಪ್ಸ್ ಈಸಿಲಿ, their partnership built entirely and false projection collapsed like a house of cards ತರ ಹೋಯ್ತದೆ. ಆ್ಯಂಡ್ ಐ ಫಾರ್ ಎನ್ ಐ. ಐ ಫಾರ್ ಎನ್ ಐ ಅಂತಂದ್ರೆ ಸೇಡಿಗೆ ಸೇಡು, ಕಣ್ಣಿಗೆ ಕಣ್ಣು. ಈಗ ಯಾವುದೋ ಒಂದು ರಾಜನ ಕಾಲದಾಗ ಇತ್ತಲ್ಲ, ಒಂದು ಕಣ್ಣು ಅದನ್ನ ಅವನದು ಕಣ್ಣು ತೆಗಿ, ಅವನಿಗೆ ಹೊಡೆದ್ನ ನೀನು ಹೊಡಿ, ಅವ್ನು ಕಪಾಳಕ್ಕೆ ಹೊಡೆದ್ನ ನೀನು ಬಾರ್ದು. ಐ ಫಾರ್ ಎನ್ ಐ ಅಂತಂದ್ರೆ ಸೇಡ್, ಸೇಡಿಗೆ ಸೇಡ್ ಅಂತ ಪ್ರತಿಕಾರ. ಎನ್ ಈಕ್ವಲ್ ರೆಟ್ರಿಬ್ಯೂಷನ್ ಬೇರ್ ದ ಪೆನಾಲ್ಟಿ ಆರ್ ರಿಟಾಲಿಯೇಷನ್ ಪರ್ಫೆಕ್ಟ್ಲಿ ಮ್ಯಾಚಸ್ ದ ಅಫೆನ್ಸ್. ಅಂತಂದ್ರೆ ಏನಾದ್ರು ಅಫೆನ್ಸ್ ಅನ್ನ ಅವ್ನು ಏನು ಅಫೆನ್ಸ್ ಮಾಡೋಣ, ಈಗ ಹೆಂಗೆ ಅಂತಂದ್ರೆ ಒಂದು ರಾಜ ಕಾಲದಾಗೆ ಅವನು ಇದು ಮಾಡಿ ಬಂದೇನ, ರೇಪ್ ಮಾಡಿ ಬಂದೇನ, ಅವ್ನು 2 ಕಾಲು ಕಟ್ ಮಾಡು. ಅವನು ಕಳ್ತನ ಮಾಡಿ ಬಂದೇನ, ಅವ್ನು 2 ಕೈ ಕಟ್ ಮಾಡು. ಅಂದ್ರೆ ಅವ್ನು ಏನು ಮಾಡಿರ್ತಾನ ತಪ್ಪನ್ನ ಅದಕ್ಕೆ ತಕ್ಕವಾದ ಶಿಕ್ಷೆ, ಆ ಥರದ್ದು. ಅಂದ್ರೆ ಐ ಫಾರ್ ಎನ್ ಐ, ಕಣ್ಣಿಗೆ ಕಣ್ಣು ಅಷ್ಟೇ. Following an eye for an eye principle will only end up making the whole world blind. ಎಲ್ಲರಿಗೂ ಐ ಫಾರ್ ಎನ್ ಐ ಅಂತ ಒಬ್ಬೊಬ್ಬನ ತಕ್ಕಂತಂದ್ರೆ ಇಡೀ ಪ್ರಪಂಚ ಏನಾದ್ರು ಬಿಡುತ್ತೆ, ಕೂರ್ಡಾಗ್ಬಿಡುತ್ತೆ. ಆ್ಯಂಡ್ ಓಪನ್ ಬುಕ್ ಅಂತಾರೆ. ಬಾರಿ ಎಲ್ಲದು ನಿಮಗೆ ಎಲ್ಲ ಹೇಳ್ತಿರ್ತೀನಿ, ಏನು ನಿಮಗೆ ಸೀಕ್ರೆಟ್ ಇಲ್ಲ. ಓಪನ್ ಬುಕ್ ಫುಲ್, ಏನು ರಹಸ್ಯ ಇಲ್ಲ, ಪಾರದರ್ಶಕ. ಪಾರದರ್ಶಕ ಅಂತಂದ್ರೆ ಇಲ್ಲಿ ಟ್ರಾನ್ಸ್ಪರೆಂಟ್. ಅಷ್ಟೊಂದು ಅವನ ಮನ್ಸಿಗೆ ಏನಕ್ಕೆ ಎಲ್ಲದು ಗೊತ್ತಾಗುತ್ತೆ, ಆರಾಮಾಗುತ್ತೆ. ಈಗ ನೋಡಿ, ನಮ್ಮ ಗೌರ್ಮೆಂಟ್ ಕೂಡ ಎಲ್ಲರೂ ಹೇಳ್ತಿರ್ತಾರೆ, ನೀವು ಟ್ರಾನ್ಸ್ಪರೆಂಟ್ ಆಗಿರಿ, ಎಲ್ಲಿ ಹೋಯ್ತು ದುಡ್ಡು ಎಲ್ಲದನ್ನು ಟ್ರಾನ್ಸ್ಪರೆನ್ಸಿ ಮಾಡಿ ಅಂತ ಹೇಳ್ತಿರ್ತೀವಿ. ಪಾರದರ್ಶಕವಾಗಿ ಕೆಲಸ ಮಾಡಿ ಅಂತಂದ್ರೆ ಅರ್ಥ ಏನೋ, ಎಲ್ಲದು ಗೊತ್ತಾಗೋ ಥರ ಕೆಲಸ ಮಾಡಿ. ಏನು ಓಪನ್ ಬುಕ್. ಕ್ಲೋಸ್ಡ್ ಬುಕ್ ಅಂತಂದ್ರೇನು, ಕ್ಲೋಸ್ಡ್ ಬುಕ್ ಅಂತ ಒಂದು ಇಡಿಯಮ್ ಇದೆ. ಕ್ಲೋಸ್ಡ್ ಬುಕ್ ಅಂತಂದ್ರೇನು, ಏನು ಹೇಳಲ್ಲ, ಎಲ್ಲ ಮುಚ್ಚಿಟ್ಕೊಂತಾನೆ, ಏನು ಅವನ ಬಗ್ಗೆ ವಿಷಯನೇ ಗೊತ್ತಾಗಲ್ಲ. ಓಪನ್ ಬುಕ್ ಅಂತಂದ್ರೆ ಎಲ್ಲದ್ರ ಬಗ್ಗೆ ಆರಾಮ್ಸೆ ಎಲ್ರಿಗೂ ಗೊತ್ತೆ. ಇವ್ ಹುಡುಗನೆ ಇವನ್ ಬಗ್ಗೆ ನಂಗೆಲ್ಲ ಗೊತ್ತೆ, ಇದು ಓಪನ್ ಬುಕ್ ಎಲ್ಲದೂ ಹೇಳ್ಕೊಂತೀನಿ ಅಂದ್ರೆ ಆ ಥರ ಓಪನ್ ಬುಕ್. ಓಕೆನಾ, ಎ ಪರ್ಸನ್ ಹೂ ಹ್ಯಾಸ್ ನೋ ಸೀಕ್ರೆಟ್, ಹೂಸ್ ಲೈಫ್ ಇಸ್ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್. ಅವನ ಜೀವನನೇ ಪೂರ್ತಿ ಟ್ರಾನ್ಸ್ಪರೆಂಟ್, ಎಲ್ಲರಿಗೂ ಗೊತ್ತು. ಕೆಲವರು ಜೀವನ ಇರುತ್ತೆ, ಆತ್ಮಚರಿತ್ರೆನೇ ಬರೆದವರು ಇಡೀ ಜನಕ್ಕೆ ಹಂಚಿರ್ತಾರೆ, ಆಟೋಬಯೋಗ್ರಫಿ ಬರೆದು. ಅಂದ್ರೆ ಈ ಓಪನ್ ಬುಕ್ ಅದು, ಯಾರು ಬೇಕಾದ್ರೂ ನೋಡ್ತಾರೆ ನನ್ನ ಬಗ್ಗೆ, ಯಾರು ಹಿಡನ್ ಬುಕ್ ಆಗಿರಲ್ಲ. I have to hide from anyone in my team. My life is an open book. Sorry, I have nothing to hide. ಅಂತಂದ್ರೆ ನನ್ನ ಹತ್ರ ಮುಚ್ಚಿಟ್ಕೊಳಕ್ ಏನಿಲ್ಲ ನನ್ನ ಲೈಫಲ್ಲಿ, ನಾನೊಬ್ಬ ಓಪನ್ ಬುಕ್ ಇದ್ದಂಗೆ ಅಂತ ಅಂತಾರೆ. ಆಕ್ಚುಲ್ಸ್ ಏನೋ ಅಚಿಲಸ್ ಹೀಲ್ ಅಂತಂದ್ರೆ, ಆಕ್ಚುಲಿ ಅಕಿಲ್ಸ್ ಹೀಲ್ ಅಥವಾ ಅಚಿಲ್ಸ್ ಹೀಲ್ ಅಂತ ಕರಿತೀವಿ. ಅಂತಂದ್ರೆ ಏನಂತಂದ್ರೆ, ಇವೊಬ್ಬ ಅಚಿಲ್ಸ್ ಇದನ್ನಲ್ಲ, ಇವನು ಹೀರೋ. ಇದೊಂದು ಹಳೆ ಮೂವಿ ಇದೆ, ಏನೋ ಒಂದು ಸ್ಟೋರಿ ಇದೆ. ಆಕ್ಚುಲಿ ಒಬ್ಬ ಹೀರೋ ಇವನು. ಓಕೆ, ನಾನು ನೆನ್ಪಿಟ್ಕೊಳ್ಳೋದು ಹೆಂಗೆ ಜನರೇಟ್ ಆಯ್ತು ಅಂತ ಹೇಳ್ತೀನಿ. ಇನ್ನೊಬ್ಬ ಹೀರೋ, ಇವನಿಗೆ ಒಂದು ಹೀಲ್ ಅಂತಂದ್ರೆ ಏನು, ಒಂದು ಗಾಯ, ಏನೋ ಒಂದು ಇದು ಅನ್ನಿಸ್ತಾನೆ, ಏನೋ ಒಂದು ತೊಂದರೆ ಇದಾಗಿದೆ, ಪ್ರಾಬ್ಲಮ್ ಆಗಿದೆ ಕಾಲಿನಲ್ಲಿ ಅಂತ. ಹೀಲ್ ಅಂದ್ರೆ ಹಿಮ್ಮಡಿಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಅರ್ಥ ಏನು, ಪ್ರಮುಖ ಅಥವಾ ಮಾರಣಾಂತಿಕ ದೌರ್ಬಲ್ಯ. ಒಂದು ಹೀರೋಗೆ ಒಂದು ದೌರ್ಬಲ್ಯ ಇದೆ ಅಂತ ಅಂದ್ರೆ ಅತ್ಯಂತ ವೀಕ್ನೆಸ್ ಪಾರ್ಟ್. ಅಚಿಲ್ಸ್ ಹೀಲ್ ಅಂತಂದ್ರೆ ನಮ್ದೊಂದು ವೀಕ್ನೆಸ್, ದೌರ್ಬಲ್ಯ ನಮ್ದು ಅರ್ಥ. ಅಂತಂದ್ರೆ ಹೀರೋಗೂ ವೀಕ್ನೆಸ್ ಇರುತ್ತೆ ಅನ್ನೋ ಥರ ಒಂದು ಇಡಿಯಮ್. ಓಕೆನಾ, ಅದ್ರ ಅರ್ಥ ಏನೋ, ಪ್ರತಿಯೊಬ್ಬರಿಗೂ ಒಂದು ವೀಕ್ನೆಸ್ ಇರುತ್ತೆ ಅಂತ. ಎ ಸಿಂಗಲ್ ಬಟ್ ಎಕ್ಸ್ಟ್ರೀಮ್ಲಿ ವಲ್ನರಬಲ್ ಪಾಯಿಂಟ್ ಇನ್ ದ ಅದರ್ವೈಸ್ ಸ್ಟ್ರಾಂಗ್ ಆರ್ಮರ್ ಆರ್ ಪ್ಲಾನ್. ಓಕೆನಾ, ಏನೋ ಪಾಯಿಂಟ್ ಇನ್ನೇನು ಅದರ್ವೈಸ್. ಓಕೆ, ಅಂದ್ರೆ ಸ್ಟ್ರಾಂಗ್ ಆರ್ಮರ್ ಇರ್ತಾನಲ್ಲ ಒಬ್ಬ ಸ್ಟ್ರಾಂಗ್ ಹೋರಾಟಗಾರ ಹೀರೋ, ಅವನಲ್ಲೂ ಕೂಡ ವಲ್ನರೇಬಲ್ ಪಾಯಿಂಟ್ ಮೈನ್. ಈಗ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ, ಈಗ ನೋಡಿರ್ಬೋದು ನೀವು, ದುರ್ಯೋಧನ ಎಲ್ಲ ಫುಲ್ಲು ಬಾಡಿನ ವಜ್ರ ಮಾಡ್ಕೊಂಡು ಮಹಾಭಾರತದಲ್ಲಿ
ಏನ್ ಮಾಡಿದ್ದ ಅವನು ಫುಲ್ಲು ಸ್ಟ್ರೆಂತ್ ಆಗಿದ್ದ. ಬಟ್ ಅವನ ಒಂದು ಅಕಿಲ್ಸ್ ಹೀಲ್ ಎಲ್ಲಿತ್ತು, ಅವನ ತೊಡೆಯಲ್ಲಿ. ತೊಡೆ ಮುರಿ ಅಂತ ಕೃಷ್ಣ ಹೇಳ್ತಾನೆ, ತೊಡೆಯನ್ನ ಮುರಿತಾನೆ. ಅಂತಂದ್ರೆ ಅವನ ಒಂದು ದೌರ್ಬಲ್ಯ ಅಲ್ಲಿತ್ತು. ಆಮೇಲೆ ರಾವಣ ಇರ್ಬೋದು, ರಾವಣನ ಕಿಬ್ಬೊಟ್ಟೆಗೆ ಬಾಣ ಬಿಡು ಅಂತ ಯಾರು ವಿಭೀಷಣ ಹೇಳ್ಕೊಡ್ತಾನೆ. ಅಂತಂದ್ರೆ ಅವನ ಒಂದು ದೌರ್ಬಲ್ಯ ಏನೋ ಆ ಕಿಬ್ಬೊಟ್ಟೆಯಲ್ಲಿತ್ತು. ಅಂದ್ರೆ ಪ್ರತಿಯೊಬ್ಬರದ್ದು ಒಂದು ದೌರ್ಬಲ್ಯ ಇರುತ್ತೆ ಒಂದು ಅಂತ ನಂತರ ಮೇನ್ ಪಾಯಿಂಟ್ ಆಫ್ ದೌರ್ಬಲ್ಯ. ಹಿ ಈಸ್ ಅನ್ ಇನ್ಕ್ರೆಡಿಬ್ಲಿ ಕ್ಲವರ್ ಡಿಬೇಟರ್ ಬಟ್ ಹಿಸ್ ಹಾಟ್ ಟೆಂಪರ್. ನೋಡ್ರಿ ಅವನೊಬ್ಬ ಸಿಕ್ಕಾಪಟ್ಟ ಒಳ್ಳೆ ಡಿಬೇಟ್, ಒಳ್ಳೆ ಚೆನ್ನಾಗಿ ವಾದ ಮಾಡ್ತಾನೆ. ಬಟ್ ಅವನು ಸಡನ್ ಆಗಿ ಅವ ರೈಸ್ ಆಗ್ತಾನಲ್ಲ, ಅವನೊಂದು ಅಕಿಲ್ಸ್ ಹೀಲ್ ಅಂತ. ಅಂಡ್ ಅಲಾಡಿನ್ಸ್ ಕೇವ್ ನೋಡ್ರಿ, ಅಲಾಡಿನ್ಸ್ ಕೇವ್ ಅಂತಂದ್ರೆ ಏನು, ಅಲಾಡಿನ್ ಅಂತೇಳಿ ಒಂದು ಇದು ಬರ್ತಾ ಇತ್ತು, ಒಂದು ಹಿಂದಿಲಿ ಒಂದು ಸೀರೀಸ್ ಬರ್ತಾ ಇತ್ತು, ಯಾರಿಗ್ ಗೊತ್ತು ಅಲಾಡಿನ್. ಯಾರು ಸಿದ್ಧಾರ್ಥ್ ಅವರ ಯಾರೋ ಒಬ್ರು ಆಕ್ಟಿಂಗ್ ಮಾಡೋದು, ಹಿಂದಿಲೂ ಬರ್ತಾ ಕನ್ನಡಗೂ. ಇಲ್ಲಿ ಕೊರೋನಾ ಟೈಮಲ್ಲೆಲ್ಲ ಇದಾಗಿತ್ತು, ಏನೋ ಡಬ್ ಆಗಿತ್ತು. ಸೊ ಅಲಾಡಿನ್ಸ್ ಕೇವ್ ಅಂತಂದ್ರೆ ಅದೊಂಥರ, ಈಗ ನೋಡ್ರಿ ಗುಹೆಯಲ್ಲಿ ನೋಡಿರ್ಬೋದು ನೀವು, ಒಂದು ಹಳೆ ಫಿಲ್ಮಲ್ಲಿ ನೋಡಿದ್ರಲ್ಲ, ಗುಹೆ ಒಳಗೆ ಸಿಕ್ಕಾಪಟ್ಟ ಬಂಗಾರ, ಏನು ವಜ್ರ ವೈಡೂರ್ಯ ಎಲ್ಲ ಇರೋದೆಲ್ಲ ನೋಡಿರ್ತಾರಲ್ವಾ. ಸೊ ಇದು ಅಲಾಡಿನ್ಸ್ ಕೇವ್ ಅಂತ. ಕೇವ್ ಗೊತ್ತಲ್ಲ, ಕೇವ್ ಅಂತಂದ್ರೆ ನೀವು ಆಗಿದ್ರೆ ಅಲಾಡಿನ್ಸ್ ಕೇವ್ ಅಂದ್ರೆ ವಸ್ತು ಬಂಗಾರ ಗಿಂಗ ಹಿಂಗೆ ಇದೆ ಅರ್ಥ ಅಲಾಡಿನ್ಸ್ ಕೇವ್. ಅಲಾಡಿನ್ ಒಬ್ಬ ವ್ಯಕ್ತಿ, ಅವನದು ಏನೋ ಇರಬರೋದೆಲ್ಲ ಸಾಮಾನೆಲ್ಲ ತಗೊಂಡೋಗಿ ಇಟ್ಕೊಂಡಿರ್ತಿದ್ದ ಬಂಗಾರನ ಅಂತ, ಆ ಥರ ಅದ ಅರ್ಥ. ಸೊ ನೀವು ಅದನ್ನ ಕೇವಿಗೆ, ಗುಹೆಗೆ ಕನ್ವರ್ಟ್ ಮಾಡ್ಕೊಂಡು ನೀವು ಹಂಗೆ ನೆನ್ಪಿಟ್ಕೊಳ್ರಿ. ಅಲಾಡಿನ್ಸ್ ಕೇವ್ ಅಂತಾರೆ ಒಳ್ಳೆ ನಿಧಿ ಭಂಡಾರ ಎಲ್ಲ ಇರೋದು, ಎ ಪ್ಲೇಸ್ ಪ್ಯಾಕ್ಡ್ ಫುಲ್ ಆಫ್ ಫ್ಯಾಸಿನೇಟಿಂಗ್ ಅಂಡ್ ಇನ್ಕ್ರೆಡಿಬ್ಲಿ ರೇರ್ ಅಂಡ್ ವ್ಯಾಲ್ಯೂಯಬಲ್ ಐಟಮ್ಸ್. ಸಿಕ್ಕಾಪಟ್ಟ ರೇರ್ ಐಟಮ್ಸ್ ಮತ್ತು ವ್ಯಾಲ್ಯೂಯಬಲ್ ಐಟಮ್ಸ್ಗಳೆಲ್ಲ ತುಂಬಿರೋ ಒಂದು ಗುಹೆ. ಅದು ಭಯಂಕರ ಪ್ಲೇಸ್, ಒಳ್ಳೆ ಪ್ಲೇಸ್ ಅಂತ. ಗುಹೆನೇ ಅಂತ ತಿಳ್ಕೊಡಿ, ಒಂದು ಪ್ಲೇಸ್ ಅಂತ. ಹೆಂಗೆ ಅಂತಂದ್ರೆ ಕಪಾಟ್ ಇಸ್ ಅಲಾಡಿನ್ಸ್ ಕೇವ್. ಅವ್ನ ಕಪಾಟ್ ಒಳಗೆ ಅಷ್ಟೊಂದು ವ್ಯಾಲ್ಯೂಯಬಲ್ ಐಟಮ್ಸ್ ಐತಿ ಅಂತಂದ್ರೆ ಅಂದ್ರೆ ಅಲಾಡಿನ್ಸ್ ಕೇವ್ ಇದ್ದಂಗೆ ಅದು ಅಂತ. ಅಂದ್ರೆ ಅಷ್ಟೊಂದು ಒಳ್ಳೊಳ್ಳೆ ಐಟಮ್ ಇದೆ. ಗುಹೆ ಅಂದ್ರೆ ಗುಹೆ ಅಂತ ಇಡಿಯಮ್. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ನಾವು ಯಾವ್ದಾರು ಬಳಸ್ತೀವಲ್ಲ, ನೀವೇನ್ ಬಿಡಪ್ಪ ಆರಾಮಾಗಿರ್ತೀರಿ ಅಂತ ಯಾರೋ ಹೇಳ್ತಿರ್ತಾರೆ, ಅವನಿಗೆ ಹೇಳ್ತೀನಿ ಏನ್ ಬಿಡಪ್ಪ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳ್ತಾರೆ. ಅಂದ್ರೆ ನೀವು ದೂರದ, ನಾವು ಹಂಗೆ ಆರಾಮಾಗಿ ಕಾಣಿಸ್ತಿರ್ತೀವಿ, ನಮ್ಮ ಕಷ್ಟ ನಮ್ಗೆ ಗೊತ್ತಂತ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂದ್ರೆ ಬೆಟ್ಟ ಒಂದೇ ಕಣ್ಣಿಗೆ ನುಣ್ಣಗೆ ಕಾಣೋದು, ಅದಕ್ಕೆ ಒಂದಕ್ಕೆ ಏನಾಗಿಲ್ಲ ಅಂದ್ರೆ ಒಳ ಅರ್ಥ ಅದು. ಅರ್ಥ ಆಯ್ತಲ್ಲ, ಇದು ಹಾಸಿಗೆ ಜಾಸ್ತಿ ಕಾಲ್ ಚಾಚು ಈ ತರ. ದ ಆಂಟಿಕ್ ಶಾಪ್ ಡೌನ್ ದ ಓಲ್ಡ್ ಸ್ಟ್ರೀಟ್ ವಾಸ್ ದ ರಿಯಲ್ ಅಲಾಡಿನ್ಸ್ ಕೇವ್ ಫಾರ್ ರೆಟ್ರೋ ಗ್ಯಾಜೆಟ್ಸ್. ನೋಡ್ರಿ, ಆಂಟಿಕ್ ಶಾಪ್ ಇತ್ತಲ್ಲ ಡೌನ್ ದ ಓಲ್ಡ್ ಸ್ಟ್ರೀಟ್ ಕೆಳಗಿರುವಂತ ಒಂದು ಆಂಟಿಕ್ ಶಾಪ್ ಇದೆ. ಆಂಟಿಕ್ ಅಂತಂದ್ರೆ ಒಂದು ಹಳೆ ವಸ್ತುಗಳನ್ನ ಇಟ್ಕೊಂಡಿರೋ ಶಾಪು. ಅದು ಅಲಾಡಿನ್ಸ್ ಕೇವ್ ಇದ್ದಂಗೆ, ಎಲ್ಲಾ ಗ್ಯಾಜೆಟ್ಗಳು ಇದ್ದಾವೆ ಹಳೆ ಕಾಲದ. ಆಲ್ಫಾ ಅಂಡ್ ಒಮೆಗಾ ಅಂತಂದ್ರೆ ಏನು, ಆದಿ ಮತ್ತೆ ಅಂತ್ಯ. ಆಲ್ಫಾ ಒಮೆಗಾ, ಆದಿ ಅಂತ್ಯ, ಹಂಗೆ ತಿಳ್ಕೊಳ್ಳಿ. ಆರಂಭ ಮತ್ತು ಅಂತ್ಯ, ಆಲ್ಫಾ ಒಮೆಗಾ. ಆಲ್ಫಾ ಅಂಡ್ ಒಮೆಗಾ, ಆದಿ ಮತ್ತು ಅಂತ್ಯ. ಆಲ್ಫಾ ಮತ್ತು ಒಮೆಗಾ, ಆದಿ ಮತ್ತು ಅಂತ್ಯ, ಹಂಗೆ ತಿಳ್ಕೊಳ್ಳಿ. ಅಥವಾ ಸಾರಾಂಶ, ಅತ್ಯಂತ ಮುಖ್ಯ ಸಾರಾಂಶ ಅಂತ ನಾವು ತಗೋಬಹುದು. ಆರಂಭ ಮತ್ತೆ ಅಂತ್ಯ ಅಂತ ಅನ್ಸುತ್ತೆ. ದ ಅಬ್ಸಲ್ಯೂಟ್ ಬಿಗಿನಿಂಗ್ ಅಂಡ್ ಅಲ್ಟಿಮೇಟ್, ಫಸ್ಟ್ ಸ್ಟಾರ್ಟಿಂಗ್ ಅಥವಾ ಅಲ್ಟಿಮೇಟ್ ಎಂಡ್ ಆಫ್ ದ ಸಮಥಿಂಗ್. ದ ಮೋಸ್ಟ್ ಬೇಸಿಕ್ ಎಸೆನ್ಷಿಯಲ್, ಓಕೆನಾ. ಮೋಸ್ಟ್ ಬೇಸಿಕ್ ಎಸೆನ್ಷಿಯಲ್, ಅದು ಒಂದು ಬೇಸಿಕ್ ಎಸೆನ್ಷಿಯಲ್. ಏನು ಯಾವುದೋ ಒಂದು ಆದಿ ಇರ್ಬೇಕು, ಒಂದು ಅಂತ್ಯ ಇರ್ಬೇಕು. ಏನು ಬುಕ್ ತಂದೆ ಮರ, ಇದಕ್ಕೊಂದು ತಲೆ ಇಲ್ಲ ಬುಡಿ ಇಲ್ಲ ಅಂತೀವಲ್ಲ. ಫಸ್ಟ್ ಕೇಳದೆ ಯಾರು, ಎಂತದಾರು ನೀವು ತಂದ್ರೆ ಏನಾರು ಒಂದನ್ನ ಸ್ಟೋರಿ ಕೊಟ್ರೆ, ಏನಾರು ಒಂದು ಪಿಕ್ಚರ್ ನೋಡ್ರೆ, ಏನು ಪಿಕ್ಚರ್ ಮಾಡ್ಯಾರ ತಲೆ ಇಲ್ಲ ಬುಡಿಲ್ಲ ಅಂದ್ರೆ ಮುಖ್ಯವಾದ ಅಂಶ ಏನು ಒಂದು ಫಿಲ್ಮ್ ಅಲ್ಲಿ, ಆದಿ ಮತ್ತೆ ಅಂತ್ಯ. ಸೊ ಹಂಗೆ ಅದನ್ನೇ ಇಲ್ಲಿ ಬರೆದಿದ್ದಾರೆ. ಎ ಡೈಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ದ ಅಬ್ಸಲ್ಯೂಟ್ ಆಲ್ಫಾ ಅಂಡ್ ಒಮೆಗಾ ಫಾರ್ ದ ರಿಟೇಲ್ ಬಿಸ್ನೆಸ್. ನೋಡ್ರಿ, ಒಂದು ಡೈಲಿ ಕಸ್ಟಮರ್, ಒಂದು ರಿಟೇಲ್ ಬಿಸ್ನೆಸ್ ಇದ್ದಾರೆ, ರಿಟೇಲ್ ಬಿಸ್ನೆಸ್ ಶಾಪ್ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಕಸ್ಟಮರ್ ಇರ್ತಾರಲ್ಲ, ಅವ್ರು ಬರೋ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಏನೋ ಆದಿ ಮತ್ತೆ ಅಂತ್ಯ. ಅವರಿಗೆ ಅದೇ ಮೇನ್ ಇಂಪಾರ್ಟೆಂಟ್. ಆದಿ ಮತ್ತೆ ಅಂತ್ಯ ಅಂದ್ರೆ ನೀವು ಬರೀ ಹಿಂಗೆ ತಿಳ್ಕೊಬಾರ್ದು, ಕೊನೆ ಮತ್ತೆ ಎಂಡ್ ಹಿಂಗೆ ಅಂತ. ಆದಿ ಮತ್ತೆ ಅಂತ್ಯ ಅಂದ್ರೆ ಏನು, ಮುಖ್ಯವಾದ ತಿಂಗ್ ಅಂತ, ಅದೇ ಇಂಪಾರ್ಟೆಂಟ್ ಅಂತ. ಇದೇ ಆದಿ, ಇದೇ ಅಂತ್ಯ, ಇದೇ ಬೇಕು ನಂಗೆ ಅಂತ. ಆಡಮ್ಸ್ ಎಲೆ ಅಂತಂದ್ರೆ ನೀರಿಗಿದು ಆಕ್ಚುಲಿ ಶುದ್ಧವಾದ ಕುಡಿಯುವ ನೀರು. ಆದ್ರೆ ಇದು ಏನಂತ ಹ್ಯೂಮರಸ್ ವೇಲೆ, ಅಂದ್ರೆ ಒಂದ್ ಸ್ವಲ್ಪ ಕಾಮಿಡಿ ವೇಲೆ. ನೀರಿಗೆ ನಾರ್ಮಲ್ ಆಗಿ ನೀರು ಇರೋದಲ್ಲ, ಕುಡಿಯೋ ನೀರು, ಶುದ್ಧ ಕುಡಿಯುವ ನೀರಿಗೆ ಒಂದು ಕಾಮಿಡಿ ಟರ್ಮ್ ಇದು. ಕಾಮಿಡಿ ಟರ್ಮ್ ಆಗಿ ಆಡಮ್ಸ್ ಎಲೆ ಅಂತ ಕರೀತಾರೆ. ಇನ್ನೊಬ್ಬ ಆಡಮ್ಸ್ ಅಂತ ಒಬ್ಬ ಪಿಕ್ಚರ್ ಇತ್ತು, ಹೋಗಿದೆ. ಆಡಮ್ಸ್ ಅಂತ ಒಬ್ಬ ಇವನು ಬ್ರಿಟಿಷ್ ಅನ್ಸುತ್ತೆ, ಇಲ್ಲ ಅಮೇರಿಕನ್. ಅವ್ನು ಏನ್ ಮಾಡ್ತಿದ್ದ ಅಂತಂದ್ರೆ, ಅವನು ನೀರು ಒಂಥರ ಬಾಟ್ಲಿ ಕೊಳ್ಳಿಗೆ ನೇತಾಕೊಳ್ಳೋದಿರುತ್ತಲ್ಲ, ಅದನ್ನೇ ಒಂಥರ ಕುಡಿತಾ ಬರ್ತಿದ್ದ. ಏನೋ ಒಂದು ಸ್ಟೋರಿ ಇದೆ ಈ ತರದ್ದು. ಅಂತಂದ್ರೆ ಆಡಮ್ಸ್ ಅಲೆ ಅಂತಂದ್ರೆ ಅವನು ಅವನನ್ನ ಡಿಪಿಕ್ಟ್ ಮಾಡೋದಕ್ಕೆ, ಅವನ್ ಒಂಥರ ಕಾಮಿಡಿ ಹಾಸ್ಯಾಸ್ಪದವಾಗಿ ಅವ್ನು ಬೇರೆ ನೀರು ಕುಡಿಯಲ್ಲ, ಅದೊಂದೇ ನೀರು ಕುಡಿಯೋದು ಅಂತಂದ್ರೆ ಶುದ್ಧವಾದ ನೀರು ಕುಡಿತಾನ ಅವ್ನು ಮನೆಯಿಂದ ತಂದು ಮಾತ್ರ ಅಂತ. ಆಡಮ್ಸ್ ಅಲೆ ಕಾಮಿಡಿ ಟರ್ಮ್ ಆಗಿ ನೀರಿಗೆ ಒಂದು ಕಾಮಿಡಿಯನ್ ಟರ್ಮ್ ಆಗಿ ಅದನ್ನು ಕರೆಯಕ್ಕೆ ಸ್ಟಾರ್ಟ್ ಮಾಡೋದು, ಅಲ್ಲಿಂದ ಅದು ಇಡಿಯಂ.
ಸೊ ಆಡಮ್ ಸ್ಯಾಲೆ ಅಂತಂದ್ರೆ ಶುದ್ಧವಾದ ನೀರು, ಕುಡಿಯ ನೀರು ಅಂತ ಅರ್ಥ ಆಗುತ್ತಲ್ವಾ. ಆಫ್ಟರ್ ಎ ಲಾಂಗ್ ಟೈರಿಂಗ್ ರನ್ ಅಂಡರ್ ದ ಬ್ರೈಟ್ ಸನ್ ನಥಿಂಗ್ ಮ್ಯಾಚಸ್ ದ ಸ್ಟೇಟ್ಸ್ ಆಫ್ ಆಡಮ್ ಸ್ಯಾಲೆ ನೋಡ್ರಿ ಅಂತಂದ್ರೆ ಸಿಕ್ಕಾಪಟ್ಟ ಬಿಸಿಲಾಗಿ ಹೋಗಿ ಬಂದ ತಕ್ಷಣ ಏನಾಗುತ್ತೆ, ಸಿಕ್ಕಾಪಟ್ಟ ಸುಸ್ತಾಗಿರುತ್ತೆ, ಬಾಯಾರಿಕೆ ಆಗ್ತಿರುತ್ತೆ. ಆ ಟೈಮಲ್ಲಿ ಒಂದು ತೊಟ್ಟು ನೀರು ಸಿಕ್ಕರೆ ಭಾರಿ ರುಚಿ ಅನ್ಸುತ್ತಲ್ಲ, ಅದು ಎಂಥದೇ ಮೃಷ್ಟಾನ್ನ ಇದ್ರು ಅದ್ರ ಮುಂದೆ ಆಗಲ್ಲ ಅಂತ ಅಷ್ಟೊಂದು ಆಡಮ್ ಸ್ಯಾಲೆ. ಆಪಲ್ ಆಫ್ ಸಮೋನ್ಸ್ ಐ, ಆಪಲ್ ಆಫ್ ಸಮೋನ್ಸ್ ಐ ಅಂತಂದ್ರೆ ಆಪಲ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಆಪಲ್ ಎ ಫಾರ್ ಆಪಲ್. ಆಲ್ಮೋಸ್ಟ್ ಸೇಬು ಅಂತಂದ್ರೆ ಮುಖ್ಯವಾದ ತಿಂಗು, ನಮಗೆ ಒಳ್ಳೆ ಕಾಸ್ಟ್ಲಿ ಹಣ್ಣು ಸೇಬು. ಈಗ ಡಾಕ್ಟರ್ ಹೇಳಿದ್ರು ಏನೋ ಒಂದು ಸಮಸ್ಯೆ ಬಂದ್ರು ಇದನ್ನ ತಿನ್ನಪ್ಪ, ಸೇಬು ಗೀಬು ತಿನ್ನಪ್ಪ ಅಂತ ಅಂದ್ರೆ ಅದು ಸ್ವಲ್ಪ ಮುಖ್ಯವಾದ್ದು ಇಂಪಾರ್ಟೆಂಟ್ ತಿಂಗು ಅಂತಂದ್ರೆ ಅರ್ಥ ಏನು. ಸಮೋನ್ಸ್, ಈಗ ನಾವು ಆಪಲ್ ತರ ಕಾಣ್ತಾ ಇದೀವಿ, ಈಗ ಸುಮಾರಷ್ಟು ಹಣ್ಣನ್ನ ಇಟ್ಟಿದ್ದಾರೆ, ಅದ್ರಲ್ಲಿ ನೀವು ಹಿಂಗ್ ನೋಡಿದ ತಕ್ಷಣ ಅದ್ರಲ್ಲಿ ಏನಿದೆ ಅಂತ ಕೇಳಿದ ತಕ್ಷಣ ಫಸ್ಟ್ ಸಡನ್ ಆಗಿ ಸರ್ ಸೇಬು ಇದೆ ನೀವೇ ಸ್ಟಾರ್ಟ್ ಮಾಡ್ತಾರೆ ನಾರ್ಮಲ್ ಆಗಿ ಅಂತಂದ್ರೆ ಫಸ್ಟ್ ಕಣ್ಣು ಅದ್ರ ಮೇಲೆ ಹೋಗುತ್ತೆ ಅಂತಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಕೊಡೋದೇ ಅವರಿಗೆ ಅಂದ್ರೆ ಅತ್ಯಂತ ಪ್ರೀತಿವಾದ ವ್ಯಕ್ತಿ. ಅವ್ನು ಬಿಡಪ್ಪ ಅವನಂತರ ಅವ್ನ ಕಣ್ಣಿಗೆ ಸೇಬೋಣಿದ್ದಂಗೆ ಅಂತ ಹೇಳಿರ್ಬೋದು ನೀವು, ಅವ್ನ ಕಣ್ಣಿಗೆ ಸೇಬೋಣಿದ್ದಂಗೆ ಅವ ಅಂತಂದ್ರೆ ಅವ್ನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾನೆ ಅವನಿಗೆ, ಅವ್ನು ಒಬ್ಬನೇ ಕಾಣೋದು ಅವನಿಗೆ. ಆಪಲ್ ಸೈ ಅಂತಂದ್ರೆ ಆಪಲ್ ಸಮೋಸ ಸೈ ಅಂತಂದ್ರೆ ಅವ್ನ ಕಣ್ಣಿಗೆ ಅವ್ನು ಸೇಬೋಣ್ ತರ ಕಾಣ್ತಾನೆ, ಅಷ್ಟೊಂದು ಇಂಪಾರ್ಟೆಂಟ್ ವ್ಯಕ್ತಿ ತರ ಕಾಣ್ತಾನೆ, ಕಣ್ಣಿನ ಮಣಿ ತರ ಅತ್ಯಂತ ಪ್ರೀತಿಯ ವ್ಯಕ್ತಿ. ಎ ಪರ್ಸನ್ ಹೂ ಇಸ್ ಚೆರಿಶ್ಡ್ ಅಂಡ್ ಲವ್ಡ್ ಮೋರ್ ದ್ಯಾನ್ ಎನಿವನ್ ಎಲ್ಸ್, ಬೇರೆಯವರೆಲ್ಲರಿಗಿಂತ ಅವನೇ ಇಂಪಾರ್ಟೆಂಟ್. His little grand nephew is the apple of eye and he buys him toys every single week. ಅಂದ್ರೆ ಅವನಿಗೆ ಒಂದು ಸಣ್ಣ ಮಗು ಇದೆ, ನೆಫ್ಯೂ, ಗ್ರ್ಯಾಂಡ್ ನೆಫ್ಯೂ ಇದೆ ಅವ್ರ ಮನೇಲಿ, ಅವ್ನ ಮೊಮ್ಮಗ ಇದ್ದಾನೆ. ಆ ಮೊಮ್ಮಗ ಅಂದ್ರೆ ಎಲ್ಲರಿಗೂ ಇಷ್ಟ, ಪ್ರೀತಿ ಪಾತ್ರ ಅಂತ. ನಮ್ಮ ಮನೆಲ್ಲ ಹಂಗೆ ಇರುತ್ತಲ್ಲ, ಒಂದು ಸಣ್ಣ ಮಗು ಇದ್ರೆ ಎಲ್ರಿಗೂ ಕೂಡ ಚಾಕ್ಲೇಟ್ ತರೋದು ಮಾಡ್ತಾರೆ. ಆಪಲ್ ಆಫ್ ಡಿಸ್ಕಾರ್ಡ್, ಡಿಸ್ಕಾರ್ಡ್ ಅಂತಂದ್ರೆ ನಾನು ಇಂಗ್ಲಿಷ್ ವಾಕ್ಯಾಬುಲರಿಯಲ್ಲಿ ಮಾಡಿದ್ದೆ ಡಿಸ್ಕಾರ್ಡ್ ಅಂತಂದ್ರೆ ಕಾರ್ಡು, ಹೃದಯಕ್ಕೆ ಸಂಬಂಧಪಟ್ಟಂತೆ ಹತ್ತಿರವಾದ ಪ್ರೀತಿ ಪಾತ್ರರು. ಡಿಸ್ಕಾರ್ಡ್ ಅಂತಂದ್ರೆ ದ್ವೇಷ, ಅವರು ಕಂಡ್ರೆ ಇಷ್ಟ ಇಲ್ಲ ಅಂತ. ಆಪಲ್ ಆಫ್ ಡಿಸ್ಕಾರ್ಡ್ ಅಂತಂದ್ರೆ ಏನು, ಅದೇ ಮೇನ್ ಥಿಂಗು ನನಗೆ ದ್ವೇಷ ಮಾಡ್ಲಿಕ್ಕೆ, ಅವನೇ ಪ್ರಮುಖ ಕಾರಣ, ಅವನೇ ಮೇನ್ ಥಿಂಗು, ಅದೇ ಗುರುಳು ನನಗೆ ಇದಾಗಲಿಕ್ಕೆ ಅಂತ. ಆಪಲ್ ಆಗ್ಲೇ ಹೇಳಿದೆ ನಾನು, ಆಪಲ್ ಅನ್ನು ಏನಕ್ಕೆ ಯೂಸ್ ಮಾಡ್ತೀವಿ ನಾವು, ಮೇನ್ ಥಿಂಗು, ಮುಖ್ಯವಾದ್ದು, ಅದೇ ಸೆಂಟರ್ ಆಫ್ ಪಾಯಿಂಟ್ ಅನ್ನೋದಕ್ಕೆ ನಾವು ಯೂಸ್ ಮಾಡ್ತೀವಿ ಆಪಲ್ನ. ಸೊ ಆಪಲ್ ಆಫ್ ಡಿಸ್ಕಾರ್ಡ್ ಅಂತಂದ್ರೆ ಏನು, ಆ ಜಗಳಕ್ಕೆ ನಂಗೆ ಅದ್ರ ಮೇಲೆ ದ್ವೇಷ ಹುಟ್ಟೋದಕ್ಕೆ ಇದೇ ಆಪಲ್, ಇದೇ ಕಾರಣ ಅಂತ, ಇದೇ ಮೇನ್ ಅಂತ. ಅಂದ್ರೆ ಫಲದ ಬೀಜ, ಪ್ರಮುಖ ಬೀಜ ಹುಟ್ಟಿದ್ದೇ ಇಲ್ಲಿ ಅಂತ, ಬುಡನೇ ಇದು ಅಂತ, ಜಗಳಕ್ಕೆ ಪ್ರಮುಖ ಕಾರಣ. ಎ ಸಬ್ಜೆಕ್ಟ್ ಡಿಸ್ಪ್ಯೂಟ್ ಆರ್ ಸಿಂಗಲ್ ಆಬ್ಜೆಕ್ಟ್ ದಟ್ ಈಸ್ ಅಂಡ್ ಕೋರ್ ಕಾಸ್ ಜಲಸಿ ಅಂಡ್ ಡೀಪ್ ಫ್ರಿಕ್ಷನ್, ಮುಖ್ಯವಾದ ಕಾರಣನೇ ಅದು ಅಂತ. ದ ಡಿಸ್ಟ್ರಿಬ್ಯೂಷನ್ ಆಫ್ ಆನ್ಸೆಸ್ಟ್ರಲ್ ಜ್ಯುವೆಲರಿ ಬಿಕಮ್ ಆನ್ ಅನ್ಫಾರ್ಚುನೇಟ್ ಆಪಲ್ ಆಫ್ ಡಿಸ್ಕಾರ್ಡ್ ಅಮಾಂಗ್ ಸಿಸ್ಟರ್ಸ್. ನೋಡ್ರಿ ಸಿಸ್ಟರ್ಸ್ಗೆ, ಅಕ್ಕ ತಂಗಿಗೆ, ಅವಳಿಗೊಂದು ಚಿನ್ನದ ಸರ ಕೊಟ್ರೆ ಇವಳಿಗೊಂದು ಕೊಟ್ರೆ ಅದು ಸ್ವಲ್ಪ ಬೇರೆ ಬೇರೆ ತರ ಇತ್ತು, ಚೇಂಜ್ ಇತ್ತ, ಅವ್ರಿಬ್ರು ಮಧ್ಯೆ ಹೊಡೆದಾಟ ಆಗಕ್ಕೆ ಮೇನ್ ಕಾರಣ ಅದು ಅಂತ, ಆಪಲ್ ಆಫ್ ಡಿಸ್ಕಾರ್ಡ್ ಅದು ಅಂತ. ಆ ಚಿನ್ನ ಕೊಟ್ಟದ್ದು ಬೇರೆ ಬೇರೆ ಮಾಡಿ, ಅರ್ಥ ಆಯ್ತಲ್ವಾ. ಓಕೆ, ನೆಕ್ಸ್ಟ್ ಎಲ್ಲರೂ ಬರ್ಕೊಳ್ಳಿ ನೀಟಾಗಿ, ಅದನ್ನ ಹಾಕಿ ಒಂದು ಇದನ್ನ ಬರ್ಕೊಂಡು ಸ್ವಲ್ಪ ಮೀನಿಂಗ್ ಒಂದು ಬರ್ಕೊಳ್ಳಿ ಸಾಕು. ಇದಕ್ಕೇನು ವೊಕ್ಯಾಬುಲರಿ ಬರ್ಕೊಂಡಂಗೆ ಫುಲ್ ಬರ್ಕೊಂಡು ಬೇಕಾಗಿ ಇದನ್ನ ಕೊಡ್ತಾರೆ, ಇದು ವಾಟ್ ಇಸ್ ದಿಸ್ ಮೀನಿಂಗ್ ಅಂತೇಳಿ. ಆ ಮೀನಿಂಗಿಗೆ ಒಂದು ಇಂಗ್ಲೀಷ್ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ ಅವರು, ಅದನ್ನ ಟಿಕ್ ಮಾಡಿದ್ರೆ ಆಯ್ತು ಎಕ್ಸಾಮ್ ಅಲ್ಲಿ. ಸೊ ಇಂಗ್ಲೀಷ್ ಎಕ್ಸ್ಪ್ಲನೇಷನ್ ಪ್ರತಿಯೊಬ್ಬರು ಬರ್ಕೊಳ್ಳಿ, ಬಟ್ ಇದು ಹೆಂಗ್ ಯೂಸ್ ಆಗುತ್ತೆ ಅಂತ ಗೊತ್ತಾಗಲಿಕ್ಕೆ ಸ್ವಲ್ಪ ಎಕ್ಸಾಂಪಲ್ ನೋಡ್ಕೊಳ್ಳಿ. ಓಕೆನಾ, ಬರ್ಕೊಳ್ಳೋದಿದ್ರೆ ಅದನ್ನು ಬರ್ಕೊಳ್ಳಿ, ಬಟ್ ಹೆಲ್ಪ್ ಏನಾಗುತ್ತೆ, ಕ್ಲಾಸ್ ಏನಾಗಲ್ಲ, ಇಂಗ್ಲೀಷ್ ತುಂಬ ಇಂಪ್ರೂವ್ ಆಗುತ್ತೆ. ಬಟ್ ಇದನ್ನ ಬರ್ಕೊಂಡು ಕನ್ನಡ ಅರ್ಥನ ಬೇಕು ಅಂದ್ರೆ ಬರ್ಕೊಳ್ಳಿ, ಇಂಗ್ಲೀಷ್ ಅರ್ಥ ಮಾತ್ರ ಬರ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ ಅರ್ಥ ಇದು ಅಂತೇಳಿ. ಸೊ ಓಕೆನಾ. ಸೊ ಮತ್ತೆ ಏನಂತಂದ್ರೆ ಇದು ತುಂಬಾ ಏನ್ ಟಫ್ ಇರಲ್ಲ, ಬಟ್ ಟೀಚರ್ಸ್ ಇಲ್ಲದೆ ನೀವು ಕಲಿತಾ ಇದ್ರಿ ಅಂತಂದ್ರೆ ಗೊತ್ತಾಗಲ್ಲ. ಆಪಲ್ ಪೈ ಆರ್ಡರ್, ಆಪಲ್ ಆಫ್ ಡಿಸ್ಕಾರ್ಡ್ ಅಂತ ಹೇಳ್ಬೋದು, ಬಟ್ ಆಪಲ್ ಆಫ್ ಈ ಅದು ಇದು ಎಲ್ಲ ಸುಮಾರು ಗೊತ್ತಾಗಲ್ಲ. ಆಲ್ತಮ್ಸು ಏನ್ ಅರ್ಥ ಆಗುತ್ತೆ ನಿಮ್ಗೆ ಆಲ್ತಮ್ಸ್ ಅಂತ ಇದ್ದಿದ್ರೆ? ಸುಮಾರು ಆಪ್ಷನ್ ಎಲ್ಲವೂ ಒಂದೇ ತರ ಇರ್ತವೆ. ನಿಮ್ಗೆ ಅನಿಸುತ್ತೆ, ಈ ಎಕ್ಸಾಂಪಲ್ ನಾನು ಹೇಳ್ತೇನೆ, ಯಾವ್ದನ್ನ ಹೇಳ್ಬೇಕು. ಆಡಮ್ ಸ್ಯಾಲೆ ಅಂತಂದ್ರೆ ಏನ್ ಕೊಡ್ತಾರೆ, ಶುದ್ಧ ಕುಡಿಯುವ ನೀರು ಅಂತ ಕೊಡ್ತಾರೆ. ಅವನ ಒಂದು ಇದು ಏನೋ ಪ್ಯೂರ್ ವಾಟರ್ ಅಂತ ಕೊಡ್ತಾರೆ ಒಂದು. ಆಡಮ್ ಸ್ಯಾಲೆ ಅಂತಂದ್ರೆ ಹಿಸ್ ಡೆಸ್ಟಿನಿ ಅಂತ ಕೊಡ್ತಾರೆ, ಅಂದ್ರೆ ಅವನ ಹಣೆ ಬರ ಅಂತ ಕೊಡ್ತಾರೆ. ಅವಾಗ ನೀವು ಅಂತ ಅನ್ಕೋಬಹುದು, ಆಡಮ್ ಸ್ಯಾಲೆ ಅಂತಂದ್ರೆ ಹಿಸ್ ಡೆಸ್ಟಿನಿ ಅಥವಾ ಹಿಸ್ ಏನೋ ಹಣೆ ಬರಹ, ಆ ತರ ಇದೇ ಇರ್ಬೋದು ಅಂತ. ಸೊ ಆಡಮ್ ಸ್ಯಾಲೆ ಅಂದ್ರೆ ಪ್ಯೂರ್ ವಾಟರ್ ಅಂತ ಯಾರಿಗೂ ಅಷ್ಟು ಗೊತ್ತಾಗಲ್ಲ. ಸೊ ದಿಸ್ ರಿಕ್ವೈರ್ಸ್ ಏನೋ ಟೀಚಿಂಗ್. ಓಕೆ, ಆಪಲ್ ಆಫ್ ಡಿಸ್ಕಾರ್ಡ್. ಓಕೆ, ಆಪಲ್ ಪೈ. ನೆಕ್ಸ್ಟ್ ಆಪಲ್ ಪೈ ಆರ್ಡರ್ ಅಂತಂದ್ರೇನು, ನೀವು ನೋಡಿರ್ಬೋದು, ಸೇಬು ಹಣ್ಣನ್ನ ನಾರ್ಮಲ್ ಅಂಗಡಿಯಲ್ಲಿ ನೋಡಿರ್ತಾರೆ, ಹೆಂಗ್ ಜೋಡಿಸಿರ್ತಾರೆ ನೀಟಾಗಿ, ಒಂದ್ರ ಜೊತೆಗೆ ಒಂದು ನೀಟಾಗಿ ಜೋಡಿಸಿರ್ತಾರಲ್ಲ, ಅಂತಂದ್ರೆ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಜೋಡಿಸಿರೋದು ಆಪಲ್ ಪೈ ಆರ್ಡರ್.
ಪೂರ್ಣ ಅಚ್ಚುಕಟ್ಟಾದ ಜೋಡಣೆ, ವ್ಯವಸ್ಥಿತವಾದ ಸ್ಥಿತಿ. ಓಕೆ, ಎ ಪರ್ಫೆಕ್ಟ್, ಇನ್ಕ್ರೆಡಿಬಲಿ ನೀಟ್, systematic and well organized arrangement. She loves keeping her medical book in absolute apple pie order on her library shelf. ಅಂತಂದ್ರೆ ಅವ್ರ ಲೈಬ್ರರಿಯಲ್ಲಿ ಏನು ಮಾಡಿದ್ರು, ಬುಕ್ಕನ್ನೆಲ್ಲ ನೀಟಾಗಿ ಆಪಲ್ ಪೈ ಆರ್ಡರ್ ಜೋಡಿಸಿದ್ರು ಅಂತ. ನೋಡಿ, ಅರ್ಥ ಆಗುತ್ತಲ್ಲ ನಾನು ಹೇಳ್ದೆ. ಆಪಲ್ ಗೊತ್ತಾಗುತ್ತೆ, ಆರ್ಡರ್ ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಾದ ತಕ್ಷಣ ಜೋಡಿಸಿರ್ತಿರೋದು, ಟಿಕ್ ಮಾಡಿ ಓಕೆ. ಹಂಗಂದ್ರೆ ಆಪಲ್ ಪೈ ಆರ್ಡರ್. ಸೇಬುಹಣ್ಣು ಹೆಂಗೆ ಜೋಡಿಸಿರ್ತಾರೆ ಗೊತ್ತಲ್ವಾ ನಿಮಗೆ, ತಿಳ್ಕೊಂಡಿರ್ತೀರಾ. ಇನ್ನೊಂದು ಯಾವುದೋ ಒಂದು ಇಲ್ಲಿ ಬರ್ತದೆ ಅಲ್ಲಾಡಿನ್ಸ್ ಕೇವ್ ಅಂತ ಬರುತ್ತೆ. ಅಲ್ಲಾಡಿನ್ಸ್ ಕೇವ್ ಅಲ್ಲಿ ಮಿಸ್ಟೀರಿಯಸ್ ಕೇವ್ ಅಂದ್ರೆ ಗುಹೆ, ಸಿಕ್ಕಾಪಟ್ಟ ಏನು ಮಿಸ್ಟೀರಿಯಸ್, ನಿಗೂಢವಾದ ಗುಹೆ, ನಿಗೂಢವಾದ ವಿಷಯ, ಈ ಥರದ್ದೆಲ್ಲ ಆಪ್ಷನ್ ಕೊಟ್ಟಿರ್ತಾರೆ. ಅವಾಗ ಯಾವ್ದನ್ನ ಹಾಕ್ತಿರ್ ನಿಮ್ಗೆ ಗೊತ್ತಿರ್ಬೇಕು ತಾನೆ. ಅದು ಒಂದ್ಸರಿ ತಿಳ್ಕೊಂಡ್ರೆ ಅಲ್ಲಾಡಿನ್ಸ್ ಕೇವ್ ಗುಹೆ ಒಳಗೆ ಬಂಗಾರ ಐತಿ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಇದು ಬಂಗಾರಕ್ಕೆ ಸಂಬಂಧಪಟ್ಟ ಅಂತ ಗೊತ್ತಾಗ ಒಂದ್ಸರಿ ಅದು ಗೊತ್ತಾಗ್ಬೇಕು. ಸೊ ಅದಕ್ಕೋಸ್ಕರ ಟೀಚಿಂಗ್ ಬೇಗ ಆಪಲ್ ಪೈ ಆರ್ಡರ್ ಗೊತ್ತಾಯ್ತಾ. ಓಕೆ, ಆಡ್ ಹಾಕ್ ಅಂತಂದ್ರೆ ಏನು? ಆಡ್ ಹಾಕ್ ಅಂತಂದ್ರೆ ನಿರ್ದಿಷ್ಟ ಉದ್ದೇಶದ ರಚಿತ ತಾತ್ಕಾಲಿಕ ಆಡ್ ಹಾಕ್. ಈಗ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಆಡ್ ಹಾಕ್ ಕಮಿಟಿ ಅಂತ ನೀವು ಪಾಲಿಟಿಕಲ್ ಅಲ್ಲಿ ಓದಿರ್ತೀರಿ. ಈಗ ಪಾಲಿಟಿ ಓದ್ಬೇಕಾದ್ರೆ, ಕಾನ್ಸ್ಟಿಟ್ಯೂಷನ್ ಓದ್ಬೇಕಾದ್ರೆ ಕಮಿಟಿಗಳೆಲ್ಲ ಮಾಡ್ತಾರೆ. ಆಡ್ ಹಾಕ್ ಕಮಿಟಿ, ಆಡ್ ಹಾಕ್ ಪ್ರೈಮ್ ಮಿನಿಸ್ಟರ್ ಅಂತಂದ್ರೆ ತಾತ್ಕಾಲಿಕವಾಗಿ ಒಂದು ಕಮಿಟಿ ಮಾಡಿರ್ತಾರೆ. ಈಗ ಏನೋ ಒಂದು ಸಮಸ್ಯೆ ಉದ್ಭವಿಸುತ್ತೆ, ಅದಕ್ಕೆ ಆಡ್ ಹಾಕ್ ಕಮಿಟಿಯನ್ನ ರಚನೆ ಮಾಡ್ತಾರೆ. ಓಕೆನಾ, ಅಂದ್ರೆ ತಾತ್ಕಾಲಿಕ ವ್ಯವಸ್ಥೆ, ಅದನ್ನ ಸರಿಪಡಿಸೋದಕ್ಕೆ ಒಂದು ತಾತ್ಕಾಲಿಕ ವ್ಯವಸ್ಥೆ ಮಾಡಿರ್ತಾರೆ. ಅದಕ್ಕೆ ಆಡ್ ಹಾಕ್ ಕಮಿಟಿ. ಆಡ್ ಹಾಕ್ ಅಂದ್ರೆ ಉದ್ದೇಶಪೂರ್ವಕವಾಗಿ ತಾತ್ಕಾಲಿಕ ರಚಿತ ವ್ಯವಸ್ಥೆ. ಕ್ರಿಯೇಟೆಡ್ ಆರ್ ಡನ್ ಫಾರ್ ಎ ಪರ್ಟಿಕ್ಯುಲರ್ ಸಿಂಗಲ್ ಪರ್ಪಸ್ ಓನ್ಲಿ ವಿತೌಟ್ ಪ್ರೀ ಪ್ಲಾನಿಂಗ್. ಪ್ರೀ ಪ್ಲಾನಿಂಗ್ ಏನು ಮಾಡಿರಲ್ಲ, ಒಂದು ಸಿಂಗಲ್ ಪರ್ಪಸ್. ಈಗ ತಕ್ಷಣಕ್ಕೆ ಅರ್ಜೆಂಟಿಗೆ ಬೇಕಾಗಿರುತ್ತೆ, ಒಂದು ಕಮಿಟಿ ಮಾಡಿ. ಈ ಎಕ್ಸಾಂಪಲ್ SIT ರಚನೆ ಮಾಡಪ್ಪ ಅಂತ ಹೇಳ್ತಾರಲ್ಲ, ದಟ್ಸ್ ಆಡ್ ಹಾಕ್. ಅರ್ಜೆಂಟಿಗೆ ಒಂದು SIT ರಚನೆ ಮಾಡಿ, ಏನೋ ಒಂದು ಕೇಸ್ ಬಂದಿದೆ, ಅರ್ಥ ಆಯ್ತಲ್ವಾ. ಅಂದ್ರೆ ನೀವು ಪಾಲಿಟಿ ಓದೋರಿಗೆ ಆಡ್ ಹಾಕ್ ಅಂದ್ರೆ ಗೊತ್ತಿರುತ್ತೆ. ಅದ್ರ ಮೀನಿಂಗ್ ಗೊತ್ತಿಲ್ಲ ಅಂತಂದ್ರೆ ಇವತ್ತು ತಿಳ್ಕೊಳ್ಳಿ. ಓಕೆನಾ, ಆಡ್ ಹಾಕ್ ಕಮಿಟಿ ಬಗ್ಗೆ ಎಲ್ಲ ಕೇಳಿರ್ತೀರಿ. ಅದು ಯಾಕೆ ಆಡ್ ಹಾಕ್ ಕಮಿಟಿ ಅಂತ ಬಂತು ಅಂತ ತಿಳ್ಕೊಂಡ್ರಿ. ಓಕೆನಾ. ವಿ ಸೆಟ್ ಅಪ್ ಆನ್ ಆಡ್ ಹಾಕ್ ಎಮರ್ಜೆನ್ಸಿ ಕಮಿಟಿ ಟು ರಿಸಾಲ್ವ್ ದ ಅನ್ಎಕ್ಸ್ಪೆಕ್ಟೆಡ್ ಬಿಲ್ಡಿಂಗ್ ಲೀಕ್. ಬಿಲ್ಡಿಂಗ್ ಅಲ್ಲಿ ಏನೋ ಅನ್ಎಕ್ಸ್ಪೆಕ್ಟೆಡ್ ಲೀಕ್ ಬರ್ತಾ ಇತ್ತು. ಸೊ ಏನ್ ಮಾಡಿದ್ರು, ಎಮರ್ಜೆನ್ಸಿ ಕಮಿಟಿ, ಆಡ್ ಹಾಕ್ ಕಮಿಟಿನ ರಚನೆ ಮಾಡಿದ್ರು. ಏಡ್ ಅಂಡ್ ಅಬೇಟ್ ಅಂತಂದ್ರೆ ಏನು? ತಪ್ಪು ಕೆಲಸಕ್ಕೆ ಕುಮ್ಮಕ್ಕು ನೀಡು ಅಥವಾ ನೆರವಾಗು. ಏನೋ ಒಂದು ತಪ್ಪು ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ರು ಕೂಡ ಅದಕ್ಕೆ ಏಡ್ ಮಾಡೋದು ಅಂತಂದ್ರೆ ಏನು? ಸಹಾಯ ಮಾಡೋದು. ಅಬೇಟ್ ಅಂತಂದ್ರೆ ಏನೋ ಒಂಥರ ಕೆಟ್ಟ ಕೆಲಸ ಅಂತ ಅರ್ಥ ಆಗುತ್ತೆ. ಅಂತಂದ್ರೆ ಏನೋ ಏಡ್ ಮಾಡೋದು, ಕೆಟ್ಟ ಕೆಲಸಕ್ಕೆ ಏಡ್. ಫಸ್ಟ್ ಏಡ್ ಬಾಕ್ಸ್ ಅಂತೆಲ್ಲ ಕೇಳ್ತಿರಲ್ಲ, ಫಸ್ಟ್ ಏಡ್ ಬಾಕ್ಸ್ ಅಂತಂದ್ರೆ ಫಸ್ಟ್ ಏಡ್ ಅಂತಂದ್ರೆ ಸಹಾಯ. ಅವನಿಗೆ ಫಸ್ಟ್ ಪ್ರಥಮ ಚಿಕಿತ್ಸೆ ಕೊಡೋದು, ಚಿಕಿತ್ಸೆ ಏಡ್ ಮಾಡೋದು. ಸೊ ಏಡ್ ಮಾಡೋದು ಅಂತಂದ್ರೆ ಏನು? ತಪ್ಪಿಗೆ ನಾವು ಸಹಾಯ ಮಾಡ್ತಿದೀವಿ, ಇನ್ನು ಚಿಕಿತ್ಸೆ ಕೊಡ್ತೀವಿ, ತಪ್ಪಿಗೆ ಇನ್ನೊಂಚೂರು ನೆರವು ಮಾಡ್ತಿದೀವಿ ನಾವು ಅಂತ. ಓಕೆನಾ. ಟು ಎನ್ಕರೇಜ್ ಆರ್ ಸಪೋರ್ಟ್ ಅಸಿಸ್ಟ್ ಸಮೋನ್ ಇನ್ ಕಮಿಟಿಂಗ್ ಎ ಕ್ರೈಮ್ ಆರ್ ರಾಂಗ್ ಡೂಯಿಂಗ್ ಅಂತಂದ್ರೆ ಏನೋ ಒಂದು ಕ್ರೈಮ್ ಮಾಡ್ತಾನೆ, ರಾಂಗ್ ಡೂಯಿಂಗ್ ಮಾಡ್ತಾನೆ ಅಂತಂದ್ರೆ ಅವನಿಗೆ ಏನ್ ಮಾಡ್ತಾನೆ, ನಾವು ಇನ್ನು ಸಪೋರ್ಟ್ ಮಾಡಿದ್ರೆ ಮಾಡೇ ಸಮಸ್ಯೆ ಮಾಡೇ ಬಾರಿ ಒಳ್ಳೆ ಕೆಲಸ ಮಾಡ್ತೀವಿ. ಅದೇನಂತೆ, ಇಟ್ ಲೀಡ್ಸ್ ಟು ಬಿಗರ್ ಕ್ರೈಮ್. ಓಕೆ, he was convicted of conspiracy for trying to aid and abet the high profile bank robber. ನೋಡಿ, ಹೈ ಪ್ರೊಫೈಲ್ ಬ್ಯಾಂಕ್ ರಾಬರ್, ಏನೋ ಬ್ಯಾಂಕ್ ರಾಬರಿ ಮಾಡೋದಕ್ಕೆ ಅವ್ನು ಏನ್ ಮಾಡ್ದ, ಸಹಾಯ ಮಾಡ್ದ. ಅದಕ್ಕೋಸ್ಕರ ಅವ್ನು ಏನ್ ಮಾಡಿದ್ರು, ಇಟ್ಕೊಂಡ್ರು, ಕನ್ವಿಕ್ಟ್ ಮಾಡಿದ್ರು. ಆರ್ಮ್ ಚೇರ್ ಕ್ರಿಟಿಕ್ ಅಂತಂದ್ರೆ ಏನು? ಈಗ ನೋಡಿರ್ಬೋದು, ನಮ್ಮ ಮನೇಲೆ ಒಬ್ರು ಅಜ್ಜಿ ಕೂತ್ಕೊಂಡಿರ್ತಾರೆ, ಅಜ್ಜಿ ಅಥವಾ ಅಜ್ಜ ಮನೇಲಿ ಕೂರ್ಚಿನ ಕೂತ್ಕೊಂಡಿರ್ತಾರೆ. ಆರ್ಮ್ ಚೇರ್ ಅಂತಾರೆ, ಆರಾಮ್ ಚೇರ್ ಕೂತ್ಕೊಂಡಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಕ್ರಿಟಿಕ್ ಮಾಡ್ತಾ ಇರ್ತಾರೆ. ಕ್ರಿಟಿಕ್ಸ್ ಅಂದ್ರೆ ನಾನು ಹೇಳಿದ್ದು ಇದು ಕ್ರಿಟಿಕ್ ಮಾಡೋದು, ಟೀಕೆ ಮಾಡೋದು ಅಂತ ಇಂಥ ಕಾಲ ಬಂದಿತ್ತು. ಸೆನ್ಸರು, ಕ್ರಿಟಿಕ್ಸ್. ಓಕೆನಾ, ಅಂತಂದ್ರೆ ಟೀಕೆ ಮಾಡೋದು ಬರೀ. ಸೊ ಆದ್ರೆ ನೀವು ಮನೇಲಿ ಕೂತ್ರು ನೋಡಿರ್ಬೋದು ಅಜ್ಜಿ ಬರೀ ಊರಿಗೆ ಹೇಳ್ತಿರ್ತಾರದ, ಅದು ಸರಿ ಇಲ್ಲ ಮರ್ಯ, ಅದನ್ನ ಮಾಡ್ಬೇಕಿತ್ತು, ಅವ್ನು ನೋಡ್ರೆ ಹಂಗ್ ಮಾಡೋದಿಲ್ಲ, ನಂಗೆ ಏನು ಕೊಡ್ಲೇ ಇಲ್ಲ, ನಂಗೆ ಅದನ್ನ ಕೊಡ್ಲ, ನಂಗೆ ಊಟ ಕೊಡ್ಲ, ನಂಗೆ ಇದು ಕೊಡ್ಲ. ಅಜ್ಜಿ ಅಥವಾ ಅಜ್ಜ ಬರೀ ಏನೋ ಕುತ್ಕೊಂಡು ಏನೋ ಒಂದು ಊರಿಗೆ ಹೇಳ್ತಾ ಇರ್ತಾರಲ್ವ, ಅದಕ್ಕೆ ಆರ್ಮ್ ಕ್ರಿಟಿಕ್ ಅಂತ. ಹಂಗೆ ತಿಳ್ಕೊಳ್ಳಿ. ಸ್ವಂತ ಅನುಭವವಿಲ್ಲದ ಬೇರೆಯವರನ್ನು ವಿಮರ್ಶಿಸುವ, ಅಂದ್ರೆ ಸ್ವಂತ ಅನುಭವ ಏನಿಲ್ಲ, ಇನ್ನೊಬ್ಬರನ್ನ ವಿಮರ್ಶೆ ಮಾಡೋದು. ನಿಮಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನೀವು ಮಾಡಿರೋ ಆ ಪಿಕ್ಚರ್ ಅಲ್ಲೇ ಸ್ವಲ್ಪ ಈ ಕಡೆ ಬಿಡಿಸ್ಬೇಕಿತ್ತು ನೋಡಿ. ಅವನಿಗೆ ಏನು ಗೊತ್ತಿಲ್ಲ, ಅವನಿಗೆ ಬಿಡ್ಸೋದೇ ಹೆಂಗಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಆ ಚಿತ್ರದಲ್ಲಿ ಚೂರು ಈ ಬಣ್ಣ ಹಿಂಗೆ ಹಾಕಿದ್ರೆ ಬಾರಿ ಚೆನ್ನಾಗಿರ್ತಿತ್ತು. ಈ ತರ ಹೇಳ್ತಾರಲ್ವ, ಆರ್ಮ್ ಚೇರ್ ಕ್ರಿಟಿಕ್, ಸ್ವಂತ ಅನುಭವವಿಲ್ಲದ. someone who offers advice or strong criticism about a situation they have never experienced. ಅಂದ್ರೆ ಅವನು ಒಂದು ಅಡ್ವೈಸ್ ಇದು ಮಾಡ್ತಾನೆ, ಸ್ಟ್ರಾಂಗ್ ಕ್ರಿಟಿಸಿಸಮ್ ಇದು ಮಾಡ್ತಾನೆ. ಅವನಿಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಸ್ಟ್ರಾಂಗ್ ಕ್ರಿಟಿಸಿಸಮ್ನ ಹೇಳ್ತಾನೆ. ಈಗ ಎಕ್ಸಾಂಪಲ್, ನೀವು ಬೈಕ್ ಓಡಿಸ್ಬೇಕಾದ್ರೆ ನಿಮ್ಮ ಅಪ್ಪಾಜಿ ಓಡ್ಸಕ್ ಬರದೇ ಇರ್ಬೋದು, ಹಂಗಲ್ಲ ಹಿಂಗೆ ಓಡಿಸ್ಬೇಕು, ಹಿಂಗೆ ಹೋಗ್ಬೇಕು ಅದಕ್ಕೆ. ಸೊ
ಆರ್ಮ್ಚೇರ್ ಕ್ರಿಟಿಕ್ ಅಂತ ಹೇಳ್ತೀವಿ ನಾವು. ಇನ್ನೊಂದಿದೆ ಇದಕ್ಕೆ ಏನೋ ಬ್ಯಾಕ್ ಸೀಟ್ ಡ್ರೈವರ್ ಅಂತಾನೆ ಇದೆ. ಬ್ಯಾಕ್ ಸೀಟ್ ಡ್ರೈವರ್ ಅಂತ ವೀಲ್ ಬರುತ್ತೆ. ಓಕೆನಾ, ಬ್ಯಾಕ್ ಸೀಟ್ ಡ್ರೈವರ್ ಅಂದ್ರೆ ಅದೇ ಅಂದ್ರೆ ಹಿಂದೆ ಕೂತ್ಕೊಂಡು ಹಂಗಲ್ಲ ಹಿಂಗ್ ಕೊಡ್ತೆ 70 90 ಕೊಡ್ಬೇಕು ಅಂತ. ಇಗ್ನೋರ್ ಹಿಸ್ ಅಡ್ವೈಸ್ ಆನ್ ಸ್ಪೇಸ್ ರಾಕೆಟ್ ಇಂಜಿನಿಯರಿಂಗ್, ಹಿ ಈಸ್ ಮಿಯರ್ಲಿ ಆನ್ ಆರ್ಮ್ಚೇರ್ ಕ್ರಿಟಿಕ್. ನೋಡ್ರಿ, ಅವನ ಮನೆ ಅಡ್ವೈಸನ್ನ ಇಗ್ನೋರ್ ಮಾಡಿ, ಏನ್ ಸಮಸ್ಯೆ ಇಲ್ಲ ಸ್ಪೇಸ್ ರಾಕೆಟ್ ಮಾಡಕ, ಅವ್ನಿಗೆ ಏನು ಗೊತ್ತಿಲ್ಲ ಸುಮ್ಮನೆ ಹೇಳ್ತಾನವ ಅಂತ. ಎ ಶಾರ್ಟ್ ಇನ್ ದ ಆರ್ಮ್. ನೋಡಿ, ಎ ಶಾರ್ಟ್ ಇನ್ ದ ಆರ್ಮ್ ಅಂದ್ರೆ ನಿನ್ನ ಕೈಯಲ್ಲೇ ಐತಿ ಎಣ್ಣೆ ಇದು ಅಂತ. ಶಾರ್ಟ್ ಇನ್ ದ ಆರ್ಮ್, ಆರ್ಮ್ ಅಂದ್ರೆ ನಿಮ್ಮ ತೋಳಲ್ಲೇ ಇದೆ ಶಾರ್ಟ್ ಅಂತ. ಅಂದ್ರೆ ಹೊಸ ಉತ್ಸಾಹ ತುಂಬುವ ಸಂಗತಿ, ಪ್ರೋತ್ಸಾಹ ಅಂತಂದ್ರೆ ಸಮಥಿಂಗ್ ದಟ್ ಪ್ರೊವೈಡ್ಸ್ ಎ ಸಡನ್ ಮಚ್ ನೀಡೆಡ್ ಬೂಸ್ಟ್. ನೋಡ್ರಿ, ನಮ್ಮ ಕೈಯಲ್ಲೇ ಒಂದಿದೆ ಅಂತಂದ್ರೆ, ಈಗ ಏನೋ ಒಂದು ಈಗ ಒಂದು ಕ್ವಿಝ್ ನೀವು ಅಟೆಂಡ್ ಮಾಡ್ತಾ ಇರ್ತೀರಿ, ಯಾವ ಒಂದು ಏನಿರುತ್ತೆ, ಅವನು ಆನ್ಸರ್ ಹೇಳ್ತಿರ್ತಾರೆ, ನೀವು ಆನ್ಸರ್ ಹೇಳ್ತಿರ್ತಾರೆ, ನೀವು ಆನ್ಸರ್ ಹೇಳ್ತಿರ್ತಾರೆ, ನೀವು ಆನ್ಸರ್ ಹೇಳ್ತಿರ್ತೀರಿ. ಒಂದೆರಡು ಟೈ ಕೇಸ್ ಬಂದಿದೆ, ಬಟ್ ಯಾವುದೋ ಒಂದಕ್ಕೆ ನಿಮ್ಮ ಹತ್ರ ಮಾತ್ರ ಆನ್ಸರ್ ಇದೆ ಅಂತಂದ್ರೆ ಅರ್ಥ ಏನು, ಆ ಒಂದು ಬೂಸ್ಟ್ ಸಿಕ್ಕಾಗುತ್ತಲ್ಲ ನಿಮ್ಗೆ ವಿನ್ ಆಗೋದಕ್ಕೆ. ಅದೇನೋ ಹೊಸ ಉತ್ಸವ ಸಿಕ್ಕಿತ್ತು ನಮ್ಗೆ, ಸಡನ್ ಆಗಿ ಒಂದು ಬೂಸ್ಟ್ ಸಿಕ್ಬಿಟ್ಟು, ಎನರ್ಜಿ ಎನ್ಕರೇಜ್ಮೆಂಟ್ ಸಿಕ್ಬಿಟ್ಟು, ಆಪ್ಟಿಮಿಸಮ್ ಸಿಕ್ಬಿಟ್ಟು ಅಂದ್ರೆ ಶಾರ್ಟ್ ಇನ್ ದ ಆರ್ಮ್ ಅಂತಂದ್ರೆ ಉತ್ಸಾಹ ತುಂಬುವ ಸಂಗತಿ. ಓಕೆನಾ, ಯಾರೋ ಒಂದು ಹೇಳ್ತಾರೆ ಹೆಂಗೆ ಅಂದ್ರೆ, ನಿನ್ನ ಕೈಯಲ್ಲ, ನಿನ್ನ ತೋಳಲ್ಲೇ ಇಟ್ಕಣ ಇದು, ಬೇರೆ ಯಾವ ಕೂಡ ಆಗೋದಿಲ್ಲ. ಏನ್ ಮಾಡ್ದಂಗ ಅರ್ಥ, ಅವನಿಗೆ ಶಬಾಶಿಗಿರಿ ಮಾಡ್ತಾ ಇರೋ, ಅವನಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ. ಶಾರ್ಟ್ ಇನ್ ಯುವರ್ ಆರ್ಮ್, ನಿನ್ನ ಕೈಯಲ್ಲೇ ಇದೆ ಶಾರ್ಟ್. ಎಲ್ಲ ಈಗ ನಮ್ಮ ಟೀಚರ್ಸ್ ಹೇಳಿದ್ರು ನೋಡಿದ್ವಿ, ಮಗ ನಿಮ್ ಕೈಯಲ್ಲೇ ಇದೆ ಆಟ, ನಿಮ್ ಕೈಯಲ್ಲೇ ಇದೆ ಆಟ. ಅರ್ಥ ಆಯ್ತಲ್ವಾ, ಬೇಗ ಬಿಟ್ಕೊಡ್ಬೇಡ್ರಿ ಅಂದ್ರೆ ನಮ್ಮ ಟೀಚರ್ಸ್ ಮಗ ಅಂತಾರೆ. ಅವ್ರು ಮಗ ಅಂದ್ರೆ ನಾವ್ ಹೇಳ್ತೀವಲ್ಲ ಹುಡುಗರಿಗೆ ಮಗ ಅಂತ, ಆತರ ಅಲ್ಲ, ಮಗು ಅನ್ನೋ ತರ ಹೇಳ್ತಾರೆ ನಮ್ಮ ಸರ್. ಹೆಂಗಂದ್ರೆ ನಾವು ಸ್ವಲ್ಪ ಲೀಡಲ್ ಇದೀವಿ ಅಂತಂದ್ರೆ, ಮಗ ಆಟ ನಿಮ್ ಕೈಯಲ್ಲೇ ಇದೆ, ಬಿಟ್ಕೊಡ್ಬಿಡ್ರಿ ಆಟ, ನಿಮ್ ಕೈಯಲ್ಲೇ ಇದೆ ಆಟ ಅಂದ್ರೆ ಶಾರ್ಟ್ ಇನ್ ಯುವರ್ ಆರ್ಮ್, ನಿಮ್ಮ ಕೈಯಲ್ಲೇ ಇದೆ ಅಂದ್ರೆ ಪ್ರೋತ್ಸಾಹ ತುಂಬೋದು ಅಂತ. ಪ್ರೋತ್ಸಾಹ ಮಾಡ್ತಿರ್ತಾನೆ, ಅದು ಟೀಚರ್ಸ್ ಪ್ರೋತ್ಸಾಹ ಮಾಡ್ತಾರೆ ಅಂತ ಅರ್ಥ ತಾನೆ. ಹಾಗೆ ದ ವಿನ್ನಿಂಗ್ ಇನ್ನೋವೇಷನ್ ಟ್ರೋಫಿ ವಾಸ್ ದ ಮ್ಯಾಸಿವ್ ಶಾಟ್ ಇನ್ ದ ಆರ್ಮ್ ಫಾರ್ ದ ಟೀಮ್. ನೋಡ್ರಿ, ವಿನ್ನಿಂಗ್ ಇನ್ನೋವೇಷನ್ ಟ್ರೋಫಿ ಇರ್ತಲ್ಲ, ಒಂದು ವಿನ್ನಿಂಗ್ ದ ಇನ್ನೋವೇಷನ್ ಟ್ರೋಫಿ, ಅವರು ಒಂದು ಟ್ರೋಫಿನ ಗೆದ್ದು ಬಿಟ್ರು. ಅದು ಏನಾಯ್ತು, ಅವರಿಗೆ ಒಂದು ಪ್ರೋತ್ಸಾಹ ತುಂಬೋ ಕೆಲಸ ಆಯ್ತು. ಅವರಿಗೆ ಮುಂದಕ್ಕೆ ಅವರ ಕೃತ್ಯಕ್ಕೆ ಏನೇ ಮಾಡೋದಿತ್ತು ಅವ್ರಿಗೊಂದು ಪ್ರೋತ್ಸಾಹ ಸಿಕ್ಕದಂಗಾಯ್ತು ಅಂತ, ಖುಷಿ ಸಿಕ್ಕದಂಗಾಯ್ತು ಅಂತ ಒಂದು. ನೆಕ್ಸ್ಟ್, ಎ ಶಾರ್ಟ್ ಇನ್ ದ ಡಾರ್ಕ್. ಶಾರ್ಟ್ ಇನ್ ದ ಡಾರ್ಕ್ ಅಂದ್ರೆ ಕತ್ಲೆಲ್ಲ ಒಂದು ಶಾರ್ಟ್ ಇದೆ, ಬಿತ್ತ ಗುರಿ ಇಲ್ಲ ಅಂದ್ರೆ ಅರಿವಿಲ್ಲದೆ ಊಹಿಸಿ ಮಾಡುವ ಕುರುಡು ಪ್ರಯತ್ನ. ಅಂದ್ರೆ ಅರಿವೇ ಇಲ್ಲ ಏನ್ ಮಾಡ್ತಾ ಇದ್ದೀನಿ ಅಂತ, ಒಂದು ಹೊಡೆಯೋದಪ್ಪ ಗುಂಡ, ಅಂದಾಜು ಒಂದು ಗುಂಡು ಹೊಡೆಯೋದಿಲ್ಲ ಅಂತ ಶಾರ್ಟ್ ಇನ್ ದ ಡಾರ್ಕ್. ಕತ್ಲೆಲ್ಲ ಒಂದು ಬಿಸಾಕದಂತೆ. ಎ ವೈಲ್ಡ್ ಗೆಸ್ ಆರ್ ರಿಸ್ಕಿ ಅಟೆಂಪ್ಟ್ ವಿತ್ ನೋ ಅನ್ಸರ್ಟೈನಿಟಿ ಆಫ್ ಸಕ್ಸಸ್ ಆರ್ ಬ್ಯಾಕ್ ಗ್ರೌಂಡ್ ಎಫೆಕ್ಟ್ಸ್. ಅಂತಂದ್ರೆ ಏನು ಬ್ಯಾಕ್ ಗ್ರೌಂಡ್ ಎಫೆಕ್ಟ್, ಬ್ಯಾಕ್ ಗ್ರೌಂಡ್ ಫ್ಯಾಕ್ಟ್ ಗೊತ್ತಿಲ್ಲ, ಸಕ್ಸಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅದ್ರದ್ದು ಕಾನ್ಸಿಕ್ವೆನ್ಸಸ್ ಏನು ಅಂತಾನೆ ಗೊತ್ತಿಲ್ಲ. ಒಂದು ಗುಂಡು ಹೊಡೆಯೋದ ಅಲ್ಲೇ ಇರ್ಬೇಕು, ಟಂಗ್ ಅಂತ. ನೀವು ಮಾಡ್ತಿರಲ್ಲ ಈಗ ಹೆಂಗೆ ಅಂತಂದ್ರೆ, ನಿಮ್ಗೆ ಇಡಿಯಮ್ಸ್ ಮೀನಿಂಗ್ ಗೊತ್ತಿರಲ್ಲ. ಶಾರ್ಟ್ ಇನ್ ದ ಡಾರ್ಕ್, ಶಾರ್ಟ್ ಇನ್ ದ ಡಾರ್ಕ್ ಅಂತ ಕತ್ಲಲ್ಲೇ ಡಾರ್ಕ್ ಹೊಡೆಯೋದು, ಸುಮ್ಮನೆ ಗುಂಡು ಹೊಡೆಯತಿರ್ಬೇಕು, ಇದೆ ಈ ಆನ್ಸರ್ ನಿಮ್ಗೆ ಗೊತ್ತಿರಲ್ಲ. ಆಕ್ಚುಲಿ ಗೆಸ್ ಮಾಡ್ತೀರಾ, ಗುಂಡು ಹೊಡಿತೀರ ಸರಿ ಆಗುತ್ತೆ. ಆಡಮ್ಸ್ ಆಲ್ ಮತ್ತೆ ಈ ಅಲಾಡಿನ್ ಕೇವ್ ಈ ಥರದವ್ರು ಇರ್ತಲ್ಲ, ಅದು ತಪ್ಪಾಗುತ್ತೆ. ಗುಂಡೇ ಬೀಳುತ್ತೆ, ಗುಂಡಿಗೆ ಬೀಳ್ಸುತ್ತೆ ನಿಮ್ಗೆ. ಸೊ ದಟ್ಸ್ ಕಾಲ್ಡ್ ಶಾರ್ಟ್ ಇನ್ ದ ಡಾರ್ಕ್. ಓಕೆನಾ, ಇದು ಎಲ್ರಿಗೂ ಗೊತ್ತಿರುತ್ತೆ, ನಾರ್ಮಲ್ ಆಗಿ ಈಸಿ ಇದೆ, ಗೊತ್ತಿಲ್ಲದೆ ಇದ್ರೂ ಈಸಿ ಇದೆ. ಓಕೆನಾ, ಎ ಟಿಪ್ ಆಫ್ ದ ವರ್ಲ್ಡ್ ಬ್ಲಾಕ್ ಅಂತಂದ್ರೆ ಏನು, ಟಿಪ್ ಆಫ್ ದ ವರ್ಲ್ಡ್ ಬ್ಲಾಕ್ ಅಂತಂದ್ರೆ ಅವನ್ನ ಹೋಲುವವನು, ಅದ್ರ ತರನೇ ಇರೋ ಅಂತ. ತಂದೆ ತಾಯಿಯ ಸ್ವಭಾವವನ್ನೇ ಪೂರ್ತಿಯಾಗಿ ಹೋಲುವ. ಈಗ ನೋಡ್ರಿ, ಟಿಪ್ ಆಫ್ ಎ ವರ್ಲ್ಡ್ ಬ್ಲಾಕ್ ಅಂತಂದ್ರೆ, ಟಿಪ್ ಆಫ್ ವರ್ಲ್ಡ್ ಅಂತಂದ್ರೆ ಯಾರು, ನಮ್ಮ ಪೇರೆಂಟ್ಸ್ ಅಂತ ಇರ್ತಾರೆ. ವರ್ಲ್ಡ್ ಬ್ಲಾಕ್ ಅವರು ಅಂದ್ರೆ ಹಳೆಯ, ಈಗ ಎಕ್ಸಾಂಪಲ್ ಒಂದು ಬ್ಲಾಕ್ ಇದೆ ಅಂತ ಅಂದ್ರೆ ಏನು ಅಂತಂದ್ರೆ, ನೀವು ಒಂದು ವರ್ಲ್ಡ್ ಬಾಕ್ಸ್ ಇದೆ, ಅದ್ರೊಳಗಿಂದಾನೇ ತೆಗೆದಿರೋಂಥ ಒಂದು ಮರ ಇದೆ ಅಂತ ಅನ್ಕೊಳ್ತೀವಿ. ಒಂದು ಮರ, ದೊಡ್ಡ ಮರ ಇದೆ, ಓಲ್ಡ್ ಮರ, ಆ ಮರದಿಂದಾನೇ ತೆಗ್ದಿರೋಂಥ ಒಂದು ಚಿಪ್ಪು ಅಂತಂದ್ರೆ ಅರ್ಥ ಏನು, ಅದ್ರದ್ದೇ ಸಿಮಿಲಾರಿಟಿನ ಹೋಲಿಸ್ತಾ ಇದೆ ಅಂತ. ಅಂದ್ರೆ ತಂದೆ ತಾಯಿಯ ಸ್ವಭಾವವನ್ನೇ ಹೋಲುವ. ಚಿಪ್ ಆಫ್ ವರ್ಲ್ಡ್ ಬ್ಲಾಕ್ ಅಂತಂದ್ರೆ, ಈ ಮಗು ಮರ ಏನು ಚಿಪ್ ಆಫ್ ವರ್ಲ್ಡ್ ಬ್ಲಾಕ್ ಮರ, ಅವನ ಅಪ್ಪ ಅಮ್ಮಂದೇ ಗುಣ, ಅಪ್ಪ ಅಮ್ಮನ ಕಂಡಂಗೆ ಅದನ್ನ ಚಿಪ್ ಆಫ್ ವರ್ಲ್ಡ್ ಬ್ಲಾಕ್, ಅದನ್ನೇ ಜೆರಾಕ್ಸ್ ಮಾಡ್ಕಿ ಬಂದಂಗೆ ಅಂತ ಅರ್ಥ ಆಯ್ತಲ್ವಾ. ಅದ್ರದ್ದೇ ಒಂದು ಚಿಪ್ಪು ಅಂದ್ರೆ ಹೆಂಗೆ ಅಂತ, ಹರಿಶ್ಚಂದ್ರನ್ ತುಂಡು ಅಂತಲ್ವ, ಅಂದ್ರೆ ಅಪ್ಪಂದೇ ಒಂದು ತುಂಡಿವ ಅಂತ. ಸೊ ಚಿಪ್ ಆಫ್ ವರ್ಲ್ಡ್ ಬ್ಲಾಕ್ ನೋಡಿ, ಚಿಪ್ ಅಂದ್ರೆ ಒಂದು ತುಂಡು, ವರ್ಲ್ಡ್ ಬ್ಲಾಕ್ ಅಪ್ಪಂದೇ ತುಂಡು ಅಂತ ಅರ್ಥ ಆಯ್ತಲ್ವಾ. ಎ ಪರ್ಸನ್ ಹೂ ರಿಸೆಂಬಲ್ಸ್ ದೇರ್ ಪೇರೆಂಟ್ ಕ್ಲೋಸ್ಲಿ ಇನ್ ಹ್ಯಾಬಿಟ್ಸ್ ಬಿಹೇವಿಯರ್ ಅಲ್ಲಿ, ರಿಸೆಂಬಲ್ಸ್ ಅಂತ ಹೋಲಿಕೆ ಮಾಡುವ ಬಂದಿತ್ತು. ರಿಸೆಂಬಲ್ ಅನ್ನೋ ವರ್ಡ್ ವೊಕ್ಯಾಬ್ಯುಲರಿ ಕ್ಲಾಸಲ್ಲಿ ಕಲ್ತಿಲ್ಲ ಅಂತಂದ್ರೆ ಇದಕ್ಕೆ ಕಲೀರಿ. ಓಕೆನಾ, ಅಂತಂದ್ರೆ ರಿಸೆಂಬಲ್ಸ್ ಅಂತಂದ್ರೆ ಏನು, ನಾವು ಹೋಲಿಕೆ ಆಗೋದು, ಅಪ್ಪ ಅಮ್ಮನ ಹೋಲಿಕೆ ಆಗೋದು.
ಇಟ್ ಈಸ್ ಇನ್ಕ್ರೆಡಿಬಲ್ ಸ್ಕಿಲ್ ಅಟ್ ಪ್ಲೇಯಿಂಗ್ ಕ್ಲಾಸಿಕಲ್ ವೈಲಿನ್ ಅಂತಂದ್ರೆ ಕ್ಲಾಸಿಕಲ್ ವೈಲಿನ್ ಪ್ಲೇಯಿಂಗ್ ಮಾಡ್ತಾನೆ, ಸಖತ್ತಾಗಿ ಪ್ಲೇಯಿಂಗ್ ಮಾಡ್ತಾನೆ ವೈಲಿನ್. ಈಸ್ ಎ ಟ್ರೂ ಚಿಪ್ ಆಫ್ ದ ವರ್ಲ್ಡ್ ಬ್ಲಾಕ್ ಅಂತಂದ್ರೆ ಅವನ ಅಪ್ಪ ಅಮ್ಮನೂ ಕೂಡ ಸಂಗೀತದಲ್ಲಿ ವಿದ್ವಾಂಸರಾಗಿರ್ತಾರೆ. ಇವನು ಕೂಡ ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತಿದ್ದಾನೆ ಅಂತಂದ್ರೆ ಇವನು ನಿಜವಾಗ್ಲೂ ಅಪ್ಪಂದೆ ತುಂಡು ಅಂತ. ಆಲ್ ಡನ್ ಅಪ್ ಅಂತಂದ್ರೆ ಸಂಪೂರ್ಣವಾಗಿ ಎಲ್ಲರೂ ಮುಗಿದಿದೆ, ಸಿದ್ಧಗೊಂಡಿದೆ. ಆಲ್ ಡನ್, ಎಲ್ಲ ಮುಗಿತಪ್ಪ, ಎಲ್ಲ ಆಲ್ ಡನ್ ಅಪ್, ಎಲ್ಲ ಇಲ್ಲೇ ಇದೆಯಲ್ಲ ಆಲ್ ಡನ್ ಅಪ್ ಅಂದ್ರೆ. ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬೇಕಿದ್ನ ಎಲಾಬ್ರೇಟ್ಲಿ ಡೆಕೋರೇಟೆಡ್, ಸ್ಟೈಲ್ಡ್ ಬ್ಯೂಟಿಫುಲಿ ಅಂಡ್ ಡ್ರೆಸ್ಡ್ ಅಪ್ ಎಲಿಗೆಂಟ್ಲಿ ಇನ್ ಅಕೇಶನ್ ಅಂತಂದ್ರೆ ಎಲ್ಲ ನೀಟಾಗಿ ಡ್ರೆಸ್ ಅಪ್ ಮಾಡಿ ನೀಟಾಗಿ ರೆಡಿ ಸಿದ್ಧ. ದ ಗ್ರ್ಯಾಂಡ್ ಬಾಲ್ ರೂಮ್ ಆಫ್ ದ ಹೆರಿಟೇಜ್ ಪ್ಲೇಸ್ ವಾಸ್ ಆಲ್ ಡನ್ ಅಪ್ ವಿತ್ ಥೌಸಂಡ್ಸ್ ಆಫ್ ಗೋಲ್ಡನ್ ಫೇರಿ ಲೈಟ್ಸ್ ಅಂದ್ರೆ ಗೋಲ್ಡನ್ ಲೈಟ್ ಅನ್ನೆಲ್ಲ ಲೈಟ್ ಹಾಕ್ತೀವಲ್ಲ ನಾವು, ಒಂದು ಅಲಂಕಾರ ಮಾಡ್ತೀವಿ, ಅದನ್ನ ಹಾಕಿ ಫುಲ್ ಆಲ್ ಡನ್ ಅಪ್ ಎಲ್ಲ ಮುಗಿದಿದೆ. ಆಲ್ ಇಯರ್ಸ್ ಅಂತಂದ್ರೆ ಏನು? ಆಲ್ ಇಯರ್ಸ್ ಅಂತಂದ್ರೆ ಅತ್ಯಂತ ಶ್ರದ್ಧೆಯಿಂದ ಆಲ್ ಇಯರ್ಸ್ ಎಲ್ಲ ಕಡೆ ಕಿವಿ, ಮೈಯೆಲ್ಲ ಕಿವಿ ಅಂತೀವಲ್ಲ ನಾವು, ಮೈಯೆಲ್ಲ ಕಣ್ಣು ಅಥವಾ ಮೈಯೆಲ್ಲ ಕಿವಿ ಅಂತ ಅಂದ್ರೆ ನೀಟಾಗಿ ಏಕಾಗ್ರತೆಯಿಂದ ಕೇಳಿಸ್ಕೊಳ್ಳೋದು. ಆಲ್ ಇಯರ್ಸ್ ನೋಡ್ರಿ, ಲಿಸನಿಂಗ್ ವೆರಿ ಈಗರ್ಲಿ, ಅಟೆಂಟಿವ್ಲಿ, ವಿತ್ ಕಂಪ್ಲೀಟ್ಲಿ ಅನ್ಡಿವೈಡೆಡ್ ಫೋಕಸ್ ಅಂತಂದ್ರೆ ಫೋಕಸ್ನ ಆ ಕಡೆ ಈ ಕಡೆ ಒಂದು ಚೂರು. ಈಗ ನಿಮ್ಗೆ ನಿದ್ದೆ ಬಂತು, ಅಯ್ಯೋ ವೊಕ್ಯಾಬ್ಯುಲರಿ ಕ್ಲಾಸು, ಅಯ್ಯೋ ಯಾರು ಕೇಳ್ತಾರೆ, ಅಯ್ಯೋ ಮಾರ್ಕ್ಸ್ ಹೋಗುತ್ತೆ, ಅಯ್ಯೋ ನಾವು ಪೊಲೀಸ್ ತಕ್ಷಣ ಯೂನಿಫಾರ್ಮ್ ಬಂತು, ಈ ಥರದೆಲ್ಲ ತಲೆಲ್ಲ ತಾಟ್ ಬಿಟ್ಟು ಓನ್ಲಿ ಫೋಕಸ್ ಮಾಡಿ ಕೇಳ್ತಾ ಇರೋದು. ಓಕೆನಾ? ಡಿಸ್ಕಾರ್ಡ್ ಆಲ್ ಇಯರ್ಸ್. ಪ್ಲೀಸ್ ಟೆಲ್ ಅಸ್ ದ ಸೀಕ್ರೆಟ್ ಬಿಹೈಂಡ್ ಯುವರ್ ಇನ್ಕ್ರೆಡಿಬಲ್ ಸ್ಕೋರ್ ಇನ್ ದ ಟೆಸ್ಟ್. ವಿ ಆರ್ ಆಲ್ ಇಯರ್ಸ್. ನೋಡ್ರಿ, ಸೀಕ್ರೆಟ್ ಹೇಳು ನಿನ್ನ ಸ್ಕೋರಿಂದು ಏನೋ, ನೀನು ಇಷ್ಟೊಂದು ಒಳ್ಳೆ ಸ್ಕೋರ್ ಮಾಡ್ತಿದೆಯಲ್ಲ ಅದ್ರ ಸೀಕ್ರೆಟ್ ಹೇಳಿ. ಈಗ ನಾನು ಅಷ್ಟೇ ಒಂದು ಒಳ್ಳೇದೊಂದು ವಿಡಿಯೋ ಮಾಡಿದೆ, ನಮ್ಗೆ ಹೆಂಗೆ ಸ್ಕೋರ್ ಬರುತ್ತೆ ಅಂತ ಆ ಥರದ್ದೆಲ್ಲ ಒಂದು ವಿಡಿಯೋ ಮಾಡಿ ನಾನು ಬಿಟ್ಟೆ ಅಂತಂದರೆ ಏನು ಮಾಡುತ್ತೆ, ಏನಾಗುತ್ತೆ ಹೇಳ್ರಿ? ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕೇಳ್ತಾರೆ, ಅಂದರೆ ಆಲ್ ಇಯರ್ಸ್ ಎಲ್ಲರೂ ಕ್ಯೂರಿಯಾಸಿಟಿ ಇದೆ ಅಂದರೆ ಎಲ್ಲರೂ ಗಮನ ಇಟ್ಟು ಕೇಳ್ತಾರೆ. ಅರೌಂಡ್ ಆರ್ ರೌಂಡ್ ದ ಕ್ಲಾಕ್, ಅರೌಂಡ್ ದ ಕ್ಲಾಕ್ ಅಥವಾ ರೌಂಡ್ ದ ಕ್ಲಾಕ್ ಅಂತಂದರೆ ಪ್ರತಿ 24 ಗಂಟೆನೂ ಈ ಕ್ಲಾಕ್, ಈ ಮುಳ್ಳು ಹಿಂಗೋಗಿ ಹಿಂಗೊಂದು ಇಲ್ಲಿಗೆ ಬರೋವರೆಗೂ ಅರೌಂಡ್ ದ ಕ್ಲಾಕ್ 24 ಗಂಟೆನೂ ಕೆಲಸ ನಡೀತಾನೆ ಇರುತ್ತೆ. ಹ್ಯಾಪನಿಂಗ್ ಕಂಟಿನ್ಯೂಸ್ಲಿ ವಿತ್ ಥ್ರೂ ಔಟ್ ಬೋತ್ ದ ಡೇ ಆ್ಯಂಡ್ ನೈಟ್. ಡೇ ಆ್ಯಂಡ್ ನೈಟ್ ಏನಾಗುತ್ತೆ, ಕೆಲಸ ನಡೀತಾನೆ ಇರುತ್ತೆ ಅಂತ ಪ್ರತಿ ದಿನ 24 ಗಂಟೆನೂ. ಅರೌಂಡ್ ದ ಕ್ಲಾಕ್, ರೌಂಡ್ ದ ಕ್ಲಾಕ್ ಎಲ್ಲ ಒಂದು, ಅರೌಂಡ್ ಆರ್ ರೌಂಡ್ ದ ಕ್ಲಾಕ್. ಓಕೆ, ಈಗ ಗೊತ್ತಾಗುತ್ತೆ ಅದರಲ್ಲಿ. ರೌಂಡ್ ದ ಕ್ಲಾಕ್ ಅಂದರೆ ನಾರ್ಮಲ್ ಆಗಿ ಏನು ತಿಳ್ಕೊತಾರೆ, ಅಲ್ಲಿ ಆಪ್ಷನ್ ಹಂಗೆ ಸೆಟ್ ಮಾಡಿದ್ದಾರೆ ಅರೌಂಡ್ ದ ಕ್ಲಾಕ್ ಅಂದ ತಕ್ಷಣ. ನಾನು ಕ್ವಶನ್ ಟೆಸ್ಟ್ ಸೀರೀಸನ್ನು ಮಾಡ್ತೇನೆ ನೆಕ್ಸ್ಟ್, ಓಕೆನಾ, ಮುಗಿದ ತಕ್ಷಣ ಅಥವಾ ಮೊದಲು ಟೆಸ್ಟ್ ಸೀರೀಸ್ ಮಾಡ್ತಾ ಹೋಗ್ತೀನಿ. ಅರೌಂಡ್ ದ ಕ್ಲಾಕ್ ಅಂತ ಇದ್ಬಿಟ್ರೆ ಏನಾಗ್ಬಿಡುತ್ತೆ, ಈಗ ನಾರ್ಮಲ್ ಆಗಿ ಈಗ ಅಂದ್ರೆ ಪ್ರತಿ ಗಂಟೆ ಅಥವಾ ಕಷ್ಟಪಟ್ಟು ಮಾಡ್ತಾನೆ, ಏನೋ ಒಂದು ಬೇರೆ ಥರ ಏನೋ ಈಸಿಲಿ ಆಗೋಂಥದ್ದು ಕೊಟ್ಟಿರ್ತಾರೆ. ಬಟ್ ಅದಾಗಿರಲ್ಲ. ಅರೌಂಡ್ ದ ಕ್ಲಾಕ್ ಅಂತಂದ್ರೆ ಏನೋ 24 ಗಂಟೆ ಯಾವಾಗಲೂ ಅಂತ. ಓಕೆನಾ? ಅಥವಾ ಟೈಮಿಂಗ್ ಸುತ್ತಮುತ್ತ ಈ ಥರದ್ದೇನಾದ್ರು ಒಂದು ಆಪ್ಷನ್ ಕೊಡ್ತಾರೆ, ಅವಾಗ ಪೀರಿಯಡ್ ಹಾಕ್ಬಿಡ್ತೀವಿ. ದ ಮೆಡಿಕಲ್ ರೆಸ್ಕ್ಯೂ ಟೀಮ್ ವರ್ಕ್ ಟೈರ್ಲೆಸ್ಲಿ ರೌಂಡ್ ದ ಕ್ಲಾಕ್ ಟು ಕ್ಲಿಯರ್ ದ ಡೆಬ್ರೀಸ್. ನೋಡ್ರಿ, ಅಂದರೆ ಮೆಡಿಕಲ್ ರೆಸ್ಕ್ಯೂ ಟೀಮ್ ಇದಾವಲ್ಲ, ಅವಾಗ ಏನು ಮಾಡ್ತು, ಯಾವಾಗ 24 ಗಂಟೆನೂ ವರ್ಕ್ ಮಾಡಿ ಅವನ್ನ ಕ್ಲಿಯರ್ ಮಾಡಿ, ಡೆಬ್ರೀಸ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಶ್ರಮಪಟ್ಟರು. ಅಗೇನೆಸ್ಟ್ ದ ಕ್ಲಾಕ್, ಈಗ ನೋಡ್ರಿ, ಕ್ಲಾಕ್ ಅಗೇನೆಸ್ಟ್ ದ ಕ್ಲಾಕ್ ಅಂದ್ರೇನು? ದಿನದಲ್ಲಿ 24 ಗಂಟೆ ಇದೆ, ಈ 24 ಗಂಟೆಲಿ ಅವ ಕ್ಲಾಕಿಂಗ್ ಜೊತೆಗೆ ಹೋಗ್ತದಾನ, ಕ್ಲಾಕಿಂಗ್ ಜೊತೆಗೆ ಹೋಗ್ತಾ ಇಲ್ಲ ಅವನು. ಅಗೇನೆಸ್ಟ್ ದ ಕ್ಲಾಕ್, ಕ್ಲಾಕ್ಗಿಂತ ಸ್ಪೀಡಾಗಿ ಹೋಗ್ತಾನೆ. ಅಗೇನೆಸ್ಟ್ ಕ್ಲಾಕ್ ಇದು ಗಂಟೆ ಹೇಳ್ತದೆ ನೀನು ಹಿಂಗೆ ಮಾಡು ಅಂತೇಳಿ, ಬಟ್ ನಾವು ಹಂಗೆ ಮಾಡ್ತಿಲ್ಲ, ಅದಕ್ಕಿಂತ ಸ್ಪೀಡಾಗಿ ಮಾಡ್ತಾನೆ ಅಂತಂದ್ರೆ ಏನೋ, ಸಮಯ ಮುಗಿಯುವ ಮುನ್ನ ತರಾತುರಿಯಲ್ಲಿ ಕೆಲಸ ಮಾಡೋದು. ಎಕ್ಸ್ಟ್ರೀಮ್ಲಿ ಸ್ಪೀಡಾಗಿ, ಎಕ್ಸ್ಟ್ರೀಮ್ಲಿ ಗಡಿಬಿಡಿಯಲ್ಲಿ, ಎಕ್ಸ್ಟ್ರೀಮ್ಲಿ ಹೈ ಇದರಲ್ಲಿ ಕೆಲಸ ಮಾಡೋದಂತ. ಓಕೆನಾ? ಹೈ ಎಫರ್ಟ್ ಹಾಕಿ. ಸೊ ಅಗೇನೆಸ್ಟ್ ದ ಕ್ಲಾಕ್, ಕ್ಲಾಕಿಂಗ್ ಜೊತೆಗಲ್ಲ, ಕ್ಲಾಕಿಂಗ್ ಅಗೇನೆಸ್ಟ್ ಆಗಿ 1 ಗಂಟೆ 2 ಗಂಟೆ ಕೆಲಸ ಮಾಡ್ಬಿಡೋದು. ಹರಿಯಿಂಗ್ ವಿತ್ ಎಕ್ಸ್ಟ್ರೀಮ್ ಸ್ಪೀಡ್ ಟು ಕಂಪ್ಲೀಟ್ ಅ ಕ್ರಿಟಿಕಲ್ ಟಾಸ್ಕ್ ಬಿಫೋರ್ ಅ ಸ್ಟ್ರಿಕ್ಟ್ ಡೆಡ್ಲೈನ್ ರನ್ಸ್ ಔಟ್. ಅಂದರೆ ವಿ ಆರ್ ರೇಸಿಂಗ್ ಹೆವಿಲಿ ಅಗೇನೆಸ್ಟ್ ದ ಕ್ಲಾಕ್ ಟು ಕಂಪೈಲ್ ದ ಸರ್ವರ್ ಕೋಡ್ ಬಿಫೋರ್ ಮಿಡ್ ನೈಟ್. ಅಂತಂದ್ರೇನು, ಮಿಡ್ ನೈಟ್ ಆಗೋದಕ್ಕಿಂತ ಮೊದಲೇನ ಆ ಸರ್ವರ್ ಕೋಡ್ಗಳನ್ನ ನಾವು ಕಂಪೈಲ್ ಮಾಡಿ ಮುಗಿಸ್ಬೇಕು. ಓಕೆನಾ? ವಿ ಆರ್ ರೇಸಿಂಗ್ ಹೆವಿಲಿ ಅಗೇನೆಸ್ಟ್ ದ ಕ್ಲಾಕ್ ಅಂತಂದ್ರೆ ನಾವು ಅಗೇನೆಸ್ಟ್ ದ ಕ್ಲಾಕ್ ಹೋಗ್ತಿದ್ದೀವಿ, ರೇಸಿಂಗ್ ಅಗೇನೆಸ್ಟ್. ಓಕೆ, ದ ಸರ್ವರ್ ಕೋಡ್ ಬಿಫೋರ್ ಮಿಡ್ ನೈಟ್ ಅಂದರೆ ಮಿಡ್ ನೈಟ್ಗಿಂತ ಮೊದಲೇನೆ ಅದನ್ನು ನಾವು ಮುಗಿಸ್ಬೇಕು ಅಂತ ಹೈಲಿ ಇದಾಗಿರೋದು. ಅರ್ಥ ಆಯ್ತಲ್ವಾ? ಅಗೇನೆಸ್ಟ್ ದ ಕ್ಲಾಕ್ ಹೋಗೋದು ಅಂತಂದರೆ ಅದಕ್ಕಿಂತನೂ ತರಾತುರಿಯಲ್ಲಿ ಬೇಗ ಮುಗಿಸೋದು, ಕ್ಲಾಕ್ ಮುಗಿಸೋದಕ್ಕಿಂತ ಮೊದಲೇ ನಾವೇ ಕೆಲಸ ಕೊಟ್ಟು ಮುಗಿಸೋದು.
ಅಟ್ 6 and 7 ಅಂತಂದ್ರೆ ಏನು, 6 ಬೀಳುತ್ತೆ 7 ಬೀಳುತ್ತೆ ಗೊಂದಲ. ಈಗ ನೋಡ್ರಿ ನೀವು ಡೈಸ್ ಇರುತ್ತಲ್ವಾ ಆರ್ ಶೇಪ್ ಇರುತ್ತಲ್ವಾ, ಅದರಲ್ಲಿ ಈ ಚುಕ್ಕಿ ಇದ್ರಲ್ಲೆಲ್ಲ ಇರುತ್ತೆ, ನೀವು ಹಾಕ್ತಾ ಇರ್ತೀರ. ಅಟ್ 6 ಬೀಳ್ತಿದ್ರೆ 7 ಬೀಳ್ತದೆ, ಏನ್ ಬೀಳ್ತದೆ ಅಂತ ಗೊತ್ತಾಗಲ್ಲ, ಅಂದ್ರೆ ಗೊಂದಲಮಯ ಸ್ಥಿತಿ. 7 6 ಏನು ಗೊತ್ತಾಗಲ್ಲ. ನಾರ್ಮಲ್ ಆಗಿ 6 ಹೈಯೆಸ್ಟ್, ಬಟ್ 7 ಮತ್ತೆ 6 and 7 ಅಂತ ನಿಮ್ಗೆ ನಾ ಹೇಳಿದ್ರೆ ಕನ್ಫ್ಯೂಸ್ ಆಗ್ತದೆ. ಅಂದ್ರೆ ಅದಕ್ಕೆ ಅದನ್ನ ಹಂಗೆ 6 and 7 ಅಂತ ಹೇಳಿದ್ರೆ ಅಂತಂದ್ರೆ ಏನು, ಒಂದು ನಿರ್ದಿಷ್ಟವಾದ ರಿಸಲ್ಟ್ ಬರೋಕ್ಕಾಗಲ್ಲ. ನಾರ್ಮಲ್ ಆಗಿ ಇರೋದು ಡೈಸ್ ಆಗಿ 6 ನಂಬರೇ ಹೈಯೆಸ್ಟ್. ಬಟ್ ಏನಾಗುತ್ತೆ, 6 ನಂಬರ್ ಹೈಯೆಸ್ಟ್ ಆದ್ರೂ ಕೂಡ 7 ಬೀಳ್ತಾ ಇದೆ ಅಂತ ಅವ್ನು ಹೇಳ್ತಿದ್ದಾನೆ ಅಂತಂದ್ರೆ ಏನು, ಕನ್ಫ್ಯೂಸಿಂಗ್, ಒಂಥರ ಸರಿ ಇಲ್ಲ, ಅವೇ ಅಸ್ತವ್ಯಸ್ತ ಸ್ಥಿತಿ ಅಂತ. ಇನ್ ಎ ಸ್ಟೇಟ್ ಆಫ್ ಟೋಟಲ್ ಕನ್ಫ್ಯೂಷನ್, ಸಿವಿಯರ್ ಡಿಸ್ಅರೇ ಆರ್ ಎಕ್ಸ್ಟ್ರೀಮ್ ಡಿಸ್ಅಗ್ರಿಮೆಂಟ್. ಓಕೆನಾ, ಡಿಸ್ಅಗ್ರಿಮೆಂಟ್ ಇರೋದು ಅದು ಸಿವಿಯರ್, ಇನ್ನು ಎಕ್ಸ್ಟ್ರೀಮ್ ಡಿಸ್ಅಗ್ರಿಮೆಂಟ್ ಅದು ಸಿವಿಯರ್ ಡಿಸ್ಅರೇ ಇರೋದು ಅಂತ. ಓಕೆನಾ, ಅದು ಸ್ವಲ್ಪ ಇಷ್ಟ ಆಗ್ತಿಲ್ಲ, ಸರಿ ಇಲ್ಲ, ಎಕ್ಸ್ಟ್ರೀಮ್ ಗೊತ್ತಲ್ಲ, ಅದನ್ನ ಒಪ್ಕೊಳ್ಳೋಕೆ ತಯಾರಿಲ್ಲ, ಡಿಸ್ಅಗ್ರಿಮೆಂಟ್ ಅಂತ ಗೊತ್ತಲ್ಲ. Following the sudden resignation of our president, the department was at 6 and 7 ಅಂತಂದ್ರೆ ಪ್ರೆಸಿಡೆಂಟ್ ಸಡನ್ ಆಗಿ ರೆಸಿಗ್ನೇಷನ್ ಕೊಟ್ಬಿಟ್ರು. ಅವಾಗ ಏನಾಯ್ತು, ಡಿಪಾರ್ಟ್ಮೆಂಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, 6 and 7 ಹೋಗ್ಬಿಟ್ರು, ಅರ್ಥ ಆಗ್ಬಿಟ್ಟು. ಅಟ್ ಡ್ಯಾಗರ್ಸ್ ಡಾನ್ ಅಂತಂದ್ರೆ ಅಟ್ ಡ್ಯಾಗರ್ಸ್ ಡ್ರಾನ್, ಅಟ್ ಡ್ಯಾಗರ್ಸ್ ಡ್ರಾನ್ ಅಂತಂದ್ರೆ ತೀವ್ರ ವೈರತ್ವ. ನೋಡ್ರಿ, ಡ್ರ್ಯಾಗರ್ ಅಂತಂದ್ರೆ ಆಕ್ಚುಲಿ ಡ್ಯಾಗರ್ಸ್ ಅಂತಂದ್ರೆ ಒಂಥರ, ಈಗ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಈ ಒಂದು ಶಿವಾಜಿಯ ಉಕ್ಕಿನ ಉಗ್ರಲ್ಲಿ ಬೈರಾಮ್ ಖಾನ ಬೈರಾಮ್ ಖಾನನ್ನ ಹೊಟ್ಟೆ ಬಗದ್ನ ಅಂತಾನೆ ಒಂದು ಹಿಸ್ಟ್ರಿಲಿ ಒಂದು ಕೇಳಿರ್ತೀರಲ್ವಾ. ಸೊ ಅವನನ್ನ ಉಕ್ಕಿನ ಉಗುರು ಇರ್ತಲ್ಲ, ಅದಕ್ಕೆ ಡ್ಯಾಗರ್ ಅಂತ ಕರೀತಾರೆ. ಡ್ಯಾಗರ್ ಅಂದ್ರೆ ಎಕ್ಸ್ಟ್ರೀಮ್ ವೈರತ್ವ. ಈಗ ನೋಡ್ರಿ, ಇಬ್ರು ಮಧ್ಯೆ ವೈರತ್ವ ಇರ್ತಲ್ಲ, ವೈರತ್ವ ಅವನ ಡ್ಯಾಗರ್ಸ್ ಏನ್ ಮಾಡ್ದ, ಹೊಟ್ಟೆ ಬಗದಾಕದ ಅಂತಂದ್ರೆ ಅರ್ಥ ಏನು, ಡ್ಯಾಗರ್. ಅಟ್ ಡ್ಯಾಗರ್ಸ್ ಡ್ರಾನ್. ಓಕೆ, ತೀವ್ರ ವೈರತ್ವ, ಕಾದಾಡಲು ಸದಾ ಸಿದ್ಧವಾಗಿರೋರಿಗೆ, ಕತ್ತಿ ಹಿಡ್ಕೊಂಡು ಸಿದ್ಧವಾಗಿರೋ ಹೊಡೆದಾಟಕ್ಕೆ ಅಂತ. ಓಕೆನಾ, ನೋಡ್ರಿ, ಇಲ್ಲೊಂದು ಕತ್ತಿ ಹೊಡೆದಾಟಕ್ಕೆ ರೆಡಿ ಇದಾರೆ ಅಂತ. ಬೀಯಿಂಗ್ ಇನ್ ಎ ಸ್ಟೇಟ್ ಆಫ್ ಇಂಟೆನ್ಸ್ ಹಾಸ್ಟೈಲ್ ಆರ್ ರೆಡಿ ಕಾನ್ಫ್ಲಿಕ್ಟ್ ವಿತ್ ಸಮೋನ್ ಎಲ್ಸ್. ಯಾರಾದ್ರೂ ಜೊತೆಗೆ ಕಾನ್ಫ್ಲಿಕ್ಟ್ ಮಾಡ್ಕೊಳ್ಳೋದಕ್ಕೆ, ಜಗಳ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ. ದ ಟೂ ನೈಬರಿಂಗ್ ಬಿಸ್ನೆಸ್ ಪಾರ್ಟ್ನರ್ಸ್ ಹ್ಯಾವ್ ಬೀನ್ ಅಟ್ ಡ್ಯಾಗರ್ಸ್ ಡ್ರಾನ್ ಓವರ್ ಸ್ಪೇಸ್ ಅಕ್ವಿಸಿಷನ್. ಸ್ಪೇಸ್ ಅಕ್ವಿಸಿಷನ್ ಮಾಡಲಿಕ್ಕೆ ಬಿಸ್ನೆಸ್ ಪಾರ್ಟ್ನರ್ ಇದಾರಲ್ಲ, ಇಬ್ರು ಬಿಸ್ನೆಸ್ ಪಾರ್ಟ್ನರು, ನಮಗೆ ಕೊಡಿ ಅದನ್ನ ಏನು ಕಾಂಟ್ರಾಕ್ಟ್ನ, ನಮಗೆ ಕೊಡಿ ಕಾಂಟ್ರಾಕ್ಟ್ ಅಂತ ಇಬ್ರು ಹೊಡೆದಾಟಕ್ಕೆ ರೆಡಿ ಇದ್ದಾರೆ ಅಂತ, ವೈರತ್ವ ಇಬ್ಬರಿಗೆ. ಅಟ್ ರ್ಯಾಂಡಮ್, ಯಾದೃಚ್ಛಿಕವಾಗಿ ಆರಿಸೋದು ಅಥವಾ ಕ್ರಮವಿಲ್ಲದ, ರ್ಯಾಂಡಮ್ ಆಗಿ. ಈಗ ನೋಡ್ರಿ, ಈಗ ಡೈಸ್ ಆಗಿ ಒಂದು ಬೇಸಿಕ್ಕಿನಿ ಯಾವುದೋ ಒಂದು ಬೀಳುತ್ತೆ, ಇಲ್ಲ 2 ಬೀಳುತ್ತೆ, ಇಲ್ಲ 3 ಬೀಳುತ್ತೆ. ಓಕೆನಾ, 3 ಬೀಳುತ್ತೆ, ಏನೋ ಒಂದು ಬಿದ್ದು ಬೀಳುತ್ತೆ ಅಂದ್ರೆ ರ್ಯಾಂಡಮ್ ಆಗಿ ಒಂದು ಬೀಳತ್ತಲ್ವ. ಏನಾದ್ರು ಸ್ಟೇ ಬೀಳ್ಬೇಕು ಅಂತ ಒಂದು ಶಕುನಿ ತರ, ಶಕುನಿದು ಅವನ ಮಾತು ಕೇಳೋ ಅಂತ ಇದಿತ್ತಲ್ಲ, ಒಂದು ದಾಳ ಇತ್ತಲ್ಲ, ಆ ಥರ 6 ಬೀಳು ಅಂದ್ರೆ 6 ಬೀಳ್ಬೇಕು, ಆ ಥರದ ಇಲ್ಲ. ಅಂದ್ರೆ ಏನೋ ಒಂದು ರ್ಯಾಂಡಮ್ ಆಗಿ ಒಂದು ಬೀಳುತ್ತೆ ಅಂತ, ಅಂದ್ರೆ ಒಂದು ಕ್ರಮ ಇಲ್ಲ, ಒಂದು ರ್ಯಾಂಡಮ್ ಒಟ್ಟು ಯೂಸನ್ ಆರ್ ಡನ್ ಕಂಪ್ಲೀಟ್ಲಿ ವಿತೌಟ್ ಎ ಡೆಲಿಬ್ರೇಟ್ ಪ್ಲಾನ್. ಒಂದು ಪ್ಲಾನ್ ಇದೆ, ಏನೋ ಒಂದು ರ್ಯಾಂಡಮ್ ಆಗಿ. ಈಗ ಎಕ್ಸಾಮ್, ಕೆಲವರು ಎಕ್ಸಾಮು ಬರೀತಾರಲ್ವ, 100 ರೂಪಾಯಿ ಅಪ್ಲಿಕೇಶನ್, PG-ಗೆ ಸ್ಟೇಟ್ ಗೌರ್ಮೆಂಟಿಗೆಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ದೇವ್ರೇ ಎಷ್ಟು 700-800 ರೂಪಾಯಿ ಕೊಡ್ಬೇಕು ಅಪ್ಲಿಕೇಶನ್ ಫೀಸು. 100 ರೂಪಾಯಿ ಅದು ಹುಡುಗಿರಿಗಂತೂ ಫ್ರೀ. ಹಾಕು ಸುಮ್ಮನೆ ರ್ಯಾಂಡಮ್, ಆ ಥರ ರ್ಯಾಂಡಮ್. ಇನ್ನು ಕೆಲವರು ನೀಟಾಗಿ ಓದಿ ಪ್ಲಾನ್ ಮಾಡಿ ವರ್ಷಾನ್ಗಟ್ಟಲೆ ಕುತ್ಕೊಂಡು ಓದಿ ಅಪ್ಲಿಕೇಶನ್ ಮಾಡ್ತಾರೆ. ಅವ್ರಿಗೆ 100 ರೂಪಾಯಿ ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ಇಂಪಾರ್ಟೆಂಟ್. ಬಟ್ ಇವ್ರಿಗೇನು ಸುಮ್ಮನೆ ಸರಿ, ಸುಮ್ಮನೆ ಯಾಕೆ ಹೋಗಿ ಬಂದು ಹಿಂಗೆಲ್ಲ ಪಾಸ್ ಆಗೋದು ಅವ್ರು ಇಷ್ಟ. ಸೊ ಚೂಸನ್ ಡನ್ ಕಂಪ್ಲೀಟ್ಲಿ ವಿತೌಟ್ ಎ ಪ್ಲಾನ್ ಇಲ್ಲದೆ ಮಾಡೋದು ಅಂತ. ರ್ಯಾಂಡಮ್, ಅಟ್ ರ್ಯಾಂಡಮ್ ಅಂದರೆ ಇದು ಗೊತ್ತಿರುತ್ತಲ್ಲ. ಓಕೆ, ಎಕ್ಸಾಂಪಲ್ ನೋಡ್ಬೋದು. ಅಟ್ ಸಿ, ಒಳ್ಳೆ ಇಮೇಜ್. ಅಟ್ ಸಿ ಅಂತ ಇದೇ ಸಿ ಅಂತ ತಿಳ್ಕೊಂಡು, ನೀಲಿಗಿದೆ ನೋಡ್ರೆ, ನೀಲಿ ಇದೆ, ಇದು ಸಮುದ್ರ ಇದೆ. ಓಕೆನಾ, ದೊಡ್ಡ ಸಮುದ್ರ. ಇಲ್ಲಿ ಒಂದು ಸಣ್ಣ ಮೀನು ಇಟ್ಕೊಂಡಿದೆ, ಇದೇ ಇಮೇಜ್ ಅಂತ ಅನ್ಬೋದು. ಅಟ್ ಸಿ, ಈಗ ನಿಮ್ಗೆ ಏನು ಸುತ್ತಮೂರು ದಿಕ್ಕು ಸಮುದ್ರ, ಏನು ಕಾಣಿಸ್ತಾ ಇಲ್ಲ, ಭೂಮಿ ಅನ್ನೋದೇ ಕಾಣಿಸ್ತಾ ಇಲ್ಲ. ಈಗ ನಿಮ್ಮ ಮೈಂಡ್ ಸಿಚುವೇಶನ್ ಏನಾಗುತ್ತೆ, ಗೊಂದಲ ಆಗುತ್ತೆ, ಎತ್ತಲ ಹೋಗೋದಂತ ಗೊತ್ತಾಗಲ್ಲ, ಯಾವ ಕಡೆ ಭೂಮಿ ಇದೆ ಅಂತಲೇ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ದಿಕ್ಸೂಚಿ ಹಾಕೊಂಡು ಯಾವುದೋ ಒಂದು ದಿಕ್ಕಿಗೆ ಸೀದಾ, ದಿಕ್ಸೂಚಿಯರು ಇರ್ಬೇಕಲ್ಲ, ದಿಕ್ಸೂಚಿ ಹಾಕೊಂಡು ಯಾವ್ದಾದ್ರು ಒಂದು ಸೀದಾ ಹೋದ್ರೆ ಎಲ್ಲರೂ ಒಂದು ಭೂಮಿಯರು ಸಿಕ್ಕದಂತ. ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಏನು ಗೊತ್ತಾಗಲ್ಲ. ಸಮುದ್ರ ಮಧ್ಯೆ ತಂದು ಬಿಟ್ಬಿಟ್ರು ಅಂತ. ಹಿಂಗೆ ಅರ್ಥ ಆಯ್ತಾ. ಈ ಎಕ್ಸಾಂಪಲ್ ನಡು ನೀರಲ್ಲಿ ಕೈ ಬಿಟ್ಟೆ ಅಂತೀವಲ್ಲ, ಅಟ್ ಸಿ, ಸಮುದ್ರ ಮಧ್ಯೆ ಬಿಟ್ಟೋದ ಅಂತಂದ್ರೆ ಗೊಂದಲ, ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ, ದಾರಿ ಕಾಣಿಸ್ತೀವಿ, ಎತ್ತಲ ಹೋಗ್ಬೇಕಂತ ಗೊತ್ತಾಗಲ್ಲ. ಹಂಗೆ ಅಟ್ ಸಿ, ಎ ಫೀಲಿಂಗ್ ಕಂಪ್ಲೀಟ್ಲಿ ಲಾಸ್ಟ್
ಕಳೆದೇ ಹೋದಂಗೆ ಮುಗಿತಾನೆ ಕೆಲಸ. ಸಮುದ್ರದಾಗ ಏನು ಸೂಚನೆ ಇಲ್ಲದೆ ಕಳೆದಂದ್ರೆ ಕೆಲಸ ಮುಗಿತಾನೆ. ಡೀಪ್ಲಿ ಕನ್ಫ್ಯೂಸ್ಡ್, ಅನ್ಸರ್ಟೈನ್ ಅಬೌಟ್ ದಿ ಸಿಚುವೇಶನ್ ಬಗ್ಗೆ ಅನ್ಸರ್ಟೈನಿಟಿ ಇರೋದು, ಗೊತ್ತಿಲ್ಲ ಆಗೋದು. ವೆನ್ ದ ಇನ್ಸ್ಟ್ರಕ್ಟರ್ ಸ್ಟಾರ್ಟೆಡ್ ಡಿಸ್ಕಸಿಂಗ್ ವಿತ್ ಹೈ ಲೆವೆಲ್ ಸ್ಟ್ಯಾಟಿಸ್ಟಿಕ್ಸ್. ನೋಡ್ರಿ, ಒಬ್ಬರು ಇನ್ಸ್ಟ್ರಕ್ಟರ್ ಬಂದರು, ಹೇಳಕಟ್ಟಿದ್ರು, ದೊಡ್ಡ ಪ್ರೊಫೆಸರ್ ಅವರು. ಹೈ ಲೆವೆಲ್ಗೆ ಹಂಗೆ ಹಿಂಗೆ ಬರುತ್ತೆ, ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ರೆ ಹಂಗೆ ಬರುತ್ತೆ. ಪಾಪ ಇವ್ರಿಗೆ ಎರಡನೇ ಕ್ಲಾಸ್ ಮಕ್ಕಳು ಅವ್ರಿಗೆ ಏನು ಮಾಡ್ತಾರೆ, ದೊಡ್ಡ ಫಿಲಾಸಫರ್ಸು PhD ಸ್ಟೂಡೆಂಟ್ಸಿಗೆ ಹೇಳ್ದಂಗೆ ಹೇಳ್ತಿದ್ದಾರೆ. ಇವ್ರ ಪಾಪ ಎರಡನೇ ಕ್ಲಾಸ್ ಮಕ್ಕಳು. ಎರಡನೇ ಕ್ಲಾಸ್ ಮಕ್ಕಳಿಗೆ ಹೆಂಗೆ ಹೇಳ್ಬೇಕು? ನೆಲ್ಲಿಕಲ್ಲಿ ಹುಡ್ರಿಗೆ ಚಿತ್ರ ಹಾಕಿ ಆ ಪೌಚಲ್ಲೆಲ್ಲ ಒಂದು ಇದು ಕಾರ್ಡೆಲ್ಲ ಬಂದಿತ್ತಲ್ಲ ನೆಲ್ಲಿಕಲ್ಲಿ ಹುಡ್ರಿಗೆ ಅಂತ ಗೊತ್ತಿತ್ತಪ್ಪ. ನಾವು ಇರಲಿಲ್ಲ, ನಮ್ಮ ಜೂನಿಯರ್ಸ್ಗೆಲ್ಲ ಇತ್ತು. ಆ ಪೌಚಲ್ಲಿ ಒಂದು ಕಾರ್ಡ್ ಹಾಕಿ ನೆಲ್ಲಿಕಲ್ಲಿ ಹುಡ್ರಿಗೆ ಹಂಗೆ ಹೇಳ್ಕೊಡ್ಬೇಕು ಅವರಿಗೆ. ಅದು ಬಿಟ್ಟು ದೊಡ್ಡ ಪ್ರೊಫೆಸರ್ ಥರ ಹೇಳ್ಕೊಟ್ಟು ಸಮುದ್ರ ಮುಂದೆ ತಾವಿದ್ದಂಗೆ ಆಗ್ತದೆ. ಆಕ್ಟ್ ಲಾಗರ್ಹೆಡ್ಸ್ ಅಂತ ತೀವ್ರ ಭಿನ್ನಾಭಿಪ್ರಾಯ, ಮೊಂಡು ಜಗಳ, ಇದರ ಲಾಗರ್ಹೆಡ್ಸ್. ಆ ಕಡೆಗೆ ಒಂದು ಮಂಡೆ, ಈ ಕಡೆಗೆ ಒಂದು ಮಂಡೆ, ಎರಡು ಇದು ಈ ಕಡೆಗೆ ಹೋದಕ್ಕೆ ಮಂಡೆ, ಇದು ಈ ಕಡೆಗೆ ಹೋದಕ್ಕೆ ಮಂಡೆ. ಅದು ಮಾತ್ರ ಮೊಂಡು ಜಗಳ, ನಂಗೆ ಇಬ್ಬರು ಅವ್ನ ಮಾತಿಗೂ ಕೇಳೋದು, ಇವನ್ ಮಾತಿಗೆ ಅವ್ನು ಕೇಳೋದು. ಲಾಗರ್ಹೆಡ್ಸ್ ಅಂದ್ರೆ ತಲೆ ಚೆಚ್ಕೊಂಡು ಲಾಗರ್ ಹೆಡ್ಸ್ ಅಂತ, ಹೆಡ್ ಅಂತಿದೆ. ಲಾಗರ್ಹೆಡ್ಸ್ ಅಂತ ತಲೆ ಚೆಚ್ಕೊಂತಿದ್ದಾರೆ ಇಬ್ರು, ಜಗಳ ಆಡ್ಕೊಂತಿದ್ದಾರೆ. ತಲೆ ಇಮ್ಯಾಜಿನೇಷನ್ ಬಂತಲ್ವಾ, ಮಂಡೆ ಕೂಲ್ ಇಟ್ಕೊಂಡು ಇಬ್ರು ಹುಡುಗಿರು ಹಿಂಗೆ ಜಗಳ ಕಡಿಯಿದೆ. ಸೊ ಅದನ್ನು ಲಾಗರ್ಹೆಡ್ಸ್ ಅಂತ ಕರಿತೀವಿ. ಇಬ್ರು ಡಿಫ್ರೆಂಟ್ ಒಪಿನಿಯನ್, ಹಿಂಗೆ ಹೇಳೋದು ಅವ್ನು ಕೇಳ್ತಾ ಇರಲಿಲ್ಲ, ಅವ್ನು ಹೇಳೋದು ಇವ್ನು ಕೇಳ್ತಾ ಇರ್ತೀವಿ. ದಟ್ಸ್ ಲಾಗರ್ಹೆಡ್ಸ್ ಅಂತ ಕರಿತೀವಿ. ಎಂಗೇಜ್ಡ್ ಇನ್ ಎ ಪರ್ಸಿಸ್ಟೆಂಟ್ ಡಿಸ್ಪ್ಯೂಟ್, ಹೆಡ್ ಟು ಹೆಡ್ ಕಾನ್ಫ್ಲಿಕ್ಟ್ ಅಂತ. ಹೆಡ್ ಟು ಹೆಡ್ ತಲೆ ಕಿತ್ಕೊಂಡ್ರೆ ಇಬ್ಬರ ಮಧ್ಯೆನೇ ಕಾನ್ಫ್ಲಿಕ್ಟ್ ಅಂತ, ಓಕೆನಾ. ಎ ಸ್ಟ್ರಾಂಗ್ ಡಿಸ್ಅಗ್ರಿಮೆಂಟ್, ಇದೆಲ್ಲ ಫಿಲಿಂಗ್ ದ ಬ್ಯಾಂಕ್ಸ್ ಎಲ್ಲ ಪಕ್ಕ ಬರುತ್ತೆ ಇದು, ಓಕೆನಾ. ಫಿಲಿಂಗ್ ದ ಬ್ಯಾಂಕ್ಸ್ ಲಾಗರ್ ಹೆಡ್ ಅನ್ನೋದು ನಾನು ಸುಮಾರು ಕಡೆ ನೋಡಿದ್ದೀನಿ. ಸೊ ಫಿಲಿಂಗ್ ದ ಬ್ಲ್ಯಾಂಕ್ಸ್ ಅಲ್ಲಿ ಪಕ್ಕ ಬರುತ್ತೆ. ಇದು ಏನೋ ಹೆಂಗ್ ಕೊಟ್ಟಿರ್ತಾರೆ ಅಂತಂದ್ರೆ, ಟೂ ಮೆನ್ಸ್ ಆರ್ ಇನ್ ಡ್ಯಾಶ್, ದೇ ಆಲ್ವೇಸ್ ಟ್ರೈಂಗ್ ಟು ಹೇಟ್ ಈಚ್ ಅದರ್ ಅಂತ. ಅಂದ್ರೆ ಅಲ್ಲಿ ಇಬ್ರು ಯಾವಾಗಲೂ ಈಚ್ ಅದರ್ ಹೇಟ್ ಮಾಡ್ತಾ ಇರ್ತಾರೆ. ದೇ ಆಲ್ವೇಸ್ ರಿಮೈನ್ಸ್ ಇನ್ ಡ್ಯಾಶ್ ಅಂತ ಕೆಳಗಡೆ ಕೊಟ್ಟಿರ್ತಾರೆ. ರಿಮೈನ್ಸ್ ಇನ್ ಫ್ರೆಂಡ್ಶಿಪ್, ರಿಮೈನ್ಸ್ ಇನ್ ಅಟ್ ಲಾಗರ್ಹೆಡ್ಸ್, ಕೊಟ್ಟಿರ್ತಾರೆ. ದೇ ಆಲ್ವೇಸ್ ರಿಮೈನ್ಸ್ ಅಟ್ ಲಾಗರ್ಹೆಡ್ಸ್. ಅಂದ್ರೆ ಯಾವಾಗಲೂ ಭಿನ್ನಾಭಿಪ್ರಾಯದಲ್ಲೇ ಇರ್ತಾರೆ. ಕ್ವಶನ್ ಮಾಡ್ತಾನೆ, ಗೊತ್ತಾಗುತ್ತೆ ನಮ್ಗೆ ಹೆಂಗ್ ಬರುತ್ತೆ. ಎಂಗೇಜ್ಡ್ ಇನ್ ಎ ಪರ್ಸಿಸ್ಟೆಂಟ್ ಡಿಸ್ಪ್ಯೂಟ್, ಹೆಡ್ ಟು ಹೆಡ್ ಕಾನ್ಫ್ಲಿಕ್ಟ್. A labor unions and executive board are at loggerheads over the retirement benefits. ಲೇಬರ್ ಯೂನಿಯನ್ ಮತ್ತೆ ಎಕ್ಸಿಕ್ಯೂಟಿವ್ ಬೋರ್ಡ್ ಇವು ಲೇಬರ್ ಯೂನಿಯನ್ ಏನೋ ನಮಗೆ ರಿಟೈರ್ಮೆಂಟ್ ಬೆನಿಫಿಟ್ ಬೇಕು ಅಂತ, ಇವರು ಇಲ್ಲ ಕೊಡೋಕ್ಕಾಗಲ್ಲ ಅಂತಂದ್ರೆ ಇದು ಎರಡಕ್ಕೂ ಹೊಂದಾಣಿಕಿಲ್ಲ ಅಂತ. ಸೆಕೆಂಡ್ ಹ್ಯಾಂಡ್ ಅಂದ್ರೆ ಎಲ್ರಿಗೂ ಸೆಕೆಂಡ್ ಹ್ಯಾಂಡ್ ಬೇಕು ಮಂದಿ ಮರೆ. ಎಷ್ಟು ರೂಪಾಯಿ ಗೊತ್ತಾ ಅಂತ ಸೆಕೆಂಡ್ ಹ್ಯಾಂಡ್ ಒಂದು ಎಲ್ಲೋ ಒಂದು ಅರ್ಧ ರೇಟಿಗೆ ತಗೊಂಡು ಸೆಕೆಂಡ್ ಹ್ಯಾಂಡ್ ಮೊಬೈಲು ಗೊತ್ತಿರುತ್ತೆ. ಸೆಕೆಂಡ್ ಹ್ಯಾಂಡ್ ಅಂದ್ರೆ ಬೇರೆಯವರಿಂದ ಕೇಳಿ ತಿಳಿದುಕೊಂಡ ಪ್ರತ್ಯಕ್ಷ ಮಾಹಿತಿ ಅಂತಂದ್ರೆ ಇವನಿಂದನೇ ಡೈರೆಕ್ಟ್ ಆಗಿ ಇರೋದಲ್ಲ, ಅದು ಇನ್ನೊಬ್ರಿಂದ ಇನ್ನೊಬ್ನಿಗೆ ಹೇಳಿ ಬಂದಿರೋದು. ಅಂತಂದ್ರೆ ಬೈಕ್ ಅಷ್ಟೇ, ಫಸ್ಟ್ ಶೋರೂಮ್ ತಗೊಂಡೋ ಬೇರೆ, ಇನ್ನೊಂದು ಬೈಕ್ ತಗೊಂಡು ಇವ್ನು ತಗೊಂಡೋ ಬೇರೆ. ಸೊ ಅಪ್ಟೈನಿಂಗ್ ನ್ಯೂಸ್ ಆರ್ ಇನ್ಫಾರ್ಮೇಶನ್ ಇಂಡೈರೆಕ್ಟ್ಲಿ ಫ್ರಮ್ ದ someone, ನಾಟ್ ಡೈರೆಕ್ಟ್ ಆಗಿ ಖರೀದಿ ಮಾಡೋಲ್ಲ. ಸೆಕೆಂಡ್ ಹ್ಯಾಂಡ್ ಅಂದ್ರೆ ಅಪ್ರತ್ಯಕ್ಷವಾಗಿ, ಇಂಡೈರೆಕ್ಟ್ ವೇ ಇಲ್ಲ. ಡೈರೆಕ್ಟ್ ಆಗಿ ಅವನಿಗೆ ಶೋರೂಮಿಗೆ ಅಥವಾ ಇದಕ್ಕೆ ಮೊಬೈಲ್ ಶಾಪ್ ತಗೊಂಡ, ಇಂಡೈರೆಕ್ಟ್ ಆಗಿ ತಗೊಂಡ. I only heard rumors of their corporate merger decision at second hand. ಅಂತಂದ್ರೆ ನಾನೇನು ಮಾಡಿದೆ, ಅವ್ರ ಕಾರ್ಪೊರೇಟ್ ಮರ್ಜರ್ ಡಿಸಿಷನ್ ನಾನು ಸೆಕೆಂಡ್ ಹ್ಯಾಂಡ್ ಬೇರೆಯವನಿಂದ ಅಪ್ರತ್ಯಕ್ಷವಾಗಿ ತಿಳ್ಕೊಂಡೆ. ಅದೊಂದು ರೂಮರ್ ಹರಡ್ತಾ ಇತ್ತು, ಕಾರ್ಪೊರೇಟ್ ಇನ್ನೊಂದು ಕಾರ್ಪೊರೇಟ್ ಜೊತೆ ಅದು ಮರ್ಜ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ರೂಮರ್ ಹರಡ್ತದೆ. ನಾನು ಇನ್ನೊಬ್ರ ಬಗ್ಗೆ ತಿಳ್ಕೊಂಡೆ ಅದನ್ನ. ಯಾಕೆ ಲೂಸ್ ಅಂಡ್ ಅಂತಂದ್ರೆ ಯಾವುದೇ ಕೆಲಸ ಲೂಸ್ ಆ್ಯಂಡ್ ತಲೆದಕ್ಕಿಂತ ಲೂಸ್ ಥರ ಸುಮ್ಮನೆ ಇರೋದು. ಹ್ಯಾವಿಂಗ್ ನಥಿಂಗ್ ಪರ್ಟಿಕ್ಯುಲರ್ ಆರ್ ಸ್ಪೆಸಿಫಿಕ್ ಅಟ್ ಟು, ಇದಕ್ಕೆ ಮೀನಿಂಗ್ ನಂಗೆ ಗೊತ್ತಿಲ್ಲ. ಹ್ಯಾವಿಂಗ್ ನಥಿಂಗ್ ಪರ್ಟಿಕ್ಯುಲರ್, ಇಮೇಜ್ ಬಿಡಾಕಲ್ಲ, ಒರಿಜಿನಲ್ ಇಮೇಜ್ ಹಾಕಬೇಕು. ಅಂದರೆ ಏನೋ ಒಂದು ಪರ್ಟಿಕ್ಯುಲರ್ ಮಾಡಲಿಕ್ಕೆ ಏನೋ ಒಂದು ಕೆಲಸ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಸೊ ಸುಮ್ಮನೆ ಬಿಡುವಾಗಿರೋದು, ಖಾಲಿ ಗೊತ್ತಿರೋದು. ಲೂಸ್ ಆ್ಯಂಡ್ ನೀವು ಇರ್ತಿರಲ್ಲ ಮೊಬೈಲ್ ಇಟ್ಕೊಂಡು ರೀಲ್ಸ್ ಸ್ಕ್ರೋಲ್ ಮಾಡ್ತಾ, ಟ್ರಿಂಗ್ ಅಂತ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇರ್ತಿರಲ್ಲ, ಕೆಲಸ ಇಲ್ಲದೆ ಇರ್ತಿರೋ ಥರ ಓದೋದು ಬಿಟ್ಟು ಅವ್ರಿಗೆ ಏನಂತೀವಿ ನಾವು ಅಟ್ ಎ ಲೂಸ್ ಎಂಡ್ ಅಂತ ಕರಿತೀವಿ. ಇಫ್ ಯು find yourself at a loose end this weekend, come over and join our board game session. ಓಕೆ, ಏನೋ ನಿಂಗೆ ಏನಾದರೂ ವೀಕೆಂಡ್ ಸ್ವಲ್ಪ ವೀಕೆಂಡ್ ಸ್ವಲ್ಪ ಬಿಡುವಿದ್ರೆ, ನೀನು ಕೆಲಸ ಫ್ರೀ ಆಗಿದ್ದೆ ಅಂತಂದರೆ
ನಾವು ಗೇಮ್ ಸೆಷನ್ ಮಾಡ್ತೀವಿ, ಅದಕ್ಕಾರ ಬಂದು ಜಾಯ್ನ್ ಆಗೋ, ಸುಮ್ಮನೆ ಏನು ಕಾರಣ ಮಾಡ್ತೀವಿ ಅಂತ. ಓಕೆನಾ, ಲೂಸರ್ ಆ್ಯಂಡ್ ಓಕೆ. ನೀನೇನಾದ್ರು ಅಷ್ಟು ಫ್ರೀ ಇದ್ರೆ ಈ ವೀಕೆಂಡಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ. ಅಂದ್ರೆ ಫ್ರೀ ಏನು ಕೆಲಸ ಇದ್ರೆ ಸುಮ್ಮನೆ ಕೂತಿದ್ರು. ಅಟ್ ಕ್ರಾಸ್ ಪರ್ಪಸ್ ಅಂದ್ರೆ ಏನು? ತಪ್ಪು ತಿಳುವಳಿಕೆ ಅಂದ್ರೆ ಕ್ರಾಸ್ ಪರ್ಪಸ್. ರಾಂಗ್ ಅಂತ, ಕ್ರಾಸ್ ಅಂದ್ರೆ ರಾಂಗ್ ತಾನೆ, ಉಲ್ಟಾ ರಾಂಗ್. ಕ್ರಾಸ್ ಪರ್ಪಸ್ ತಪ್ಪು ತಿಳುವಳಿಕೆ ಸರಿಯಾಗಿಲ್ಲ. ಕ್ರಾಸ್ ಪರ್ಪಸ್ ನೋಡ್ರಿ, ಪರಸ್ಪರ ವಿರುದ್ಧವಾಗಿ ವರ್ತಿಸುವುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ ಟ್ರೂ ಇಂಟೆನ್ಷನ್ ರಿಸಲ್ಟಿಂಗ್ ಇನ್ ಕಾನ್ಫ್ಲಿಕ್ಟಿಂಗ್ ಆಕ್ಷನ್ ಅಂತಂದ್ರೆ ಏನು? ಇಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು. ಕ್ರಾಸ್, ಇವ ಹೇಳಿದ್ರೆ ನೀವು ಹೇಳೋದೇ ಬೇರೆ, ಅಂದ್ರೆ ಇಬ್ರ ಮಧ್ಯೆ ಏನೋ ಒಂದು ಕ್ರಾಸ್ ನಡೀತಾ ಇದೆ, ವರ್ಕೌಟ್ ಆಗ್ತಿಲ್ಲ, ಒಂದೇ ತರ ಹೋಗ್ತಾರೆ, ಅದು ತಪ್ಪು ತಿಳುವಳಿಕೆ. ಕ್ರಾಸ್ ಪರ್ಪಸ್ ಓಕೆನಾ. ಕ್ರಾಸ್ ಪರ್ಪಸ್, ಕ್ರಾಸ್ ಅಂತ ಇಲ್ಲ ಇದೆ ಅಂದ್ರೆ ವಿರುದ್ಧ ಪದಕ್ಕೆ ನಾವೇನಾಗ್ತೀವಿ, ಇದಕ್ಕೆ ವಿರುದ್ಧ ಪದ ಅನ್ನೋದಕ್ಕೆ ಒಂದು ಇಂಟು ಹಾಕ್ತಿರ್ತಾನೆ, ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇಬ್ಬರಿಗೂ ವಿರುದ್ಧವಾಗಿ ವರ್ತಿಸೋದು, ಪರಸ್ಪರ ಒಬ್ರಿಗೊಬ್ರಿಗೆ ವಿರುದ್ಧವಾಗಿದ್ದಾರೆ ಅಂತ. ವಿ ಆರ್ ಟಾಕಿಂಗ್ ಅಟ್ ಕ್ರಾಸ್ ಪರ್ಪಸಸ್, ಐ ಮೀನ್ ದ ವಿಲೇಜ್ ರೋಡ್ ಬಟ್ ಶಿ ಅಸ್ಯೂಮ್ಡ್ ಮೈನ್ ಹೈವೇ ಅಂತಂದ್ರೆ, ವಿಲೇಜ್ ರೋಡ್ ಏನ್ ಮಾಡಲವಳು, ವಿಲೇಜ್ ರೋಡ್ ಇದೇ ಮೈನ್ ಹೈವೇ ಅಂತ ತಿಳ್ಕೊಬೇಕು ಅಂತಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಅವಳಿಗೆ ಸರಿ ಗೊತ್ತಾಗ್ಲಿಲ್ಲ, ತಪ್ಪು ತಿಳುವಳಿಕೆ ಆಯ್ತು. ಅಟ್ ಕ್ಲೋಸ್ ಕ್ವಾರ್ಟರ್ ಅಂತಂದ್ರೆ ನಮ್ಮ ಜೊತೆಗೆ ಇರೋದು, ಪಕ್ಕದಾಗಿ ಕಟ್ ಆಗಿರೋದು ಅಂತ ನಾವು ಅತ್ಯಂತ ಹತ್ತಿರ ಇರೋದು ಕ್ಲೋಸ್ ಕ್ವಾರ್ಟರ್. ಯಾವ ನನ್ನ ಪಕ್ಕದ ಮನೆ ಮನೆ ಕ್ಲೋಸ್ ಕ್ವಾರ್ಟರ್, ನಮ್ಮ ಪಕ್ಕದ ಕ್ವಾರ್ಟರ್ಸ್ ಅಲ್ಲೇ ಇರೋದು ಕ್ಲೋಸ್ ಕ್ವಾರ್ಟರ್ಸ್. ಹಿಂಗೇನು ಕ್ವಾರ್ಟರ್ಸ್ ಗೊತ್ತಲ್ಲ, ಕ್ವಾರ್ಟರ್ಸ್ ಅಂತ ಕ್ವಾರ್ಟರ್ಸ್ ಅದು ಕ್ವಾರ್ಟರ್ ಅಂದ್ರೆ ಕ್ಲೋಸ್ ಕ್ವಾರ್ಟರ್ಸ್ ಅಲ್ಲದೆ ನಮ್ಮ ಪಕ್ಕದ ಕ್ವಾರ್ಟರ್ಸೇ ಮರಿ ಒಂದು ಕ್ವಾರ್ಟರ್ಸ್ ಅಂತ ನಾವು ಅದೇ ಕ್ವಾರ್ಟರ್, ಪಕ್ಕದ ಕ್ವಾರ್ಟರ್ಸ್ ಎಲ್ಲ ಇರೋದು ಮರಿ ಅವನು, ಅಂದ್ರೆ ಹತ್ತಿರದಾಗಿದ್ದಾನೆ ಅಂತ. ಓಕೆನಾ, ಅತ್ಯಂತ ಹತ್ತಿರವಾದ, ಬೀಯಿಂಗ್ ಎ ಕ್ಲೋಸ್ ಟುಗೆದರ್ ಅಪಾನ್ ಎಕ್ಸ್ಟ್ರೀಮ್ಲಿ cramped or confined space. Working at close quarters inside a small military submarine forces the crew to cooperate ಅಂತಂದ್ರೆ ಜೊತೆಗೆ ಕೆಲಸ ಮಾಡ್ತಾ ಇದಾರಲ್ವಾ, ಒಟ್ಟಿಗೆ ಒಂದು ಸಬ್ಮರೀನ್ ಒಳಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ. ಕ್ರೂ ಮೆಂಬರ್ಗೆ ಏನು ಮಾಡಿದೆ, ಈ ಕೆಲಸ ಮಾಡಂತ ಅವ್ನು ಪಟ್ ಅಂತ ಅಲ್ಲೇ ಫೋನ್ ಮಾಡೋದು, ದೂರ ಇದ್ದೀರಾ ಫೋನ್ ಮಾಡಿ ಹೇಳಿದ್ರು. ಅಟ್ ದ 11th hour ಅಂತಂದ್ರೆ ನಾವು ನೋಡ್ರಿ, ಇಲ್ಲಿ 11 ಗಂಟೆ ಆಗಿದೆ ಇದೀಗ, 11 ಗಂಟೆ, 11th hour ಇನ್ನೇನು ಲಾಸ್ಟ್ ಅಂತ 1 ಗಂಟೆ 12 ಗಂಟೆ ಮುಗಿದೋಗ್ಬಿಡುತ್ತೆ, ಅಂದ್ರೆ ಕೊನೆಯ ಕ್ಷಣದಲ್ಲಿ ಮುಕ್ತಾಯ ಅಂತ ಫಿನಿಶ್ ಮಾಡ್ಬಿಟ್ಟಂತ. ಈ ಫಿನಿಶ್ ದ ವರ್ಕ್ ಎಟ್ ದ 11th hour. ಏನು ಕೊಡ್ಬೇಕಿತ್ತು ಟೀಚರ್ ಕಸ್ಕೋಬೇಕಿತ್ತು ಅವಾಗ ತಗೋಬೇಕು, ಅವಾಗ ಅವ್ನು ಮುಗಿಸ್ದ ಅಂತ. ಅಂದ್ರೆ ದೆನ್ ಆರ್ ಹ್ಯಾಪನಿಂಗ್ ಎ ವೆರಿ ಲಾಸ್ಟ್ ಪಾಸಿಬಲ್ ಮೂಮೆಂಟ್, ಅಂದ್ರೆ ಇನ್ನೇನು ಅದಕ್ಕಿಂತ ಮುಂದಕ್ಕೆ ಅವ್ನು ಪಾಸಿಬಲ್ ಇಲ್ಲ ಇನ್ನೊಂದು ಎಕ್ಸ್ಟ್ರಾ ಸಮಯ, ಆ ಮೂಮೆಂಟಲ್ಲಿ ಅವ್ನು ಮುಗಿಸ್ಬಿಡ್ತಾನೆ. ಅದಕ್ಕೆ 11th hour ಅಥವಾ ಅವ್ರು ಇನ್ನೂ 11 ಗಂಟೆ ಅಂದ್ರೆ ಇನ್ನೂ 1 ಗಂಟೆ ಟೈಮ್ ಇರ್ತಾರೆ, ಎಲ್ಲ ಲಾಸ್ಟ್ ಮೂಮೆಂಟ್. ಇಡಿಯಮ್ ರೀ, ಇಡಿಯಮ್ ಇದೊಂದು ಒಗಟು. ಇನ್ನೇನು 1 ಗಂಟೆ ಅಂದ್ರೆ ಲಾಸ್ಟ್ ಗಂಟೆ ಅದು ಅಂತ, ಲಾಸ್ಟ್ ನಿಮಿಷ, ಲಾಸ್ಟ್ ಸೆಕೆಂಡ್ ಅಂತ ಇರ್ಬೋದು, ಅಥವಾ ಫೈನಲ್ ಸೆಕೆಂಡ್ ಅಂತ ತಗೊಂಡ್ರು ಅದೇ ಅರ್ಥ ಬರುತ್ತೆ. ಅವರಲ್ಲಿ ಹಾಕ್ಬೇಕಲ್ಲ 11th hour ಇಡಿಯಮ್ ಅದು. ದ ಬಿಸ್ನೆಸ್ ಕಾಂಟ್ರಾಕ್ಟ್ ವಾಸ್ ಸಕ್ಸಸ್ಫುಲಿ ಫೈನಲೈಸ್ಡ್ ಅಂಡ್ ಸೈನ್ಡ್ ಅಟ್ ದ 11th hour ಅಂತಂದ್ರೆ ಏನು, 11th hour ಆಗಿ ಅಂದ್ರೆ ಫೈನಲ್ ಏನು ಮುಗಿಬೇಕು ಅನ್ನೋ ಅವರಲ್ಲಿ ಏನಾಯ್ತು, ಅದೇನು ಮಾಡಿದ್ರು ಫಿನಿಶ್ ಆಯ್ತು. ಓಕೆನಾ, ಏನೋ ನಿಮಿಷ, ಇನ್ನೇನು ಡೀಲ್ ಎಲ್ಲ ಕ್ಯಾನ್ಸಲ್ ಆಗಬೇಕು ಅನ್ನೋ ಟೈಮಲ್ಲಿ ಅದು ಒಪ್ಪಿಗಿಂತು ಸಕ್ಸಸ್ಫುಲ್ ಆಯ್ತು. ಅಟ್ ಈಸ್ ಅಂದ್ರೆ ಆರಾಮ್, ಈಸ್ ಅಂದ್ರೆ ಗೊತ್ತಲ್ಲ ಆರಾಮ್, ಏನು ನೋಡ್ರಿ, ಫುಲ್ ಫುರ್ರೆ ಸ್ವೀಟ್ ಕ್ವಿಂಕ್ ಅಂತ ಹಾರತ್ತೆ ಇಲ್ಲಿಂದ ಇಲ್ಲಿಂದ ನಿಧಾನ ಹತ್ತುತ್ತಾ, ಇಲ್ಲಿಂದ ಸ್ವೀಟ್ ಕ್ವಿಂಕ್ ಅಂತ ಹಾರತ್ತೆ, ಅಂದ್ರೆ ಈಸಿಯಾಗಿ ಹೋಗ್ಬಿಡುತ್ತೆ. ಅಟ್ ಈಸ್ ಅಂದ್ರೆ ಆರಾಮಾಗಿ ನಿರಾಳವಾಗಿರುತ್ತೆ, ಆರಾಮಾಗಿ. ಅಥವಾ ಅಥವಾ ಇದು ಹಿಂಗೆ 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 ಹೋಗ್ತೈತೆ ಅಂತ ಅರ್ಥ. ಅವಾಗ ಏನಾಗುತ್ತೆ, ಈ ರೌಂಡ್ ಇವಾಗ ಆರಾಮ ಹೋಗ್ತಾ ಇದೆ. ಈಗ ನೀವು ರೋಡಲ್ಲಿ ಎಲ್ಲ ಆಡ್ಸ್ಕೊಂಡು ಹೋಗ್ತಾ ಇರ್ತೀರಲ್ವ ಹಂಗೆ. ಸೊ ಆತಂಕ ಇಲ್ಲದೆ ಆರಾಮಾಗಿ, ಫೀಲಿಂಗ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್, ಹೈಲಿ ಕಂಫರ್ಟಬಲ್ ಅಂಡ್ ಫ್ರೀ ಫ್ರಮ್ ಎನಿ ವರಿ ಆರ್ ಪ್ರೆಷರ್. ಎ ಫ್ರೆಂಡ್ಲಿ ನೇಚರ್ ಆಫ್ ದ ಹೋಸ್ಟ್ ಇಮಿಡಿಯೇಟ್ಲಿ ಪುಟ್ ದ ನರ್ವಸ್ ವಿಸಿಟರ್. ಈಗ ನೋಡಿ, ವಿಸಿಟರ್ ಅಟ್ ಈಸ್ ಅಂತ ಅಂತಂದ್ರೆ ಫ್ರೆಂಡ್ಲಿ ನೇಚರ್. ಈಗ ಹೋಸ್ಟ್, ಈಗ ನೀವು ಇಂಟರ್ವ್ಯೂ ಮಾಡಕ್ ಹೋದ್ರೆ ಇಂಟರ್ವ್ಯೂ ಅವ್ರು ಏನ್ ಮಾಡ್ತಾರೆ, ಆರಾಮ್ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ಸಕ್ಕೆ ಇಟ್ಬಿಡ್ತಾರೆ ಅವ್ರಿಗೆ. ಯಾಕಂದ್ರೆ ಅವರು ಸೈಕಾಲಜಿಕಲಿ ಎಲ್ಲ ತುಂಬಾ ಟ್ರೈನ್ ಅಪ್ ಆಗಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಎದುರುಗಡೆ ಬಂದಿರೋ ಸ್ಟೂಡೆಂಟ್ ಪ್ರೆಷರ್ ಅಪ್ ಇರುತ್ತೆ, ಅವನಿಗೆ ಒಂದು ಫ್ರೆಂಡ್ಲಿ ಕಂಫರ್ಟೇಬಲ್ನೆಸ್ನ ನಾವು ಕೊಡಬೇಕು ಇಲ್ಲಿ ಎನ್ವಿರಾನ್ಮೆಂಟ್ನ. ಸೊ ಅವರು ತುಂಬಾ ಫ್ರೆಂಡ್ಲಿಯಾಗಿ ಮಾಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಅವನಿಗೆ ಆ ಇಂಟರ್ವ್ಯೂನ ಅಟೆಂಡ್ ಮಾಡ್ಲಿಕ್ಕೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ, ಖುಷಿ ಆಗುತ್ತೆ. ಅಟ್ ಲಾರ್ಜ್
ಅಟ್ ಲಾರ್ಜ್ ಅಂತಂದ್ರೆ ಏನು? ಬಂಧನದಿಂದ ತಪ್ಪಿಸಿಕೊಂಡು ಸ್ವತಂತ್ರವಾಗಿ ಓಡಾಡೋದು ನೋಡಿ. ಒಂದು ಬಂಧನ ಇರುತ್ತೆ, ಈಗ ಓಕೆ 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 ಅಂತ. ಅಟ್ ಲಾರ್ಜ್ ಅಂತಂದ್ರೆ ಲಾರ್ಜ್ ಅಂದ್ರೆ ಏನು? ದೊಡ್ಡದು. ದೊಡ್ಡ ಲಾರ್ಜ್, ಅಟ್ ಲಾರ್ಜ್. ಯಾರಿಗೆ ನೀವು ಇದು ಕ್ವಶನ್ ಪೇಪರ್ ಅಲ್ಲಿ ಅಟ್ ಲಾರ್ಜ್ ಅಂದ್ರೆ ಸ್ವತಂತ್ರವಾಗಿ ತಪ್ಪಿಸ್ಕೊಂಡು ಓಡಾಡೋದಂತ ಹಾಕ್ತೀರಪ್ಪ? ಹೇಳ್ರಿ, ಬೇಕಾ ಕ್ಲಾಸು? ಸುಮ್ಮನೆ ಅಂದಾಜಿ ಗುಂಡಿಡಕ್ ಆಗುತ್ತೆ ಇದನ್ನ ಹಂಗಾದ್ರೆ? ಅಂದ್ರೆ ಅರ್ಥ ಏನಂತಂದ್ರೆ ಅಟ್ ಲಾರ್ಜ್ ಸಣ್ಣಕ್ಕಿದ್ದಾಗ ಏನಾಗುತ್ತೆ, ಅವನು ಕೋಣೆ ಒಳಗೆ ಇರ್ತಾನೆ ಏನ, ಅಂದ್ರೆ ಕಂಬಿ 4 ಕಂಬಿ ಒಳಗೆ ಇರ್ತಾನೆ. ಬಟ್ ಈಗ ಏನ್ ಮಾಡ್ದವ, ಅವನಿಗೆ ವಿಶಾಲವಾದ ಪ್ರದೇಶ ಇದೆ, ಎಲ್ಲಿ ಬೇಕಾದ್ರೂ ತಿರ್ಗಾಡ್ಬೋದು ಅವ. ಅಟ್ ಲಾರ್ಜ್ ಹೊರಗಡೆ ಬಂದ ಎಲ್ಲಿ ಬೇಕಾದ್ರೂ ತಿರ್ಗಾಡ್ಬೋದು. ಈಗ ಹೊರಗಡೆ ಪ್ರಪಂಚ ಆಕ್ಚುಲಿ ವಿಶಾಲವಾಗಿರ್ತಾವ, 4 ಗೋಡೆ ಮಧ್ಯೆ ಇರ್ಬೇಕಾಗ್ತಿಲ್ಲ. ಆ ತರ ಮೀನಿಂಗ್ ಅಲ್ಲಿ ಅವರು ಇಡಿಯಂ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರು ಮಾಡ್ಕೊಂಡಿರೋದು ಇಂಗ್ಲಿಷ್ ಹಳೆಯರು, ನಮ್ಗೇನು ಗೊತ್ತು. ಸೊ ಏನಾಗುತ್ತೆ, ಈಗ ಬಂಧನದಿಂದ ತಪ್ಪಿಸಿಕೊಂಡು ಸ್ವತಂತ್ರವಾಗಿ ಓಡಾಡೋದು. ಈ ಎಸ್ಕೇಪ್ಡ್ ಫ್ರಮ್ ದ ಕನ್ಫೈನೆಂಟ್ ಅಂದ್ರೆ ಅವನನ್ನ ಒಳಗೆ ಕೂಡಾಕಿದ್ರು, ಅದರಿಂದ ಎಸ್ಕೇಪ್ ಆಗಿ ಫ್ರೀ ಅಂಡ್ ಸ್ಟಿಲ್ ಅನ್ಕ್ಯಾಪ್ಚರ್ಡ್ ಬೈ ಎ ಲೀಗಲ್ ಅಥಾರಿಟೀಸ್ ಅಂತಂದ್ರೆ ಲೀಗಲ್ ಅಥಾರಿಟೀಸ್ ಇದಾವಲ್ಲ, ಇನ್ನೂ ಅವನನ್ನ ಹಿಡ್ಕೊಂಡಿಲ್ಲ, ಅವ್ನು ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ಅವನ್ನ. ಇದು ನಾವು ಏನಾಗಿದ್ದಾನೆ, ಅವನು ಅಟ್ ಲಾರ್ಜ್ ಅಲ್ಲಿ ಇದ್ದಾನೆ. ಓಕೆನಾ? ಏನಪ್ಪ ಹೋಗ್ತಾಯಿಲ್ಲ. ಅರ್ಥ ಆಗ್ತದೆ, ಗೊತ್ತಾಗ್ತದೆ. ದ ಪಬ್ಲಿಕ್ was warned to remain careful as the dangerous culprit is still at large. ಅಂತಂದ್ರೆ ಪಬ್ಲಿಕ್ ಏನ್ ಮಾಡಿದ್ರು, ವಾರ್ನ್ ಮಾಡಿದ್ರು, ಕೇರ್ಫುಲ್, ಎಲ್ಲರೂ ಕೇರ್ಫುಲ್ ಆಗಿರಿ, ಡೇಂಜರಸ್ ಕ್ರಿಮಿನಲ್ ಇದಾನಲ್ಲ ಅವ್ನು ಇನ್ನೂ ಹೊರಗೆ ಇದ್ದಾನೆ, ಹೊರಗೆ ಓಡಾಡ್ಕೊಂತಿದ್ದಾನೆ, ಸ್ಟಿಲ್ ಅಟ್ ಲಾರ್ಜ್, ಅವನು ಒಳಗಿಲ್ಲ, ಅವ್ನು ಹಿಡಿಯೋಕ್ಕಾಗಿಲ್ಲ, ಅವ್ನು ಫ್ರೀ ಇದ್ದಾನೆ ಇನ್ನು. ಸೊ ಎಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿರಿ, ಅವ್ನು ಯಾರು ಸತಿ ಬೇಕಾದ್ರೆ ನಿಮ್ಮ ಮನೆಗೆಲ್ಲ ನುಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಈಗೇನು ಅಟ್ ಒನ್ಸ್ ಬೆಕ್ ಅಂಡ್ ಕಾಲ್ ನೋಡ್ರಿ. ಅಟ್ ಒನ್ಸ್ ಬೆಕ್ ಅಂಡ್ ಕಾಲ್ ಯಾರದೋ ಆಜ್ಞೆಯನ್ನ ತಕ್ಷಣವೇ ಪರಿಪಾಲಿಸುತ್ತದೆ ಆ ಪಿಕ್ಚರ್. ಆನಂತರ ಈಗ ನೋಡ್ರಿ ಬೆಲ್, ಈಗ ಹೆಂಗೆ ಅಂತಂದ್ರೆ ಒಬ್ರು ಪ್ಯೂನ್ ಇರ್ತಾರೆ ಅಂತ ಅನ್ಕೊಳ್ರಿ, ಅವ್ರಿಗೆ ಏನೋ ಪ್ರಿನ್ಸಿಪಲ್ ಒಳಗಡೆ ಸೇರಿಂದ ಟ್ರೇನ್ ಅಂತಾರೆ, ಅವ್ನು ತಕ್ಷಣ ಬರ್ತಾನೆ, ಕರೆದ ತಕ್ಷಣ ಬರ್ತಾನೆ. ಯಾರ್ದೋ ಒಬ್ರು ಆಜ್ಞೆಗೂ ತಕ್ಷಣ ಪಾಲಿಸ್ಬೋದು. ಅಂದ್ರೆ ಬೆಕ್ ಅಂಡ್ ಕಾಲ್, ನಿಮ್ಮನೆ ಬೆಕ್ಕು ಮ್ಯಾವ್ ಬಾಯಿಲಿ ಅಂದ ತಕ್ಷಣ ಮ್ಯಾವ್ ಅಂತ ಬಂದ್ಬಿಡ್ತದೆ, ಜೊತೆಗೆ ನಿಮ್ ಬಾಲ ಆಡಾಡ್ಕೊಂತ ಬಂದ್ಬಿಡುತ್ತೆ. ಅಂದ್ರೆ ಬೆಕ್ ಅಂಡ್ ಕಾಲ್, ಬೆಕ್ಕಂದ್ರೆ ಬೆಕ್ಕಲ್ಲ, ಬೆಕ್ಕಂದ್ರೆ ಇದು ಏನೋ ಬೇರೆಯವರ ಒಂದು ಬೆಕ್ ಅಂಡ್ ಕಾಲ್ ಅಂತ, ನೀವು ಅವರ ಹೇಳಿದ ಮಾತಿಗೆ ಕೇಳು ಅಂತ. ನಾನು ನಿಮ್ಗೆ ಬೆಕ್ಕಿಗೆ ಬೇಕು ಅಂತ ಹೇಳೋದು. ಅಟ್ ಒನ್ಸ್ ಬೆಕ್ ಅಂಡ್ ಕಾಲ್ ಅಂತಂದ್ರೆ ಬೇರೆಯವರ ಆಜ್ಞೆನ ಪಾಲಿಸೋದು, ಅವ್ರು ಹೇಳಿದ್ದನ್ನು ಕೇಳೋದು, ಕರೆದ ತಕ್ಷಣ ಹೋಗೋದು. ಆಲ್ವೇಸ್ ರೆಡಿ ಟು ಈಗರ್ ಟು ಒಬೇ someone's command instantly at all times. ಅಂದ್ರೆ ಯಾರ್ದೋ ಒಂದು ಕಮೆಂಟ್ ತಕ್ಷಣಕ್ಕೆ ಸರ್ ಹೇಳಿ ಸರ್, ಸಲ್ಯೂಟ್ ಸರ್, ಓಕೆ ಸರ್, ಡನ್ ಸರ್. She expects her junior executive assistant to be at her beck and call night and day. ಅಂದ್ರೆ ಅಲ್ಲಿ ಜೂನಿಯರ್ ಎಕ್ಸಿಕ್ಯೂಟಿವ್ ಹಿಂಗಿರ್ಬೇಕು, ನಾನು ಹೇಳ್ದೆಲ್ಲ ಮಾಡ್ಬೇಕು ಯಾವಾಗಲೂ, ನೈಟ್ ಆ್ಯಂಡ್ ಡೇ, ಇಡೀ ದಿನ ಏನು ಹೇಳಿದ್ರು ಮಾಡ್ಕೊಡ್ಬೇಕು, ನೀರ್ ತಗೊಂಡ್ರೆ ತರಬೇಕು, ಆ ತರ ಅವ್ಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಲು. ಹಂಗಿರ್ತಾರ ಜೂನಿಯರ್ ಶ್ರೀಮಂತ, ನಾನು ಯಾಕೆ ಮಾಡ್ಬೇಕು, ಮಾಡಿ ಹೋಗಿಲ್ಲ. ಅಟ್ ಸ್ಟೇಕ್ ಅಂತಂದ್ರೇನು? ಅಪಾಯವಿಲ್ಲದ, ಪಣಕ್ಕಿಟ್ಟಿರುವ, ಅಪಾಯದಲ್ಲಿದೆ. ಸರಿ, ನಾನು ಕನ್ನಡ ಏನು ಸ್ಟೇಕ್ ಅಂದ್ರೆ ಗೊತ್ತಾಗುತ್ತಲ್ಲ, ಸ್ಟೇಕ್ ಅಲ್ಲಿ ಇದೆ. ಈಗ ನೋಡ್ರಿ, ನೀವು ಹಣವನ್ನ ಹಾಕ್ತೀರಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಎಲ್ರು ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಹಾಕಿದೆ, ಸ್ಟೇಕ್ ಯಾರು ಅಂದ್ರೆ ಇನ್ನೊಂದು ಅಪಾಯದಲ್ಲಿದೆ ಅಲ್ಲ, ಯಾಕೋ ಸ್ಟಾಕ್ ಮಾರ್ಕೆಟ್ ಬಿದ್ದೋಗೋ ತರ ಇದೆ. ಈಗ ನಾವು ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ಬೋದು, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಟ್ ಇಟ್ಸ್ ಸ್ಟೇಕ್, ಕೇಳಿರ್ತೀವಲ್ವಾ? ಸ್ಟೇಕ್ ಅಂತಂದ್ರೆ ಅಪಾಯದಲ್ಲಿದೆ, ಬೀಳೋ ತರ ಇದೆ, ಅಂದ್ರೆ ಅನಿಶ್ಚಿತ ಪರಿಸ್ಥಿತಿ, ಅಪಾಯದಲ್ಲಿದೆ. ಹೈಲಿ ರಿಸ್ಕಿ ಪೊಸಿಷನ್ ವೇರ್ ಕೀ ಅಸೆಟ್ಸ್ ಆರ್ ರೆಪ್ಯುಟೇಷನ್ ಕುಡ್ ಬಿ ಲಾಸ್ಟ್ ಎಂಟೈರ್ಲಿ. ಅಂತಂದ್ರೆ ಕೀ ಅಸೆಟ್ಸ್, ನಾವೇನೋ ದುಡ್ಡು ಹಾಕಿರ್ತೀವಿ ಅಥವಾ ರೆಪ್ಯುಟೇಷನ್ ಎಲ್ಲ ಬರ್ಬಾದ್ ಹೋಗೋ ಚಾನ್ಸ್ ಇರುತ್ತೆ. ವಿತ್ ಅವರ್ ಎಂಟೈರ್ ರೆಪ್ಯುಟೇಷನ್ ಅಟ್ ಸ್ಟೇಕ್ ವಿ ಅಬ್ಸಲ್ಯೂಟ್ಲಿ ಕೆನಾಟ್ ಅಫೋರ್ಡ್ ಎನಿ ಸಿಂಪಲ್ ಮಿಸ್ಟೇಕ್ಸ್. ಅಂತಂದ್ರೆ ನಮ್ಮ ಇಡೀ ರೆಪ್ಯುಟೇಷನ್ ದುಡ್ಡು ಎಲ್ಲದೂ ಅಪಾಯದಲ್ಲಿರುವ ಕಾರಣ ನಾವು ಏನು ಸಣ್ಣ ಮಿಸ್ಟೇಕ್ನು ಕೂಡ ಮಾಡಂಗಿಲ್ಲ. ಸಣ್ಣ
ಮಿಸ್ಟೇಕ್ ಮಾಡಿದ್ರು ಎಲ್ಲ ಬರ್ಬಾದಾಗಿ ಹೋಗುತ್ತೆ ಓಕೆನಾ. ಅಂದ್ರೆ ಅರ್ಥಾಯ್ತಲ್ಲ. ಅಟ್ ಸ್ಟೇಕ್ ಅಂತಂದ್ರೆ ಅಪಾಯದಲ್ಲಿದೆ ಸ್ಟೇಕ್. ಓಕೆ, ಸ್ಟೇಕ್ ಟೇಕ್ ಕೇರ್, ಟೇಕ್ ಕೇರ್ ಬಿಕಾಸ್ ಇಟ್ಸ್ ಇನ್ ಸ್ಟೇಕ್, ಟೇಕ್ ಕೇರ್ ಬಿಕಾಸ್ ಯುವರ್ ಲೈಫ್ ಇನ್ ಸ್ಟೇಕ್. ಓಕೆ, ಟೇಕ್ ಕೇರ್ ಬಿಕಾಸ್ ಯುವರ್ ಲೈಫ್ ಇನ್ ಸ್ಟೇಕ್ ಅಂತ ನಿಮ್ಮ ಲೈಫು ಅಂತ ಪಣಕ್ಕಿಟ್ಟಂಗೆ ನೀವು ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಮಾಡ್ತೀರಿ, ನಿಮ್ಮ ಲೈಫನ್ನು ಪಣಕ್ಕಿಟ್ಟು ಪ್ರಿಪೇರ್ ಮಾಡ್ದಂಗೆ. ಇನ್ ಕೇಸ್ ನೀವು ಸಕ್ಸಸ್ ಮಾಡ್ಕೊಂಡು ಹೋಗಿಲ್ಲ ಅಂತಂದ್ರೆ ಉಳಿದವರು ಅಥವಾ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಮಾಡದಿರೋರಾದ್ರು ಏನೋ ಒಂದು ಕಡೆ ದುಡ್ಕೊಂಡು ಆಲ್ರೆಡಿ ಒಂದಿಷ್ಟು ದುಡಿದ್ಬಿಟ್ರು, ನೀವು ಅವ್ರಿಗಿಂತ ಹಿಂದುಳಿದು ಬಿಡ್ತೀರಿ, ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬಿಡ್ತೀರಿ ಬೇರೆ ಕೆಲಸ. ಸೊ ಬಿ ಕೇರ್ಫುಲ್ ಆ್ಯಂಡ್ ಕೇರ್ಫುಲ್ ಆಗಿದೆ. ಅಟ್ ಒನ್ಸ್ ವಿಟ್ಸ್ ಆ್ಯಂಡ್ ಅಂತಾರೆ, ಅಟ್ ಒನ್ಸ್ ವಿಟ್ಸ್ ಆ್ಯಂಡ್ ಇದನ್ನು ಹೇಳ್ಬೋದು ಬಿಟ್ರಿ ನಾರ್ಮಲ್ ಅಂದ್ರೆ ಒಂಥರ ಕನ್ಫ್ಯೂಷನ್ ಏನು ಮಾಡ್ಬೇಕಂದ್ರೆ ಗೊತ್ತಾಗ. ನೀರು ಏನೋ ಸಮುದ್ರದಾಗ ಬಿಡ್ತೀನಿ ಅಂದ್ರೆ ಹಂಗೆ ಕಂಪ್ಲೀಟ್ ವಿಟ್ಸ್ ಆ್ಯಂಡಿಗೆ ಬಂದ್ಬಿಟ್ಟೆ, ಅಯ್ಯೋ ಏನೋ ಭಾರಿ ಕನ್ಫ್ಯೂಸ್ ಆಗಿದ್ದೀನಿ ನಾನು. ಫೈನಲ್ ಎಲ್ಲದು ಮುಗೀತು, ನಾನು ಏನು ಮಾಡ್ಬೇಕು ಅಂತ ಗೊತ್ತಾಗ್ತದೆ ನನಗೆ. ಎಲ್ಲ ಏನೇನು ಪಾಸಿಬಿಲಿಟಿ ಇದೆ ಎಲ್ಲ ಚೆಕ್ ಮಾಡಿಬಿಟ್ಟೆ ನಾನು. ಐ ಮೀನ್ ವಿಟ್ಸ್ ಆ್ಯಂಡ್ ಅರ್ಥ ಆಯ್ತಲ್ಲ, ಏನು ಮಾಡ್ಬೇಕಂತ ಗೊತ್ತಾಗ. ಇನ್ನು ಮನೆ ಹಂತಾಗಿದ್ದೀನಿ ನಾನು, ಏನು ಮಾಡೋದನ್ನ ಗೊತ್ತಿಲ್ಲ, ಮಂಡಿ ತಿಳ್ತಿದ್ದೆ ಅಂತ. ಅದು ಸೋ ವರೀಡ್, ಕನ್ಫ್ಯೂಸ್ಡ್, ಫ್ರಸ್ಟ್ರೇಟೆಡ್. ನಿಮಗೆ ಭಯಂಕರ ಫ್ರಸ್ಟ್ರೇಟ್ ಅಂತಂದ್ರೆ ಏನಂತಾರ ಒಂಥರ ಅಯ್ಯೋ ಇಷ್ಟಾನೇ ಆಗಲ್ಲ ಒಂಥರ ಹೊಗತ್ತಾಗೆ ಅಂತೀವಲ್ಲ, ಫ್ರಸ್ಟ್ರೇಷನ್ ಅಂತೀವಲ್ಲ, ದಟ್ಸ್ ಕಾಲ್ಡ್ ಫ್ರಸ್ಟ್ರೇಷನ್. ಓಕೆ, ನನ್ನ ವಾಯ್ಸ್ ಅರ್ಥ ಮಾಡ್ಕೊಳ್ತೀರ ಅಂತ ಅನ್ಕೊಳ್ಳಿ, ನಾನು ಅಲ್ಲಿ ದೂರಿಂದ ತೋರಿಸ್ತೀನಿ. ಸೊ ಹಾಂ ಇದೆ, ಇಟ್ಸ್ ಕಾಲ್ಡ್ ಫ್ರಸ್ಟ್ರೇಷನ್. ಯಾವ ಮಾತಾಡ್ಕೊಳ್ಳೋ ಹೋಗಲ್ವಲ್ಲ, ಇಟ್ಸ್ ಕಾಲ್ಡ್ ಫ್ರಸ್ಟ್ರೇಷನ್. ಓಕೆನಾ. ಅನ್ಶೂರ್ ಆಫ್ ವಾಟ್ ಸ್ಟೆಪ್ಸ್ ಟು ಟೇಕ್ ನೆಕ್ಸ್ಟ್ ಅಂತಂದ್ರೆ ಏನು ಸ್ಟೆಪ್ಸ್ ತಗೋಬೇಕು, ನೆಕ್ಸ್ಟ್ ಏನು ತಗೋಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ನನಗೆ. ಸಿಕ್ಕಾಪಟ್ಟೆ ವಿಟ್ಸ್ ಎಂಡಲ್ಲಿ ಹೋಗ್ಬಿಟ್ಟಿದ್ದೀನಿ ನಾನು. ವಿತ್ ಮೌಂಟಿಂಗ್ ಕ್ರೆಡಿಟ್ ಕಾರ್ಡ್ ಬಿಲ್ಸ್ ಆ್ಯಂಡ್ ಲೀಕಿಂಗ್ ಹೌಸ್, ಶಿ ವಾಸ್ ಟೋಟಲಿ ಅಟ್ ದ ವಿಟ್ಸ್ ಎಂಡ್. ಅಂತಂದ್ರೆ ಏನೋ ಇದು ಕ್ರೆಡಿಟ್ ಕಾರ್ಡ್ ಸಾಲದ ಹೊರೆ ನೋಡಿದ್ರೆ ಜಾಸ್ತಿ ಆಗ್ತಾ ಇದೆ, ಮನೆ ನೋಡಿದ್ರೆ ಸೋರ್ತಾ ಇದೆ. ಮನೆ ಹೊಸದಾಗಿ ಒಂದು ನೀಟಾಗಿ ಒಂದು ಪೇಂಟ್ ಎಲ್ಲ ಪೇಂಟ್ ಮಾಡೋಕ್ಕೂ ನನಗೆ ಇದಿಲ್ಲ, ಏನೋ ದುಡ್ಡಿಲ್ಲ. ಈಗ ನೋಡ್ರೆ ಮನೆಯೇ ಸೋರ್ತಾ ಇದೆ, ಇನ್ನೇನು ಅದು ಬಿಲ್ಸ್ ಹೊಸದು ಕಟ್ಬೇಕಂತೂ ಸಾಧ್ಯನೇ ಇಲ್ಲ, ಪ್ಯಾಚಪ್ ಮಾಡೋಕ್ಕೂ ದುಡ್ಡಿಲ್ಲ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಮನೆ ಬೇರೆ ಬೀಳೋದ್ ಥರ ಇದೆ, ದುಡ್ಡು ಬೇರೆ ಇಲ್ಲ, ಗೊತ್ತಾಗ್ತದೆ ಸಿಚುವೇಶನ್. ಓಕೆನಾ. ಇದಿಷ್ಟು ಸ್ಟೋನ್ಸ್ ಥ್ರೋ ಅಂತಂದ್ರೆ ಏನು, ಸ್ಟೋನ್ಸ್ ಥ್ರೋ ಅಂತಂದ್ರೆ ಕಲ್ಲು ಹಣಿಯ ದೂರದಲ್ಲಿದೆ ಅಂತ. ಓಕೆನಾ. ಅಂದ್ರೆ ಹಿಂಗೆ ಕಲ್ಲು ಅಂದ್ರೆ ನಿಮ್ಮ ಮನೆ ಎಷ್ಟು ದೂರ ಇದೆ, ಹಿಂಗೆ ಒಂದು ಕಲ್ಲು ಎಸೆದ್ರೆ ಸಾಕು, ಅಲ್ಲಿ ಬೀಳುತ್ತಲ್ಲ ಅಷ್ಟೇ ದೂರ ಇರುತ್ತೆ. ನಿಮ್ಮ ಹತ್ರ ಕಲ್ಲನ್ನು ಎಷ್ಟು ದೂರ ಎಣಿಯಕ್ಕಾಗುತ್ತೆ, ಸಿಕ್ಕಾಪಟ್ಟೆ ದೂರ ಎಣಿಯಕ್ಕಾಗುತ್ತಾ ಇಲ್ಲದ ಎಲ್ಲ ಒಂದು ಮಾರು ಮೈ ಒಂದು ಮೈಲಿ ಒಂದು ಮೈಲಿ ನೋಡಿಲ್ಲ ಒಂದು ಮಾರು ಹೊಡಿತೀವಿ ಅಂತಂದ್ರೆ ಒಂದು ಏನು ಇದು ಏನೋ ಕಲ್ಲು ಎಸೆ ದೂರದಲ್ಲಿ ಐತೆ ಮರ ಇಲ್ಲೇ ಐತೆ ಅಂತೀವಲ್ಲ, ಕನ್ನಡದಾಗ ಇನ್ನೊಂದು ಎಕ್ಸಾಕ್ಟ್ ಮದ ನೋಡಿ ಇಲ್ಲೇ ಐತೆ ಅಂತ, ಅದಕ್ಕೆ ಅತ್ಯಂತ ಹತ್ತಿರದಲ್ಲಿರುವುದು ಸ್ಟೋನ್. ಸ್ಟೋನ್ ಅಂದರೆ ಕಲ್ಲು. ಓಕೆನಾ. ಎ ವೆರಿ ಶಾರ್ಟ್ ಡಿಸ್ಟೆನ್ಸ್ ಅವೇ, ಈಸಿಲಿ ರೀಚ್, ಬೇಗ ರೀಚ್ ಆಗ್ಬೋದು. ಅರ್ಥೈತಲ್ವ. ಎ ಲೋಕಲ್ ಪೋಸ್ಟ್ ಆಫೀಸ್ ಆ್ಯಂಡ್ ಲೈಬ್ರರಿ ಆರ್ ಎಟ್ ಸ್ಟೋನ್ಸ್ ಥ್ರೋ. ಓಕೆನಾ. ಅಂದರೆ ಸ್ಟೋನ್ಸ್ ಥ್ರೋ ಅಂದರೆ ಒಂದು ಕಲ್ಲಣಿಯ ದೂರದಲ್ಲಿ ಐತೆ ಅಂತ. ಓಕೆ. ಆ್ಯಸ್ ಫಿಟ್ ಆ್ಯಸ್ ಫಿಡಲ್ ಅಂತಂದ್ರೆ ಆರೋಗ್ಯವಾಗಿ, ಫಿಟ್ ಆ್ಯಂಡ್ ಫಿಡಲ್ ನೋಡ್ರಿ, ಆ್ಯಸ್ ಫಿಟ್ ಆ್ಯಸ್ ಫಿಡಲ್ ದೈಹಿಕವಾಗಿ ಆರೋಗ್ಯವಾಗಿ ಫುಲ್ ಲವಲಿಕೆ ಅಂದರೆ ಚೆನ್ನಾಗಿದ್ದಾರೆ ಅಂತ. ಇನ್ ಪರ್ಫೆಕ್ಟ್ ಫಿಸಿಕಲ್ ಹೆಲ್ತ್, ರೋಬಸ್ಟ್ ಅಂತಂದ್ರೆ ಸ್ಟ್ರಾಂಗ್ ಅಂತ, ರೋಬಸ್ಟ್ ಈ ವರ್ಡ್ ಬರುತ್ತೆ. ಎಕ್ಸ್ಟ್ರೀಮ್ಲಿ ಎನರ್ಜೆಟಿಕ್ ಆ್ಯಂಡ್ ಮೆಂಟಲಿ ಆ್ಯಕ್ಟಿವ್ ಅಂತಂದ್ರೆ ನಾವು ಮೆಂಟಲಿ ಆ್ಯಕ್ಟಿವ್ ಆಗಿ ಚುರುಕಾಗಿ ಪಡ್ತಂದ್ರೆ ಆ್ಯಸ್ ಫಿಟ್ ಆ್ಯಸ್ ಫಿಡಲ್ ಅಂತಂದ್ರೆ ಬುದ್ಧಿವಂತ ಪ್ರಾಣಿ ಇದು ಮಾಡ್ತೀವಿ ನಾವು. ಸೊ ಅಷ್ಟೊಂದು ಚೆನ್ನಾಗಿ ಫಿಟ್ ಆ್ಯಂಡ್ ಫಿಡಲ್ ಫೈನ್ ಆಗಿದೆ ಅಂತ. ಫಿಟ್ ಆ್ಯಂಡ್ ಫೈನ್ ಅಂತ, ಫಿಟ್ ಆ್ಯಂಡ್ ಫೈನ್, ಫಿಟ್ ಆಸ್ ಎ ಫೈನ್. ಸೊ ಫಿಟ್ ಆ್ಯಂಡ್ ಫಿಟ್ಟಲ್ಲೇ ಅರ್ಥ ಬಿಡುತ್ತೆ ಏನಂತ. ಗ್ರ್ಯಾಂಡ್ ಫಾದರ್ ಜಾಗ್ಸ್ ಎವ್ರಿ ಸಿಂಗಲ್ ಮಾರ್ನಿಂಗ್ ಅಂತಂದ್ರೆ ಗ್ರ್ಯಾಂಡ್ ಫಾದರ್ ಬೆಳಿಗ್ಗೆ ಜಾಗಿಂಗ್ ಹೋಗ್ತಾರೆ. ಸೊ ಅವರು ಆ್ಯಸ್ ಫಿಟ್ ಆಸ್ ಫಿಡಲ್ ಥರ ಇನ್ನು 80 ವರ್ಷ ಆದ್ರು ನೋಡಿ, ಆ್ಯಸ್ 80 ವರ್ಷ ಆದ್ರೂ ಕೂಡ ಅವರು ಅಷ್ಟೊಂದು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ. ಅಟ್ ಆಡ್ಸ್ ಅಂತಂದ್ರೆ ಭಿನ್ನ ಆಗುತ್ತೆ. ಆಡ್ ಅಂತಂದ್ರೆ ಆಡ್ ನಂಬರ್ ಅಂತಂದ್ರೆ ಆಡ್ ನಂಬರ್ 3, 7 ಏನೋ ಆಡ್ ನಂಬರ್ ಅಂತ ಹೇಳುತ್ತೆ. ಅಂತಂದ್ರೆ ಏನು ಸ್ವಲ್ಪ ಸರಿ ಇಲ್ಲ ಅಂತ ತಾನೆ, ಏನೋ ಒಂಥರ ಗುಣಿಸೋದಕ್ಕೆ ಬಾಗಿಸೋದಕ್ಕೆ ಕಳಿಯೋದಕ್ಕೆ ಏನೋ ಒಂಥರ ಆಡ್ ನಂಬರ್ ಅಂದ್ರೆ ಗೊತ್ತಾಗುತ್ತೆ, ಒಂಥರ ಕಷ್ಟ ಇದನ್ನ 2ರಿಂದ ಭಾಗಿಸೋಕ್ಕಾಗಲ್ಲ. ಅದೇ ನಿಮಗೆ 2 ಇದ್ರೆ 4 ಇದ್ರೆ 8 ಇದ್ರೆ ಈ ನಂಬರಲ್ಲಿ ನೋಡಿ ಖುಷಿ, ಬೇಗ ಬೇಗವಾಗಿ 2 4 8 4 ಈಸಿಯಾಗಿ ಗೊತ್ತಾಗುತ್ತಲ್ಲ. ಅಂದ್ರೆ ಏನೋ ಆಡ್ ಅಂತಂದ್ರೆ ಏನೋ ಇಷ್ಟ ಆಗದೆ ಇರೋದು ಒಂಥರ ಚೆನ್ನಾಗಿ ಅನ್ಸುತ್ತೆ. ಯಾರಿಗೆ ಆಡ್ ನಂಬರ್ ಯಾರಿಗಾರು ಇಷ್ಟ ಆಗುತ್ತೆ ನಿಮ್ಗೆ ಒಂಥರ ಆಡ್ ನಂಬರ್ ಅಂತ, ಅದು
ಬೇರೆ ಮತ್ತೆ 7 ನಂಗೆ ಇಷ್ಟ ತಳಪರ ರೀಸನ್ ಅಂತ ಅದು ಬೇರೆ, ಅದು ಬಿಡಿ. ತಳಪರ ರೀಸನ್ ಎಲ್ಲ ಇಲ್ಲಿ ಬಿಡಿ. ತಳಪರ ರೀಸನ್ ನಿಮ್ ತಳ ಇರಲ್ಲ ಮೇಲೆ, ನಿಮ್ ತಳ ಬೇಕು ಅಂತಂದ್ರೆ ತಳಪರ ರೀಸನ್ ನಿಮ್ ತಳ ರೆಡಿ ಮಾಡಿ ಫಸ್ಟ್ ಬಿಡೋಣ. ಓಕೆ, ಭಿನ್ನಾಭಿಪ್ರಾಯ ಹೊಂದೋದು ಒಪ್ಪಿಗೆ ಇಲ್ಲದಿರುವ ಪರಿಸ್ಥಿತಿ ಅಂತಂದ್ರೆ ಭಿನ್ನಾಭಿಪ್ರಾಯ. ಐ ಆಮ್ ನಾಟ್ ಹೇಟಿಂಗ್ ಇಟ್ ಡೋಂಟ್ ಹ್ಯಾವ್ ಎನಿ ಬ್ರಾಂಚಸ್. ಓಕೆ, ಐ ಆಮ್ ನಾಟ್ ಹೇಟ್ ಎನಿ ಬ್ರಾಂಚಸ್ ಆರ್ any player. I'm just saying about your future and your career. Okay, I'm just focused on that because you should study even now. You should study now, at least now. Okay, if you are studying now, your future may get brighter. Otherwise, you tala illa, talane iralla. Okay, you must study hard at this time. You didn't study hard in before or in your past or in your school days, right? In your school days, you did not use to study. You studyನೇ ಮಾಡಿಲ್ಲ, ಇಂಗ್ಲಿಷ್ ಅಂತೂ ಗೊತ್ತೇ ಇಲ್ಲ. But today, even today now also you are wasting your time. Think what you are in, right? What is your question? Just think. Today is also in today you are wasting your time. Even today, think about it. So at arts ಅಂತಂದ್ರೆ ಒಪ್ಪಿಗೆ ಇಲ್ಲದೆ ಇರೋದು, ಸೊ ತಳಕ್ಕೋಸ್ಕರ ಯಾರು ಮತ್ತೆ ಅಬ್ಸೆಂಟ್ ಆಗ್ತಾರೆ, ನಾನು ತಳ. In a clear state of active disagreement, conflict or variance with someone ಅಂತಂದ್ರೆ ಏನೋ ಇನ್ನೊಬ್ಬರ ಬಗ್ಗೆ ಒಪ್ಪಿಗೆ ಇಲ್ಲದಿರೋದು, ಭಿನ್ನಾಭಿಪ್ರಾಯ ಇರೋದು. ಆ ಲಾಗರ್ ಅಲ್ಲ, the company managers are at odds over the new workplace security regulation. ಕಂಪನಿ ಮ್ಯಾನೇಜರ್ಸ್ ಏನೋ ಬೇರೆಯವರ ಇವ್ರಿಗಿಂತ ಏನೋ ವರ್ಕರ್ಸ್ಗಿಂತ ಇವ್ರದ್ದು ಒಂದು ಭಿನ್ನಾಭಿಪ್ರಾಯ ಇತ್ತು, ಅವ್ರದ್ದೇ ಒಂದು ಅಭಿಪ್ರಾಯ ಬೇರೆ ಸೆಕ್ಯೂರಿಟಿ ಮೆಜರ್ಸ್ ಬಗ್ಗೆ, ವರ್ಕ್ ಸ್ಪೇಸ್ ಬಗ್ಗೆ. ನಾನು ಹಿಂಗೆ ಹೇಳ್ಬೇಕು, ಹಿಂಗೆ ಹೇಳ್ಬೇಕು. ಓಕೆ, ನಿಮ್ಮ ಜೀವನನೂ ಕೂಡ ಅಟ್ ಸ್ಟೇಕ್ ಅಂತಂದ್ರೆ ಅಪಾಯದಲ್ಲಿದೆ ಅಂತಾನೆ. ಯುವರ್ ಲೈಫ್ ಇಸ್ ಆಲ್ಸೋ ಸ್ಟೇಕ್. ಎಲ್ಲರಿಗೂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋರು ಓಕೆ, ಮನೇಲಿ ಆಸ್ತಿ ಇರ್ತಿರೋದು, ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಸ್ವಲ್ಪ ಎಕನಾಮಿಕಲಿ ಸ್ಟೇಬಿಲಿಟಿ ಬೇಕು ಅಂತಾನೆ ಮಾಡ್ತಾ ಇದ್ದೀರಾ ತಾನೆ. ಸೊ ಫೋಕಸ್ ಆನ್ ಯುವರ್ ಗೋಲ್, ನಾಟ್ IPL. ಯಾರೋ ಒಬ್ರು ಹೇಳಿದ್ರು IPL ಇದ್ರೆ BPL ಕಾರ್ಡ್ ಇದೆ ಅಂತ. ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗುವ ತೀರ್ಮಾನ. Applying equally to all groups, categories or members within an organization. Applying equally to all groups, ಎಲ್ಲದಕ್ಕೂ across the board ಅಂದ್ರೆ across ಅಂತಾರೆ, across the board. ಈ ಬೋರ್ಡ್ ತುಂಬ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅಂತಂದ್ರೆ ಎಲ್ರಿಗೂ ಸೇಮ್ ಒಂದೇ ನಿಯಮ, ಒಂದೇ ತೀರ್ಮಾನ ಅಂತ. ಓಕೆನಾ? ಅಪ್ಲೈಯಿಂಗ್ ಈಕ್ವಲಿ. ಓಕೆ, the local administration announced the 10% tax reduction across the board. ನೋಡ್ರಿ, 10% ಟ್ಯಾಕ್ಸ್ ರಿಡಕ್ಷನ್ ಮಾಡಿದ್ರು. ಇದು ಶ್ರೀಮಂತರಿಗೆ ಅಥವಾ ಬಡವರಿಗೆ ಅಂತಲ್ಲ, ಎಲ್ರಿಗೂ ಕೂಡ 10% ಟ್ಯಾಕ್ಸ್. ಆ್ಯಕ್ಚುಲಿ ಹಿಂಗೆ ಮಾಡಬಾರ್ದು. ಆ್ಯಕ್ಚುಲಿ ನಮ್ಮ ಇದರಲ್ಲಿ ಕೆಲವರು ಕೋಟಿ ಕೂಡ ಇದ್ದಾರೆ, ಅವರಿಗೂ 10%, ನಮಗೂ 10%. ಸ್ವಲ್ಪ ಗೊತ್ತಾಯ್ತು. ಓಕೆನಾ? ಇಷ್ಟೇ ಹೊರತು ಕ್ವಶನ್ ಏನಾದ್ರು ಇದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು. ಯೂಸ್ ದಿಸ್ ಇಡಿಯಮ್ಸ್ ಇನ್ ಡೈಲಿ ಕಮ್ಯುನಿಕೇಷನ್. ಅಂತ ಕಮ್ಯುನಿಕೇಷನಲ್ಲಿ ಡೈಲಿ ಯೂಸ್ ಮಾಡಬೇಕು, ನಿಮಗೆ ಹೆಲ್ಪ್ ಆಗುತ್ತೆ. ನಾರ್ಮಲಾಗಿ ಹೆಂಗೆ ಅಂತಂದರೆ ಸಿಂಪಲ್ಲಾಗಿ ನಿಮಗೆ ಟೈಮ್ ಆದರೂ ಕ್ಲೋಸ್ ಮಾಡ್ಕೊಂಡು ಹೋಗಿ, ಓಕೆ ಸಾಕಿಲ್ಲಿ. ಬಟ್ ನನಗೆ ಎಕ್ಸಾಂಪಲ್ ನಿಮಗೆ ಹೇಳೋದಕ್ಕೆ ಇದು ಮಾಡ್ತೀನಿ. ಈಗ ಈ ಎಕ್ಸಾಂಪಲ್ ನಿಮಗೆ ನಾನು ಕನ್ಫ್ಯೂಸ್ ಆಗ್ತಿದೆ, ಐ ಆಮ್ ಅಟ್ CR, ನನಗೆ ಏನು ಮಾಡೋಕ್ಕಂತ ಗೊತ್ತಾಗ್ತಿಲ್ಲ, ಈ ಥರದಕ್ಕೆ ಯೂಸ್ ಮಾಡಿ. ಅಥವಾ ಏನೋ ಅವ್ನು ಯಾವಾಗಲೂ ಡ್ರ್ಯಾಗರ್ಸ್ ಡ್ರಾನಲ್ಲೇ ಇರ್ತಾನೆ. ಅವನು ಯಾವಾಗಲೂ ಡ್ರ್ಯಾಗರ್ಸ್ ಡ್ರಾನಲ್ಲೇ ಇರ್ತಾನೆ, ಅಂದ್ರೆ ಹೊಡೆದಾಟಕ್ಕೆ ಯಾವಾಗಲೂ ಕಾಯ್ತಿರ್ತಾನೆ. ಆಮೇಲೆ ಸಿಕ್ಕಾಪಟ್ಟೆ ಗೊಂದಲ ಆಗೈತೆ ಅಂತ, ಗೊಂದಲ ಏನೋ ಏನು ಮಾಡ್ಬೇಕಂತ ಗೊತ್ತಾಗಂತಿರ್ತ. ಅವಾಗ ಏನೋ ಕೇಳ್ತಿರ್ತಾರೆ, ಈಗ ನಂಗೆ ಈ ಕ್ವಶನ್ ಏನು ಮಾಡ್ಬೇಕಂತ ಆಗ್ತದೆ, ನಾನು ಭಾರಿ 6 and 7 ಇದ್ದೀನಿ ಮರಿ ಈ ಕ್ವಶನ್ ಸಾಲ್ವ್ ಮಾಡಿ, ಭಾರಿ 6 and 7 ಆಗ್ತಾಯಿದೆ ಈ ಕ್ವಶನ್ ಸಾಲ್ವ್ ಮಾಡಿ ಹಂಗೆ ಹೇಳ್ರಿ. ಅವಾಗ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ. ಅವಾಗ ಇನ್ನೊಂದು ಏನಂತಂದರೆ, ನಾನು ಕೆಲಸನ ಅಗೇನೆಸ್ಟ್ ದ ಕ್ಲಾಕ್ ಅಂತ ಕೆಲಸ ಮಾಡ್ತೀನಿ, ಆಮೇಲೆ ಅರೌಂಡ್ ದ ಕ್ಲಾಕ್ ಅಂತ ಕೆಲಸ ಮಾಡ್ತೀನಿ, ನಾನು 24 ಗಂಟೆ ಮಾಡ್ತೀನಿ ಖಾಲಿ ಅಂತ ಏನೋ. ಅಥವಾ ಈಗ ನಿಮ್ಮ ಮನೇಲೆ ಯಾವುದೊಂದು ಮಗು ಹುಟ್ಟಿರುತ್ತೆ, ಇವೊಂಥರ ಇದು ಓಲ್ಡ್ ಬ್ಲಾಕಿನ ಚಿಪ್ ಅಲ್ಲ ಮರಿಯವ ಅಂತ ಹಿಂಗೆ ಮೆನ್ಷನ್ ಮಾಡಿ, ಓಲ್ಡ್ ಬ್ಲಾಕಿನ ಚಿಪ್ ಅಲ್ಲ ಮರಿಯವ ಅಂತ. ಅಂದ್ರೆ ಅರ್ಥ ಏನೋ ರಿಸೆಂಬಲ್ ಮಾಡ್ತಾನೆ, ಅಪ್ಪ ಅಮ್ಮನ ಥರನೇ ಕಾಣ್ತಿದ್ದಾನೆ, ಓಲ್ಡ್ ಬ್ಲಾಕಿನ ಚಿಪ್ ಇದ್ದಂಗೆ ಅಂತ. ಓಕೆನಾ? ಅವಾಗ
ಏ ಕತ್ಲಲ್ಲಿ ಶಾರ್ಟ್ ಹೊಡಿಬೇಡ ಮರೆ, ಡಾರ್ಕ್ ಇಂದ ಶಾರ್ಟ್. ಯಾಕೆ ನೀನು ಡಾರ್ಕ್ ಅಲ್ಲಿ ಶಾರ್ಟ್ ಹೊಡಿತೀಯಾ? ಕತ್ಲಲ್ಲಿ ಒಂದು ಗುರಿ ಹೊಡಿಬೇಡ ನೀನು. ಹಿಂಗೆ ಹೇಳ್ತಾ ಬರ್ರಿ, ಓಕೆನಾ? ಅಥವಾ ನೀನು ಹಿರಿಯರ್ ಇದ್ರೆ ನೀನು ದೊಡ್ಡ ಆರಾಮ್ಸೆ ಕೂತು ಕ್ರಿಟಿಸೈಸ್ ಮಾಡೋದಂಗೆ ನೀನು ಹೇಳ್ರಿ, ಓಕೆ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗುವ. ಇದು ಇಡಿಯಮ್ಸ್ ಅಂಡ್ ಫ್ರೇಸಸ್. ನೆಕ್ಸ್ಟ್ ಕ್ಲಾಸ್ ಸ್ವಲ್ಪ ಕಡಿಮೆ ಹಾಕೊಂಡು ಮಾಡುವ. ಫಸ್ಟ್ ಕ್ಲಾಸಲ್ಲ ಈಸಿ ಎಲ್ಲ ಸುಮಾರು ಆಲ್ಮೋಸ್ಟ್ ಮುಗ್ದಂಗೆ ಆಗುತ್ತೆ ಅಲ್ವಾ ಅಂತ ಮಾಡಿದ್ದು. ಸೊ ಇದು ಇಡಿಯಮ್ಸ್ ಅಂಡ್ ಫ್ರೇಸಸ್ ಇರುತ್ತೆ, ಎಕ್ಸಾಮಲ್ಲಿ ಬರುತ್ತೆ. ಇದನ್ನ ನೀವು ಹಾಕಿ ಮಾಕ್ ಟೆಸ್ಟ್ ಹಾಕೊಂಡು ಟ್ರೈ ಮಾಡ್ತೀವಿ ನೋಡಿ. 90% 100% ಇದೇ ಇದರಲ್ಲೇ ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಷ್ಟು ಇದೇ ಬರೋದು. ಪಕ್ಕ ಕೇಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ವೊಕ್ಯಾಬ್ಯುಲರಿ ಅಥವಾ ಯಾವ್ದಾದ್ರು ಥರನ ಈ ಸರಿ ಈಗ ಓಕೆನಾ, ಅದು ಇದು ಮಿಸ್ ಮಾಡಿರ್ತೀನಿ, ಸಪ್ರೇಟ್ ನೋಟ್ಸ್ ಮಾಡ್ಕೊಂಡ್ರಿ. ಆಮೇಲೆ ನೆಕ್ಸ್ಟ್ ಇಡಿಯಮ್ ಫ್ರೇಸಸ್ ಮುಗಿದ್ಮೇಲೆ ಈಗ ವೊಕ್ಯಾಬ್ಯುಲರಿ ಒಂದು ಹಂತದಾಗ ಹೋಗ್ತಾ ಇರ್ತದೆ, ಅದು ಯಾವತ್ತೂ ಮುಗಿಯೋದು ಸಮುದ್ರ. ಇದು ಮುಗಿದ ತಕ್ಷಣ ಯಾವುದು ಇಡಿಯಮ್ ಫ್ರೇಸಸ್ ಮುಗಿದ್ಮೇಲೆ ಫ್ರೇಸಲ್ ವರ್ಕ್ ಸ್ಟಾರ್ಟ್ ಮಾಡೋಣ. ಫ್ರೇಸಲ್ ವರ್ಕ್ ಮುಗಿದ್ಮೇಲೆ ಒಂದೊಂದು ಸಬ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡುವ. ಈಗ ಒಂದು ಕಡೆಯಿಂದ ಊರು ಸ್ಟಾರ್ಟ್ ಮಾಡೋದು. ವೊಕ್ಯಾಬ್ಯುಲರಿ ಒಂದು ಕಡೆಯಿಂದ ಹೋಗ್ತಾ ಇರುತ್ತೆ, ಓಕೆನಾ? ಇದಕ್ಕೊಂದು ನೋಟ್ಸ್ ಮಾಡ್ಕೊಳ್ರಿ. ಇಡಿಯಮ್ಸ್ ಫ್ರೇಸಸ್, ಫ್ರೇಸಲ್ ವರ್ಕ್ ಇದಕ್ಕೊಂದು ನೋಟ್ಸ್ ಮಾಡ್ಕೊಳ್ರಿ, ಅದಕ್ಕೊಂದು ನೋಟ್ಸ್ ಮಾಡ್ಕೊಳ್ರಿ.